ಗೊಂದಲವನ್ನು ಅನುಭವಿಸ್ತಾ ಇದ್ದಾರೆ. ಬಹುತೇಕ ನಾವು ಮುಂದಿನ ದಿನಗಳಲ್ಲಿ ಕಾಲೇಜು ಹಂತದಲ್ಲಿ ಹೆಚ್ಚು ಈ ದ್ವಿತೀಯ ಮತ್ತು ಪ್ರಥಮ PUC ವಿದ್ಯಾರ್ಥಿಗಳಿಗೆ ಅರ್ಜಿ ತುಂಬುವಂಥದ್ದು ಮತ್ತೆ ವಿವಿಧ ವೃತ್ತಿಪರ ಕೋರ್ಸುಗಳು, ಆ ಕೋರ್ಸುಗಳಿಗೆ ಆಯ್ಕೆ ಮತ್ತು ಆ ಕೋರ್ಸುಗಳಿಗೆ ಇರುವಂತಹ ಒಂದು ಭವಿಷ್ಯ, ವಿದ್ಯಾರ್ಥಿಗಳ ಆ ಕೋರ್ಸನ್ನು ಆಯ್ಕೆ ಮಾಡಿದರೆ ಏನೆಲ್ಲ ಅವರಿಗೆ ಒಂದು ಫ್ಯೂಚರ್ಲಿ ಅವಕಾಶಗಳಿದೆ ಅಂತ ಅನ್ನುವಂಥದ್ದನ್ನ PUC ನಮ್ಮ ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಅಧಿಕಾರಿಗಳೊಂದಿಗೆ ನಾವು ಸಭೆ ನಡೆಸಿ ಆ ಪದವಿ ಪೂರ್ವ ಕಾಲೇಜುಗಳಲ್ಲಿ ನಾವು ಹೆಚ್ಚಿನ ಇದನ್ನೊಂದು ಮಾಹಿತಿಯನ್ನು ಕೊಟ್ಟಲ್ಲಿ ಭವಿಷ್ಯದಲ್ಲಿ ಈ ವಿದ್ಯಾರ್ಥಿಗಳಿಗೆ ಇನ್ನೂ ಈ ಒಂದು ಕೌನ್ಸಿಲಿಂಗ್ ಪ್ರಕ್ರಿಯೆ ಅರ್ಥ ಮಾಡ್ಕೊಳ್ಳುವಂಥದ್ದು ಸರಳ ಆಗುತ್ತೆ ಅನ್ನುವಂಥದ್ದು ನನ್ನ ಅಭಿಪ್ರಾಯ. KA ಕನೆಕ್ಟ್ ಅಂತೇಳಿ ಒಂದು ಈ ಬಾರಿ ನಾವು ಒಂದು ಪ್ಲಾಟ್ಫಾರ್ಮ್ ಅನ್ನ ಮಾಡಿದ್ದೀವಿ. ತಮಗೆಲ್ಲ ಗೊತ್ತಿರುವಂತೆ ಸಾಕಷ್ಟು ನಾವು ಯೂಟ್ಯೂಬರ್ಸು ನಿಮಗೆ ಎಷ್ಟು ಎಜುಕೇಟ್ ಮಾಡ್ತಾ ಇದ್ದಾರೆ, ಆದರೂ ಸಹ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಗೊಂದಲಗಳಿದೆ. ತಾವು ಅಷ್ಟೊಂದಾಗಿ ಮಾಹಿತಿ ಇಲ್ದಿರುವಂತಹ ಸೈಬರ್ ಸೆಂಟರ್ಗಳ ಮೇಲೆ ನೀವು ಸಂಪೂರ್ಣವಾಗಿ ಡಿಪೆಂಡ್ ಆಗ್ತಾ ಇರುವಂಥದ್ದು ನಾವು ಗಮನಿಸ್ತೀವಿ. ನಾನು ವಿದ್ಯಾರ್ಥಿಗಳು ಹಾಗೂ ಪೋಷಕರಿಗೆ ಹೇಳುವಂಥದ್ದು, ನೀವು ಸೈಬರ್ ಸೆಂಟರ್ಗೆ ಹೋಗಬೇಡಿ ಅಂತ ನಾನು ಹೇಳ್ತಾ ಇಲ್ಲ. ನೀವು ಸೈಬರ್ ಸೆಂಟರ್ಲಿ ನಿಮ್ಮ ಮನೆಯಲ್ಲಿ ಕಂಪ್ಯೂಟರ್ ಇರಲ್ಲ, ನಾವು ಆನ್ಲೈನ್ ಕೌನ್ಸಿಲಿಂಗ್ ಮಾಡೋದ್ರಿಂದ ನೀವು ಸೈಬರ್ ಸೆಂಟರ್ಗೆ ಹೋಗ್ಬೇಕಾಗುತ್ತೆ. ಆದರೆ ಸೈಬರ್ ಸೆಂಟರ್ ನಡೆಸೋನಿಗೆ ನೀವು ಎಲ್ಲದನ್ನು ಕೊಟ್ಬಿಟ್ಟು ನೀವು ನೀನೇನೇ ಕೌನ್ಸಿಲಿಂಗ್ ಇಲ್ಲಿ ಆಪ್ಷನ್ ಎಂಟ್ರಿ ಮಾಡಿ ಸೀಟ್ ಅಲಾಟ್ಮೆಂಟ್ ಕೊಡುವಂತನ್ನುವಂಥದ್ದು ಹೋಗಬಾರ್ದು ಅನ್ನುವಂಥದ್ದು ಒಂದು ವಿನಂತಿ. ಆದರೆ ನಾವು ಇದನ್ನ ಪದೇ ಪದೇ ನಾವು ತಮಗೆ ಜಾಗೃತಿ ಮೂಡಿಸ್ತಿದ್ರು ಸಹ ಕೆಲವು ಮಧ್ಯವರ್ತಿಗಳು ಸಹ ತಮಗೆ ಮಿಸ್ಗೈಡ್ ಮಾಡ್ತಿರುವಂಥದ್ದು ನಮ್ಮ ಗಮನಕ್ಕೆ ಬಂತು. ಕೆಲವರು ಒಳ್ಳೆ ರೀತಿಯಲ್ಲಿ ತಮಗೆ ಮಾರ್ಗದರ್ಶನವನ್ನ ಮಾಡ್ತಾ ಇದ್ದಾರೆ, ಕೆಲವು ಯೂಟ್ಯೂಬರ್ಸ್ ಅವರು ಪ್ರಾಪರ್ ಆಗಿ ಕೌನ್ಸಿಲಿಂಗ್ ಮಾಹಿತಿ ಕೊಡುವಂಥದ್ದಕ್ಕೇನೆ ರನ್ ಮಾಡ್ತಾ ಇದ್ದಾರೆ, ಸಂತೋಷ. ಆದರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಸರ್ಕಾರದ ಒಂದು ಅಂಗಸಂಸ್ಥೆಯಾಗಿ ಸಂಪೂರ್ಣ ಕೌನ್ಸಿಲಿಂಗ್ ಜವಾಬ್ದಾರಿ ಹೊಂದಿರುವಂತಹ ನಾವು ನಮ್ಮ ಸಹ ಜವಾಬ್ದಾರಿಯನ್ನ ಅರಿತುಕೊಂಡು ಈ ಬಾರಿ ನಾವು KEA ಕನೆಕ್ಟ್ ಅಂತ ಆಪ್ ಅನ್ನ ನಾವು ಒಂದು ಪ್ಲಾಟ್ಫಾರ್ಮ್ ಅನ್ನ ಮಾಡಿದ್ದೀವಿ. ಏನು ಇದು KEA ಕನೆಕ್ಟ್ ಅಂದ್ರೆ, ಈ ನಮ್ಮ ಕೌನ್ಸಿಲಿಂಗ್ ಪ್ರಕ್ರಿಯೆಯನ್ನ ಎಕ್ಸ್ಪ್ಲೈನ್ ಮಾಡುವಂಥದ್ದು ಹೊರಗ್ನವ್ರಿಗಿಂತ ನಮ್ಮ ಕೌನ್ಸಿಲಿಂಗ್ ಪ್ರಕ್ರಿಯೆಯಲ್ಲಿ ಭಾಗವಹಿಸಿ ಕಳೆದ 2 ವರ್ಷಗಳಲ್ಲಿ ಯಾವ್ದಾದ್ರು ಸೀಟ್ ತಗೊಂಡಿದ್ದವರು ತುಂಬಾ ಚೆನ್ನಾಗಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾರೆ. ಈ ಹಿನ್ನೆಲೆ ಒಳಗಡೆ ನಾವು ಈ ಹಿಂದಿನ 2 ವರ್ಷ ನಮ್ಮಿಂದ ಸೀಟನ್ನ ಪಡೆದುಕೊಂಡು ಬೇರೆ ಬೇರೆ ಕಾಲೇಜುಗಳಲ್ಲಿ ಕಲಿತಿರುವಂತಹ ವಿದ್ಯಾರ್ಥಿಗಳನ್ನ ನಾವು ಈ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ತೆಗೆದುಕೊಂಡು ಬಂದಿದ್ವಿ. ಈ ವಿದ್ಯಾರ್ಥಿಗಳು ಈ ವರ್ಷ ಕೌನ್ಸಿಲಿಂಗ್ ಅಲ್ಲಿ ಭಾಗವಹಿಸ್ತಾ ಇರುವಂತಹ ಮಕ್ಕಳಿಗೆ ಅವರು ಕೌನ್ಸಿಲಿಂಗ್ ಕುರಿತು, ಸೀಟ್ ಆಯ್ಕೆ ಕುರಿತು, ಪ್ರಕ್ರಿಯೆಗಳ ಕುರಿತು ನಿಮಗೆ ಮಾರ್ಗದರ್ಶನ ನೀಡೋರಿದ್ದಾರೆ. ಏನ್ ಮಾಡಬೇಕು ಅಂತಂದ್ರೆ, ನಮ್ಮ ವೆಬ್ಸೈಟ್ ಅಲ್ಲಿ KEA ಕನೆಕ್ಟ್ ಒಂದು ಲಿಂಕ್ ಇದೆ, ಅದನ್ನ ಕ್ಲಿಕ್ ಮಾಡಿದ್ರೆ ಯಾರಾದ್ರೂ ಸೀನಿಯರ್ ವಿದ್ಯಾರ್ಥಿಗಳಿಗೆ ನಿಮಗೆ ಕನೆಕ್ಟ್ ಮಾಡಿ ಕೊಡ್ತೀವಿ. ನೀವು ಪ್ರತಿ ದಿವಸ ಸಂಜೆ 5 ರಿಂದ 7 ಗಂಟೆ ತನಕ ನಾವು ಅದು ಆಪ್ ಅನ್ನ ಓಪನ್ ಇಡ್ತೀವಿ. 5 ರಿಂದ 7 ಗಂಟೆ ತನಕ ನೀವು 1 to 1 ಚಾಟ್ ಮಾಡಬಹುದು. ನೀವು ಕೌನ್ಸಿಲಿಂಗ್ ಬಗ್ಗೆ, ಸೀಟ್ ಆಯ್ಕೆ ಬಗ್ಗೆ, ಫೀಸ್ ಬಗ್ಗೆ, ಎಕ್ಸಿಟ್ ಮುಂದಿನ ರೌಂಡ್ಗಳ ಬಗ್ಗೆ, ಕಾಲೇಜು ಅಡ್ಮಿಷನ್ಸ್ ಆಗೋದ್ರ ಬಗ್ಗೆ ಎಲ್ಲ ಮಾಹಿತಿಯನ್ನ ನಿಮ್ಮ ಸೀನಿಯರ್ ವಿದ್ಯಾರ್ಥಿಗಳಿಂದ ನೀವು ಪಡಿಬಹುದು. ಈ ವರ್ಷದವರು ಸೀನಿಯರ್ ವಿದ್ಯಾರ್ಥಿಗಳಿಗೆ ಸಹ ನಾವು ಇದೇ ಅಪೀಲ್ ಮಾಡಿದೀವಿ. ನಿಮ್ಮ ಸಹೋದರ ಸಹೋದರಿಯವರಿಗೆ ನೀವು ಒಂದು 2 hours ಸಮಯವನ್ನ ಕೊಟ್ರೆ ಅವರು ಒಳ್ಳೆ ರೀತಿಯಲ್ಲಿ ಕೌನ್ಸಿಲಿಂಗ್ ಅಲ್ಲಿ ಭಾಗವಹಿಸಿ ಒಳ್ಳೆ ಸೀಟನ್ನ ಪಡೆಯುವಂತದ್ದಕ್ಕೆ ಸಾಧ್ಯ ಆಗುತ್ತೆ ಅಂತ ಅನ್ನುವಂಥದ್ದು ಹಿರಿಯ ವಿದ್ಯಾರ್ಥಿಗಳಿಗೆ, ವಿದ್ಯಾರ್ಥಿನಿಯರಿಗೆ ಸಹ ನನ್ನ ವಿನಂತಿ. ರ್ಯಾಂಕ್ ಏನಾಗಿದೆ ಸರ್, ತುಂಬ ಜನಕ್ಕೆ ಈಗ ರ್ಯಾಂಕ್ ಬಂದಿಲ್ಲ ಅಂತ ಇದು ಮಾಡ್ತಾ ಇದ್ದಾರೆ. ನಿನ್ನೇನೋ ಒಂದು ವರ್ಷದ ರ್ಯಾಂಕ್ ಬಂದಿಲ್ಲ, ಅದು ಏನು ರೀಸನ್ನು ಅಂತ ಅದನ್ನು ಒಂದು ಸ್ಪಷ್ಟವಾಗಿ ಎಲ್ಲಿ ಹುಡುಗರು ಎಡವಿದ್ದಾರೆ ಅನ್ನೋದು ತಮಗೆಲ್ಲ ಗೊತ್ತಿರುವಂತೆ KCET ರ್ಯಾಂಕ್ ಕೊಡುವಂಥದ್ದು ದ್ವಿತೀಯ PUCಯ KCET ರ್ಯಾಂಕ್ ಕೊಡುವಂಥದ್ದು ತಮಗೆಲ್ಲ ಗೊತ್ತಿದೆ. ದ್ವಿತೀಯ PUCಯ 50% ಅಂಕ ಹಾಗೂ CETಯ 50% ಅಂಕ. ಉದಾಹರಣೆಗೆ ಇಂಜಿನಿಯರಿಂಗ್ ರ್ಯಾಂಕ್ ಕೊಡುವಂಥದ್ದು CETಯ PCM ಫಿಸಿಕ್ಸು, ಕೆಮಿಸ್ಟ್ರಿ, ಮ್ಯಾಥ್ಸು ಹಾಗೂ ದ್ವಿತೀಯ PUCಯ ಫಿಸಿಕ್ಸು, ಕೆಮಿಸ್ಟ್ರಿ, ಮ್ಯಾಥ್ಸ್ ಆಧರಿಸಿ ನಾವು 50-50 ಮಾರ್ಕ್ಸ್ ಅನ್ನು ತಗೊಂಡು ರ್ಯಾಂಕ್ ಕೊಡುವಂಥದ್ದು. ವೆಟರ್ನರಿಗೆ ಸಂಬಂಧಪಟ್ಟಂತೆ PCBಯ CET ಮಾರ್ಕ್ಸ್ ಗಳನ್ನ ಮಾತ್ರ ಆಧರಿಸಿ ಕೊಡುವಂಥದ್ದು. ಅಗ್ರಿ ಸೈನ್ಸ್ಗೆ, ಏನು ಫಾರ್ಮ್ ಸೈನ್ಸಸ್ಗೆ PCMBಯ CET 50%,
ಮತ್ತೆ CET 50% ತೆಗೆದುಕೊಂಡು ರ್ಯಾಂಕ್ ಕೊಡುವಂಥದ್ದು. ನಾವು CET ಎಕ್ಸಾಮಿಗೆ ಅರ್ಜಿ ಕರಿತೀವಿ, ತಾವು ಅರ್ಜಿ ಹಾಕ್ತೀರಾ, ನಾವು ಎಕ್ಸಾಮ್ ಮಾಡ್ತೀವಿ, ನಿಮ್ಮ OMR ಶೀಟ್ ಸ್ಕ್ಯಾನ್ ಮಾಡಿ ನನ್ನ ಹತ್ರ PCMB ಪರೀಕ್ಷೆಯ PCMB ಸಬ್ಜೆಕ್ಟಿನ ಅಂಕಗಳು ನನ್ನ ಹತ್ರ ಇರುತ್ತೆ. ನನಗೆ PUCಯ ಮಾರ್ಕ್ಸ್ ಎಲ್ಲಿಂದ ಬರಬೇಕು? ಅದಕ್ಕೆ ನಾವೇನ್ ಮಾಡಿದ್ವಿ, ತಮಗೆ ಅರ್ಜಿ ಹಾಕುವಂತಹ ಸಂದರ್ಭದಲ್ಲಿ PUCಯ ಪರೀಕ್ಷೆಯ ನಿಮ್ಮ ಬೋರ್ಡ್ ಎಕ್ಸಾಮಿನ ರಿಜಿಸ್ಟರ್ ನಂಬರ್ನ ತಾವು ಎಂಟ್ರಿ ಮಾಡಿ ಅಂತ ಹೇಳಿದ್ವಿ. ಇದು ಕರ್ನಾಟಕ ರಾಜ್ಯದ ಬೋರ್ಡ್ ಅವರು ಎಂಟ್ರಿ ಮಾಡಿದ್ರಿ. ಅದರಲ್ಲಿ ಒಂದು 5% ಅಷ್ಟು ವಿದ್ಯಾರ್ಥಿಗಳು ತಾವು ತಮ್ಮ ರಿಜಿಸ್ಟರ್ ನಂಬರ್ನ ತಪ್ಪು ಎಂಟ್ರಿ ಮಾಡಿದ್ದೀರಾ. ನನಗೆ ಸುಮಾರು 3.5 ಲಕ್ಷದಷ್ಟು ಸೈನ್ಸ್ ವಿದ್ಯಾರ್ಥಿಗಳು ಕರ್ನಾಟಕ ಸ್ಟೇಟ್ ಬೋರ್ಡ್ ಅಲ್ಲಿ ಪರೀಕ್ಷೆಯನ್ನ ಬರೆದಿದ್ದಾರೆ. ಅವರೆಲ್ಲ ನನಗೆ ಮಾಹಿತಿಯನ್ನ ಕೊಟ್ಟಾಗ, ನೀವು ರಿಜಿಸ್ಟರ್ ನಂಬರ್ ನೀವು ತಪ್ಪರಿದಿತ್ತು ಅಂತಂದ್ರೆ ನಾನು ಯಾವ ರೀತಿ ನಿಮ್ಮ ಮಾರ್ಕ್ಸ್ ಅನ್ನ ಫೆಚ್ ಮಾಡ್ಲಿಕ್ಕಾಗುತ್ತೆ? 100, 200, 300 ವಿದ್ಯಾರ್ಥಿಗಳಿತ್ತು ಅಂತಂದ್ರೆ ನಾವು ಮ್ಯಾನ್ಯುಯಲಿ ಚೆಕ್ ಮಾಡಬಹುದು. ಅವರು 8 ಲಕ್ಷ ಅಷ್ಟು ಮಾರ್ಕ್ಸ್, ಯಾಕಂದ್ರೆ ಆರ್ಟ್ಸ್ ವಿದ್ಯಾರ್ಥಿಗಳು ಸೇರಿದಂತೆ ನಮಗೆ ಕೊಟ್ಟಾಗ ನೀವು PU ಬೋರ್ಡ್ ಎಕ್ಸಾಮಿನ ರಿಜಿಸ್ಟರ್ ನಂಬರ್ನ ತಪ್ಪಾಕಿದ್ರೆ ನನಗೆ ನಿಮ್ಮ ಮಾರ್ಕ್ಸ್ ಬರ್ಲಿಕ್ಕಾಗಲ್ಲ, ನಾನು ರ್ಯಾಂಕ್ ಕೊಡ್ಲಿಕ್ಕಾಗಲ್ಲ. ಇದು ಒಂದು ನನ್ನ ಸಮಸ್ಯೆ. ಎರಡನೇದು, CBSE ಅವರು ಕರ್ನಾಟಕ ರಾಜ್ಯದಲ್ಲಿ ಕೇಂದ್ರೀಯ ವಿದ್ಯಾಲಯ ನವೋದಯದ ಜೊತೆಗೆ ಖಾಸಗಿ ಕಾಲೇಜುಗಳಲ್ಲಿರುವಂತಹ CBSE ಅಫಿಲಿಯೇಟೆಡ್ ಸ್ಕೂಲ್ಸ್ ಕಾಲೇಜಸ್ ಏನಿದೆ, CBSE ಅವರು ಪರೀಕ್ಷೆಯನ್ನ ನಡೆಸ್ತಾರೆ. CBSE ಬೋರ್ಡ್ ಇಂದ ನಮಗೆ ಮಾರ್ಕ್ಸ್ ಬರಬೇಕು. ನಾವು CBSE ಅವರಿಗೆ ಸಾಕಷ್ಟು ರಿಕ್ವೆಸ್ಟ್ ಮಾಡಿದ್ರೆ ಸಹ ನಮಗೆ ಕರ್ನಾಟಕದಲ್ಲಿ ಬರೆದಿರುವಂತಹ CBSE ಬೋರ್ಡಿನ ವಿದ್ಯಾರ್ಥಿಗಳ ಮಾಹಿತಿಯನ್ನ ನಮಗೆ ಅವರು ಕೊಡಲಿಲ್ಲ. ನಾವು ಅದಕ್ಕೆ ಏನ್ ಮಾಡಿದ್ವಿ, ಪ್ಲಾನ್ B ಅಂತೇಳಿ ಎಲ್ಲ ವಿದ್ಯಾರ್ಥಿಗಳಿಗೆ ಡಿಜಿ ಲಾಕರ್ ಎನೇಬಲ್ ಮಾಡಿ, ನೀವು ಡಿಜಿ ಲಾಕರ್ ಅಲ್ಲಿ ಲಾಗಿನ್ ಆಗಿ ನೀವು ಕನ್ಸೆಂಟ್ ಕೊಡಿ, ಅಂದ್ರೆ ನೀವು ಡಿಜಿ ಲಾಕರ್ ಅಲ್ಲಿ ಡೌನ್ಲೋಡ್ ಮಾಡಿದ್ರೆ ಅದು ನಮಗೆ ಆಟೋಮೆಟಿಕ್ ಆಗಿ ಬರುತ್ತೆ ಅಂತ ರಿಕ್ವೆಸ್ಟ್ ಮಾಡಿದ್ವಿ. ಎಷ್ಟು ಪ್ರತಿ ದಿವಸ ತಮಗೆ SMS ಮಾಡಿದ್ರು, ಸುಮಾರು 4,000 ವಿದ್ಯಾರ್ಥಿಗಳು ತಾವು ಡಿಜಿ ಲಾಕರ್ ಅಲ್ಲಿ ಲಾಗಿನ್ ಆಗಿ ತಾವು CBSE ಬೋರ್ಡ್ ಫೆಚ್ ಮಾಡಲೇ ಇಲ್ಲ. ಆ ವಿದ್ಯಾರ್ಥಿಗಳಿಗೆ ನಾನು PUC ಮಾರ್ಕ್ಸ್ ಇಲ್ಲ ಅಂತಂದ್ರೆ ರ್ಯಾಂಕು ಯಾವ ರೀತಿ ಕೊಡ್ಲಿಕ್ಕೆ ನನಗೆ ಸಾಧ್ಯ ಇದೆ? ಜೊತೆಗೆ ಕರ್ನಾಟಕದ ವಿದ್ಯಾರ್ಥಿಗಳು ಬೇರೆ ಬೇರೆ ಕಾರಣಕ್ಕೆ ದೇಶದ ಬೇರೆ ಬೇರೆ ಭಾಗಗಳಲ್ಲಿ ಹೋಗಿ ಇದ್ದಂಥವರಿಗೆ ಸಹ ನಾವು ಬೇರೆ ಬೇರೆ ಕ್ಲಾಸ್ ಅಲ್ಲಿ ಕನ್ನಡಿಗರಂತ ನಾವು ಕನ್ಸಿಡರ್ ಮಾಡ್ತೀವಿ. ತಾವುಗಳು ಒಂದಷ್ಟು ಜನ CBSE, ಇನ್ನೊಂದಷ್ಟು ಜನ ಆಯಾಯ ರಾಜ್ಯದ ಬೋರ್ಡ್ಗಳಲ್ಲಿ ಸಹ ಕಲ್ತಿರ್ತೀರಾ. ನಿಮ್ಮ ಬೋರ್ಡ್ ಇಂದು ಮಾರ್ಕ್ಸ್ ನಾವ್ ಹೆಂಗ್ ತಗೊಳೋದು? ಅವ್ರು ಆ ರಾಜ್ಯದವರು ಡಿಜಿ ಲಾಕರ್ ಅಲ್ಲಿ ಅಪ್ಲೋಡ್ ಮಾಡಲಿಲ್ಲ. ನಿಮಗೆ ಮಾರ್ಕ್ಸ್ ಅನ್ನ ಎಂಟ್ರಿ ಮಾಡಿ ನಿಮ್ಮ ಮಾರ್ಕ್ಸ್ ಕಾರ್ಡ್ ಅನ್ನು ಅಪ್ಲೋಡ್ ಮಾಡಿ ಅಂತ ನಿಮಗೆ ರಿಕ್ವೆಸ್ಟ್ ಮಾಡಿದ್ರೆ ಸಹ ನೀವು ನಮಗೆ ಅಪ್ಲೋಡ್ ಮಾಡಲಿಲ್ಲ. ಜೊತೆಗೆ CBSE ನಲ್ಲಿ ಯಾರು ಡಿಜಿ ಲಾಕರ್ ಅಲ್ಲಿ ತಾವು ಲಾಗಿನ್ ಆಗಿ ಡೌನ್ಲೋಡ್ ಮಾಡಿದ್ರಿ, ಅಲ್ಲಿ ಕೆಲವು ವಿದ್ಯಾರ್ಥಿಗಳಿಂದ ಇಂಗ್ಲಿಷ್ ಸಬ್ಜೆಕ್ಟ್ ಮಾರ್ಕ್ಸ್ ಬರಲಿಲ್ಲ. ನಮಗೆ ಗೊತ್ತಿದೆ ಇಂಜಿನಿಯರಿಂಗ್ ರ್ಯಾಂಕ್ ಬೇಕು, ಯಾವುದು ರ್ಯಾಂಕ್ ಬೇಕಂದ್ರೆ ಇಂಗ್ಲಿಷ್ ಸಬ್ಜೆಕ್ಟ್ ಕಂಪಲ್ಸರಿ ಇದೆ. ಈ ಕಾರಣಗಳಿಗೋಸ್ಕರ ನಾವು ಕೆಲವು ವಿದ್ಯಾರ್ಥಿಗಳಿಗೆ ರ್ಯಾಂಕ್ ಕೊಡ್ಲಿಕ್ಕೆ ಸಾಧ್ಯ ಆಗಲಿಲ್ಲ. ಮತ್ತೆ ಇವರು ಏನಪ್ಪ ಆಗಿದ್ರೆ ಅವರು ವಂಚಿತರಾಗ್ಬಿಟ್ರ ಈ ಬಾರಿ ಕೌನ್ಸಿಲಿಂಗ್ ಇಂದ ಪ್ರಕ್ರಿಯೆಯಿಂದ ಹೊರಗಡೆ ಹೋಗೋದಕ್ಕೆ? ಅದಕ್ಕೇನು ಚಿಂತೆ ಮಾಡೋದು ಬೇಡ. ತಾವು ಈಗ್ಲೂ ಮಾರ್ಕ್ಸ್ ಅಪ್ಲೋಡ್ ಮಾಡಿ ಮಾರ್ಕ್ಸ್ ಕಾರ್ಡ್ ಅನ್ನ ತಾವು ಅಪ್ಲೋಡ್ ಮಾಡಬೇಕು ಅಂತನ್ನುವಂಥದ್ದು ನನ್ನ ವಿನಂತಿ. ಒಂದ್ ವೇಳೆ ತಾವು ಅಪ್ಲೋಡ್ ಮಾಡ್ತು ಅಂತಂದ್ರೆ ನಿಮ್ಮ ಮಾರ್ಕ್ಸ್ ಕಾರ್ಡ್ ಜೊತೆ ಮಾರ್ಕ್ಸ್ ವೆರಿಫೈ ಮಾಡಿ ನಾವು ನಿಮಗೆ ಸ್ಪಾಟ್ ರ್ಯಾಂಕ್ ಅನ್ನ ಕೊಡ್ತೀವಿ. ಅದೊಂದು ಹಿಂದಿಂದನೂ ಕಾನ್ಸೆಪ್ಟ್ ಇದೆ. ಸ್ಪಾಟ್ ರ್ಯಾಂಕ್ ಕೊಟ್ಟು ನಿಮ್ಮ ಕೌನ್ಸಿಲಿಂಗ್ ಬರೋದಕ್ಕೆ ಅವಕಾಶ ಮಾಡಿಕೊಡ್ತೀವಿ. ತಾವೇನು ಯಾರು ಗಾಬರಿ ಆಗುವಂತ ಅಗತ್ಯ ಇಲ್ಲ. ಎಕ್ಸಾಮ್ ಆದ್ಮೇಲೆ ತಾವು ನಮ್ಮ ಎಷ್ಟು ಬಾರಿ ನಾವು ನಿಮಗೆ SMS ಕಳಿಸಿದ್ರೆ ಸಹ ನೀವು ಯಾವುದೋ ಒಂದು ನಮ್ಮ SMS ನೋಡಿ ನೀವು ಪಾಲನೆ ಮಾಡದಿರೋದ್ರಿಂದ ಈ ರೀತಿ ಆಗಿದೆ. ಕೆಲವರು ವಿದ್ಯಾರ್ಥಿಗಳು ಹೇಳ್ತಾರೆ ಅಂತ, ಸರ್ ನಾನು ಮಾರ್ಕ್ಸ್ನು ಎಂಟ್ರಿ ಮಾಡಿದ್ದೀನಿ, ಯಾವಾಗ ಎಂಟ್ರಿ ಮಾಡಿದ್ರಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ನಾವು 2ನೇ ತಾರೀಕಿನ ತನಕ ಯಾರೆಲ್ಲ ಎಂಟ್ರಿ ಮಾಡಿದ್ರು ಅವ್ರಗಳದನ್ನ ಪರ್ಫೆಕ್ಟ್ ಇರುವಂತದ್ದನ್ನ ನಾವು ತಗೊಂಡು ರ್ಯಾಂಕ್ ಕೊಟ್ಟಿದ್ವಿ. ಅದ್ರ ನಂತರ ತಾವು ಎಂಟ್ರಿ ಮಾಡಿದೀರಾ ಅಂದ್ರೆ ನಮ್ಗೆ ಸಹ ಸ್ವಲ್ಪ ಸಮಯ ಬೇಕಾಗುತ್ತೆ. ನೀವು ಮಾರ್ಕ್ಸ್ ಎಂಟ್ರಿ ಮಾಡಿ 10 ನಿಮಿಷಕ್ಕೆ ನಮ್ಮ ಕಾಲ್ ಸೆಂಟ್ರಿಗೆ ಫೋನ್ ಮಾಡೋದು ನಂದು ರ್ಯಾಂಕ್ ಬಂತ ಅಂತ, ಹೆಂಗ್ ಬರ್ಲಿಕ್ಕೆ ಸಾಧ್ಯ? ಅದು ಆಟೋಮೆಟಿಕ್ ಆಗುವಂಥದ್ದಲ್ಲ. ನೀವು ಮಾರ್ಕ್ಸ್ ಹಾಕಿದ್ಮೇಲೆ ನಿಮ್ದು ವೆರಿಫೈ ಮಾಡಿ ಆ ಡಾಟಾ ತಗೊಂಡು ನಿಮ್ಮ PU ಮಾರ್ಕ್ಸ್ ಮತ್ತೆ ನಮ್ಮ CET ಮಾರ್ಕ್ಸ್ ಎರಡು ಜೋಡಣೆ ಮಾಡಿ ನಾವು ರನ್ ಮಾಡಿ ಸ್ಪಾಟ್ ರ್ಯಾಂಕ್ ಕೊಡುವಂಥದ್ದು. ಅಟ್ಲೀಸ್ಟ್ ನೀವು ನಮಗೆ ಮಾರ್ಕ್ಸ್ ಅಪ್ಡೇಟ್ ಆದ್ಮೇಲೆ 2-3 ದಿನ ಆದ ನಂತರ ಕೊಡ್ತೀವಿ ಅಂತ ನಾವು ನಿಮಗೆ ಹೇಳಿದ್ವಿ. ಆದ್ರೂ ನಾನು ಪ್ರತಿದಿನ ರಾತ್ರಿ ರನ್ ಮಾಡಬೇಕು ಅಂತೇಳಿ ನಾನು ನಮ್ಮ IT ಟೀಮ್ ಅವರಿಗೆ ಹೇಳಿದ್ದೀನಿ. ಹಾಗಾಗಿ ಯಾರಿಗೆ ರ್ಯಾಂಕು ಬಂದಿಲ್ಲ ಈ ತಾಂತ್ರಿಕ ಕಾರಣಗಳಿಂದ ಯಾರು ಚಿಂತೆ ಮಾಡುವಂತ ಅಗತ್ಯ ಇಲ್ಲ. ನಿಮ್ಮ CET ಅಪ್ಲಿಕೇಶನ್ ಅನ್ನ ದಯಮಾಡಿ ತೆಗೆದು ನೋಡಿ. ನೀವು PUC ರಿಜಿಸ್ಟರ್ ನಂಬರ್ ತಪ್ಪಾಕಿದ್ರೆ ಬಂದಿರಲ್ಲ.
CBSE ಅವರಾಗಿದ್ದು ನೀವು ಡಿಜಿ ಲಾಕರ್ ಅಲ್ಲಿ ಡೌನ್ಲೋಡ್ ಮಾಡಿದ್ರೆ ಬಂದಿರುತ್ತೆ, ಮಾಡಿಲ್ಲ ಅಂದ್ರೆ ಬಂದಿರಲ್ಲ. ಮಾಡಿದ್ದು ನಿಮ್ಮ ಇಂಗ್ಲಿಷ್ ಸಬ್ಜೆಕ್ಟ್ ಎಲ್ಲ ಸಬ್ಜೆಕ್ಟ್ ಬಂದಿಲ್ಲ ಅಂತಂದ್ರೆ ನಿಮಗೆ ಬಂದಿರಲ್ಲ. ಇವ್ರು ಏನ್ ಮಾಡ್ಬೇಕು ಅಂತಂದ್ರೆ, ನೀವು ನಿಮ್ಮ ರಿಸಲ್ಟ್ ನೋಡ್ಲಿಕ್ಕೆ ನಮ್ಮ CET ಲಾಗಿನ್ ಆದ್ರೆ ನಿಮಗೆ ಅಲ್ಲೇನೆ ನಮ್ಮ CET ಮಾರ್ಕ್ಸ್ ಡಿಸ್ಪ್ಲೇ ಆಗುತ್ತೆ. ಕ್ವಾಲಿಫೈಯಿಂಗ್ ಎಕ್ಸಾಮ್ ಮಾರ್ಕ್ಸ್ ಪಕ್ಕದಲ್ಲಿ ಖಾಲಿ ಇರುತ್ತೆ, ಇದ್ರೂ ಎಲ್ಲ ಸಬ್ಜೆಕ್ಟ್ ಇರಲ್ಲ. ಅಲ್ಲೇನೆ ಒಂದು ಲಿಂಕ್ ಇದೆ, ನೀವು ಮಾರ್ಕ್ಸ್ ಅಪ್ಲೋಡ್ ಮಾಡಿ ಅಂತ. ದಯಮಾಡಿ ತಾವು ಅಲ್ಲಿ ಮಾರ್ಕ್ಸ್ ನ ಅಪ್ಲೋಡ್ ಮಾಡಿ, ನಿಮಗೆ ಸ್ಪಾಟ್ ರ್ಯಾಂಕು 1 or 2 ಡೇಸ್ ಒಳಗಡೆ ನಿಮಗೆ ಕೊಡ್ತೀವಿ. ನಂತರ ತಾವು ವೆರಿಫಿಕೇಶನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೊಂಡು ನಾವು ಕೌನ್ಸಿಲಿಂಗ್ ಡೇಟ್ ಅನೌನ್ಸ್ ಮಾಡ್ತಿದ್ದಂಗೆ ತಾವು ಕೌನ್ಸಿಲಿಂಗ್ ಅಲ್ಲಿ ಭಾಗವಹಿಸಬಹುದು. ಪ್ರತ್ಯೇಕ ಕೌನ್ಸಿಲಿಂಗ್ ಅಂತ ಏನು ಹೇಳಿದ್ರಲ್ಲ ಸರ್, ಅದ್ರ ಬಗ್ಗೆ ಮಾಹಿತಿ ಇಲ್ಲ. ತುಂಬ ಜನಕ್ಕೆ ಆತಂಕನೂ ಇದೆ. ಕೆಲವು ಮೆಡಿಕಲ್ ಸೀಟ್ ಸಿಕ್ಕಿಲ್ಲ ಅಂದ್ರೆ ನೆಕ್ಸ್ಟ್ ಏನು, ಅದ್ರ ಬಗ್ಗೆ ತಮಗೆ ಎಲ್ಲ ಗೊತ್ತಿರುವಂತೆ ಹಿಂದೆ CET ರ್ಯಾಂಕ್ ಆಧರಿಸಿ ಮೆಡಿಕಲ್, ಡೆಂಟಲ್, ಆಯುಷ್, ಇಂಜಿನಿಯರಿಂಗ್, ಫಾರ್ಮ್ ಸೈನ್ಸ್, ವೆಟರ್ನರಿ ಎಲ್ಲದಕ್ಕೆ ಸೀಟ್ ಅಲಾಟ್ ಮಾಡ್ತಾ ಇತ್ತು. ನಂತರ ಯಾವಾಗ ನೀಟ್ ಇಂಟ್ರೊಡ್ಯೂಸ್ ಮಾಡಿದ್ರು, ನೀಟ್ ರ್ಯಾಂಕ್ ಆಧರಿಸಿ ಮೆಡಿಕಲ್, ಡೆಂಟಲ್, ಆಯುಷ್ ಅವರಿಗೆ ಸೀಟ್ ಅಲಾಟ್ ಮಾಡ್ತಾರೆ. ಮತ್ತೆ CET ರ್ಯಾಂಕ್ ಆಧರಿಸಿ ಉಳಿದ ವೃತ್ತಿಪರ ಕೋರ್ಸ್ಗಳಿಗೆ ಅಲಾಟ್ ಮಾಡುವಂಥದ್ದು. ಆದ್ರೆ ನೀಟ್ ಪರೀಕ್ಷೆಯ ಡಾಟಾ ನಮಗೆ ಕೊಡ್ತಾರೆ. ಅದರ ಆಧಾರದ ಮೇಲೆ ನೀಟ್ ರ್ಯಾಂಕ್ ಆಧರಿಸಿ ಮೆಡಿಕಲ್, ಡೆಂಟಲ್, ಆಯುಷ್ಗೆ, CET ರ್ಯಾಂಕ್ ಆಧರಿಸಿ ತಮ್ಗೆ ಗೊತ್ತಿದೆ ರ್ಯಾಂಕ್ ಆಧರಿಸಿ ಅದು ಕಂಬೈಂಡ್. ಯಾಕೆಂತಂದ್ರೆ ನಮ್ಮ ಕರ್ನಾಟಕದ ಪೋಷಕರು ಯಾವ ರೀತಿ ಇರುತ್ತೆ ಅಂತಂದ್ರೆ, ಮೊದಲು ಮೆಡಿಕಲ್ ಕೆಲವರು ಕ್ಲಾರಿಟಿ ಇರುತ್ತೆ, ಇಂಜಿನಿಯರಿಂಗ್ ಏನೇ ಹೋಗ್ಬಿಡ್ತೀವಿ ಅಂತ. ಕೆಲವರು ಯಾರು PCMB ಓದುವಂತಹ ವಿದ್ಯಾರ್ಥಿಗಳು ಮೊದಲು ಮೆಡಿಕಲ್, ಒಂದ್ ವೇಳೆ ಸಿಕ್ಕಿಲ್ಲ ಅಂತಂದ್ರೆ ಡೆಂಟಲ್, ಅದು ಸಿಕ್ಕಿಲ್ಲ ಅಂದ್ರೆ ಆಮೇಲೆ ಪ್ಲಾನ್ B ತರ ಇಂಜಿನಿಯರಿಂಗು, B ಫಾರ್ಮಾ, ಈ ತರ ಥಿಂಕಿಂಗ್ ಇರುತ್ತೆ. ನಾವು ಈ ಹಿಂದಿಂದ ಒಂದ್ ವೇಳೆ ಮೆಡಿಕಲ್ಗೆ ನೀಟ್ ರ್ಯಾಂಕ್ ಆಧರಿಸಿ ಸಪರೇಟ್ ಕೌನ್ಸಿಲಿಂಗ್ ಮಾಡಿಬಿಟ್ರೆ ಮೆಡಿಕಲ್ ಸೀಟ್ ತಗೊಂಡು ಅಡ್ಮಿಷನ್ ಆಗ್ಬಿಡ್ತಾರೆ ಅವರು. ಮತ್ತೆ ಇಂಜಿನಿಯರಿಂಗ್ ಇಂದು ಸೀಟನ್ನು ಸಪರೇಟ್ ಮಾಡ್ತು ಅಂತಂದ್ರೆ ಅವರು ಇಲ್ಲಿಗೆ ಬರ್ಬೇಕಾ ಬರಕ್ಕಾಗಲ್ವಾ? ಅಲ್ಲೂ ಅಕಸ್ಮಾತ್ ಅವರಿಗೆ ಮೆಡಿಕಲ್ ಸಿಕ್ಕಿಲ್ಲ, ಒಳ್ಳೆ ಸೀಟ್ ಸಿಕ್ಕಿಲ್ಲ, ಇಲ್ಲಿ ಇಂಜಿನಿಯರಿಂಗ್ ಒಳ್ಳೆ ಸೀಟ್ ಸಿಕ್ತು. ಒಂದ್ ವೇಳೆ ಇಂಜಿನಿಯರಿಂಗ್ ಮೊದಲು ಮಾಡಿದ್ರೆ ಇಂಜಿನಿಯರಿಂಗ್ ಅಡ್ಮಿಷನ್ ಆಗ್ಬಿಟ್ಟು ಆಮೇಲೆ ನಾವು ಮೆಡಿಕಲ್ ಮಾಡಿದ್ರೆ ಅಲ್ಲಿ ಹೋದ್ರೆ ಈ ಸೀಟ್ ಬಿಟ್ಬಿಡ್ತಾರೆ. ಅಂದ್ರೆ ಒಟ್ರಾಸಿ ಈ ಪ್ರತ್ಯೇಕವಾಗಿ ಮಾಡೋದ್ರಿಂದ ಸೀಟು ಆಯ್ಕೆಯಲ್ಲಿ ವಿದ್ಯಾರ್ಥಿಗಳಿಗೆ, ಪೋಷಕರಿಗೆ ತೊಂದರೆ ಮತ್ತು ಗೊಂದಲ ಆಗುತ್ತೆ. ಅದಕ್ಕೇನೆ ಕರ್ನಾಟಕದಲ್ಲಿ ಬ್ಯೂಟಿಫುಲ್ ಆಗಿ ಹಿಂದೆ ನಮ್ಮವರು ಡಿಸೈನ್ ಮಾಡಿದ್ದಾರೆ ಕಂಬೈನ್ಡ್ ಕೌನ್ಸಿಲಿಂಗ್ ಅಂತ. ನೀವು ಎಷ್ಟು ಕೋರ್ಸುಗಳಿಗೆ ಬೇಕಾದ್ರೂ ನೀವು ಆಪ್ಷನ್ ಎಂಟ್ರಿ ಮಾಡಬಹುದು. ನೀಟ್ ರ್ಯಾಂಕ್ ಇತ್ತು ಅಂತಂದ್ರೆ ಮೆಡಿಕಲ್, ಡೆಂಟಲ್, ಆಯುಷ್ ಮಾಡಬಹುದು. ಉಳಿದವರು ನಿಮ್ಮ ರ್ಯಾಂಕ್ ಆಧರಿಸಿ ಎಂಟ್ರಿ ಮಾಡಬಹುದು. ಕೆಲವು ವಿದ್ಯಾರ್ಥಿಗಳೇ ನೀಟ್ ರ್ಯಾಂಕು ಇರುತ್ತೆ, CET ರ್ಯಾಂಕು ಇರುತ್ತೆ, ನೀವು ಎಂಟ್ರಿ ಮಾಡಬಹುದು. ನಿಮ್ಮ ರ್ಯಾಂಕು, ನಿಮ್ಮ ರಿಸರ್ವೇಶನ್, ನಿಮ್ಮ ಆಯ್ಕೆಗಳ ಆಧರಿಸಿ ನಿಮಗೆ ಒಂದು ಬೆಸ್ಟ್ ಸೀಟ್ ಅನ್ನ ನಾವು ನಿಮಗೆ ಕೊಡ್ತಾ ಇದ್ದೀವಿ. ಈಗ ತಮ್ಗೆ ಗೊತ್ತಿರುವಂತೆ ನೀಟ್ ಪರೀಕ್ಷೆ ಮುಂದೋಗಿದೆ. ಪರೀಕ್ಷೆ ಆದ ನಂತರ ಮಿನಿಮಮ್ ಒಂದು ತಿಂಗಳಾದ್ರೂ ಅವರು ರಿಸಲ್ಟ್ ಪಬ್ಲಿಷ್ ಮಾಡುವಂಥದ್ದಕ್ಕೆ ಸಮಯ ತಗೊಳ್ತಾರೆ. ಹಿಂದಿನ ವರ್ಷಗಳನ್ನು ನೋಡಿದ್ರೆ ನಾವು. ಆದ್ರೆ AICT ಅವರು ಇಂಜಿನಿಯರಿಂಗ್ ಅಡ್ಮಿಷನ್ಸ್ಗೆ ಕಟ್ ಆಫ್ ಡೇಟ್ ಕೊಡುವಂಥದ್ದು. ಈಗ ನಾವು ಕೌನ್ಸಿಲಿಂಗೇ ಶುರು ಮಾಡದೆ ನಾವು ನೀಟ್ ಎಕ್ಸಾಮು, ನೀಟ್ ರಿಸಲ್ಟಿಗೆ ಕಾಯ್ತಾ ಕೂರ್ತು ಅಂತಂದ್ರೆ, ನೀಟ್ ರಿಸಲ್ಟ್ ಆದ್ಮೇಲೂ ಸಹ ತಮಗೆ ಗೊತ್ತಿದೆ MCC ಅವರು ಟೈಮ್ ಟೇಬಲ್ ಕೊಡ್ತಾರೆ, ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್, ಥರ್ಡ್ ರೌಂಡ್ ಅಂತ ಅನ್ಕೊಂಡು. ಅದಕ್ಕೆ ನಾವು ಮ್ಯಾಚ್ ಮಾಡ್ಕೊಳಕ್ ಹೋಯ್ತು ಅಂತಂದ್ರೆ ಲಾಸ್ಟ್ ಇಯರ್ ತಮ್ಗೆ ಗೊತ್ತಿದೆ ಇಲ್ಲಿವರೆಗೆ ನಾವು ಕೌನ್ಸಿಲಿಂಗ್ ಮಾಡಿಬಿಟ್ಟಿದ್ದೀವಿ. ಇದರಿಂದ ಇಂಜಿನಿಯರಿಂಗ್ ಹೋಗುವಂತಹ, ಬರೀ ಇಂಜಿನಿಯರಿಂಗು, ಬರೀ ಫಾರ್ಮ್ ಸೈನ್ಸ್, ವೆಟರ್ನರಿಗೆ ಹೋಗುವಂತಹ ವಿದ್ಯಾರ್ಥಿಗಳಿಗೆ ತುಂಬಾ ತೊಂದರೆ ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಇತ್ತೀಚೆಗೆ ಎಲ್ಲಾ ಕಾಲೇಜುಗಳ ವೃತ್ತಿಪರ ಅಂದ್ರೆ ಮೆಡಿಕಲ್, ಡೆಂಟಲ್, ಆಯುಷ್ ಮತ್ತೆ ಇಂಜಿನಿಯರಿಂಗ್ ಎಲ್ಲ ಅಸೋಸಿಯೇಷನ್ಗಳು ಮತ್ತು ವೈದ್ಯಕೀಯ ಶಿಕ್ಷಣ ಸಚಿವರು ಹಾಗೂ ಉನ್ನತ ಶಿಕ್ಷಣ ಸಚಿವರು ಸರ್ಕಾರದ ಮಟ್ಟದಲ್ಲಿ ನೀಟ್ ಪರೀಕ್ಷೆ ಮರುಪರೀಕ್ಷೆ ಆಗ್ತಾ ಇರೋದ್ರಿಂದ, ಡಿಲೇ ಆಗ್ತಾ ಇರೋದ್ರಿಂದ ನಾವು ಯಾವ ರೀತಿ ಈ ವರ್ಷ ಕೌನ್ಸಿಲಿಂಗ್ ಮಾಡಬೇಕು ಅಂತ ಒಂದು ವಿವರವಾದ ಸಭೆಯನ್ನ ನಡೆಸಿ ಈ ಬಾರಿ ಮೆಡಿಕಲ್, ಡೆಂಟಲ್, ಆಯುಷ್ ಹೊರತುಪಡಿಸಿ ಅಂದ್ರೆ ಆ ರಿಸಲ್ಟಿಗೆ ವೆಯ್ಟ್ ಮಾಡದೆ ಉಳಿದಂತಹ ಕೋರ್ಸ್ಗಳಿಗೆ ಕೌನ್ಸಿಲಿಂಗ್ ಶುರು ಮಾಡುವಂತದ್ದಕ್ಕೆ ನಿರ್ಧಾರ ಮಾಡಲಾಗಿದೆ. ಹಾಗಿದ್ರೆ ಈ ಸರಿ ಸರ್ ನಮಗೆ ತುಂಬಾ ತೊಂದರೆ ಆಗ್ಬಿಡುತ್ತೆ, ಅನ್ಯಾಯ ಆಗುತ್ತೆ ಅಂತ ಏನ್ ಭಾವಿಸಕ್ ಹೋಗ್ಬೇಡಿ. ನಾವು KE ಅವರ ಜವಾಬ್ದಾರಿ ಏನು ಅಂತಂದ್ರೆ ಎಲ್ಲರ ಹಿತವನ್ನು ಕಾಯ್ಬೇಕಾಗುತ್ತೆ. ಹಾಗಾಗಿ ನಾವು ನಿಮ್ಮ ನೀಟ್ ರ್ಯಾಂಕ್ ಅನ್ನ ಬಿಟ್ಟು ನಾವು ಕೌನ್ಸಿಲಿಂಗ್ ಶುರು ಮಾಡಿದ್ರು ಸಹ ತಮ್ಗೆಲ್ಲ ಗೊತ್ತಿದೆ, ಒಂದು ರೌಂಡ್ ಕೌನ್ಸಿಲಿಂಗ್ ಮಾಡುವಂತದ್ದಕ್ಕೆ ಕನಿಷ್ಠ 30 ರಿಂದ 40 ದಿವಸಗಳು ಬೇಕಾಗುತ್ತೆ. ನೀವು ಹೇಗೆ ಅಂದ್ರೂ 21ಕ್ಕೆ ಎಕ್ಸಾಮ್ ಆದ್ರೆ ಜುಲೈ 21ಕ್ಕೆ ನಿಮ್ದು ನೀಟ್ ಬರ್ಬೋದು. ಆ ಕಡೆಗೆ 8-10 ದಿವಸ ಅವರು MCC ಅವರು ಟೈಮ್ ಟೇಬಲ್ ಕೊಟ್ಟು ಫಸ್ಟ್ ರೌಂಡ್ ಶುರು ಮಾಡ್ಬೋದು ಅಂತಂದ್ರು ನಮಗೆ ಸಿಗುವಂಥದ್ದು ಮುಂದಿನ ಒಂದು 55-60 ದಿನಗಳಲ್ಲಿ ಏನು 1-1.5 ರೌಂಡ್ ಅಷ್ಟೇ ಮಾಡಲಿಕ್ಕೆ ಸಾಧ್ಯ ಆಗಿರುತ್ತೆ. ತಮಗೆಲ್ಲ ಗೊತ್ತಿದೆ
ನಾವು ಸೆಕೆಂಡ್ ರೌಂಡ್ ತನಕ ಅಪ್ಗ್ರೇಡೇಷನ್ಗೆ ಅವಕಾಶ ಕೊಡ್ತೀವಿ. ಹೇಗೆ ಅಂತಂದ್ರೆ, ಉದಾಹರಣೆಗೆ ನೀವು ಈಗ ಇಂಜಿನಿಯರಿಂಗ್ ರ್ಯಾಂಕು ಒಳ್ಳೇದಿದೆ, ನೀವು ನೀಟ್ ಪರೀಕ್ಷೆಯನ್ನು ಬರಿತಾ ಇದ್ದೀರಾ, ನಿಮ್ದು ಮೇನ್ ಉದ್ದೇಶ ನೀಟಲ್ಲಿ ಮೆಡಿಕಲ್ ತಗೊಳ್ಬೇಕು ಅಂತನ್ನುವಂಥದ್ದು. ನಾನು ಮುಂದುವರಿಸ್ತೀನಿ. ಕೆಲವು ವಿದ್ಯಾರ್ಥಿಗಳು ದೂರವಾಣಿ ಮೂಲಕ ಇದ್ದಾರೆ, ನಾನು ಅವ್ರಿಗೆ ಕಟ್ಟಾಯ್ತು. ಹಾಗಾಗಿ ನೀಟ್ ಯಾರು ನೀಟ್ ರ್ಯಾಂಕ್ ಆಧರಿಸಿ ಮೆಡಿಕಲ್ ಕಾಲೇಜಲ್ಲಿ ಸೀಟ್ ಪಡಿಬೇಕು ಅಂತ ಇದ್ದೀರಾ, ಜೊತೆಗೆ ಇಂಜಿನಿಯರಿಂಗ್ ರ್ಯಾಂಕ್ ಸಹ ಚೆನ್ನಾಗಿದೆ ಅಂತ ಅಂದ್ರೆ ನೀವೇನ್ ಮಾಡಬೇಕು ಅಂತಂದ್ರೆ, ನಮ್ಮ ಕೌನ್ಸಿಲಿಂಗ್ ಅಲ್ಲಿ ಜಸ್ಟ್ ಆಪ್ಷನ್ ಎಂಟ್ರಿ ಮಾಡಿ, ನಿಮಗೆ ಇಂಜಿನಿಯರಿಂಗ್ ಸಿಕ್ಲಿ ಏನ್ ಚಿಂತೆ ಮಾಡಕ್ ಹೋಗ್ಬೇಡಿ. ನೀವು ಮೆಡಿಕಲ್ ಸಿಕ್ಕಿದ ಮೇಲೆ ಹೆಂಗೆ ಸಾರ್ ಇಲ್ಲ ನಿಮಗೆ ಅಡ್ಮಿಷನ್ ಆಗಿ ಅಂತ ನಾವೇನು ಹೇಳ್ತಾ ಇಲ್ಲ. ಫಸ್ಟ್ ರೌಂಡ್ ಅಲ್ಲಿ ನೀವು ಅದನ್ನ ಹೋಲ್ಡ್ ಮಾಡಿ ಅಪ್ಗ್ರೇಡೇಷನ್ ಬರುವಂತದಕ್ಕೆ ಅವಕಾಶ ಕೊಡ್ತೀವಿ. ಹಾಗಾಗಿ ನೀವೇನ್ ಗಡಿಬಿಡಿ ಮಾಡಕ್ ಹೋಗ್ಬೇಡಿ, ನಾವು ನಿಮ್ಗೆ ಕ್ಲಾರಿಟಿಯನ್ನ ವಿವರವಾಗಿ ಕೊಡ್ತೀವಿ. ನಂತರ ನೀವು ಮೆಡಿಕಲ್ ಅನ್ನ ಕೌನ್ಸಿಲಿಂಗ್ ಶುರು ಮಾಡಿದಾಗ, ನಾವು ಇನ್ ಬಿಟ್ವೀನ್ ಮೆಡಿಕಲ್ ಅನ್ನು ತಗೊಂಡ್ ಬಂದು ಹಾಕಿದಾಗ, ಒಂದ್ ವೇಳೆ ನೀವು ಇಂಜಿನಿಯರಿಂಗ್ ಸೀಟ್ ಹೋಲ್ಡ್ ಮಾಡಿದ್ದವರು ನೀವು ಮೆಡಿಕಲ್ ಸಿಕ್ಕಿ ನೀವು ಒಳ್ಳೆ ನಿಮಗೆ ಬೇಕಾಗಿರುವಂತಹ ಮೆಡಿಕಲ್ ಸೀಟ್ ಸಿಕ್ಕಿ ಹೋಗ್ತೀರಾ ಅಂತಂದ್ರೆ, ನಿಮ್ಮ ಇಂಜಿನಿಯರಿಂಗ್ ಸೀಟನ್ನ ನಾವು ಯಾರೋ ಕೆಳಗಡೆ ರ್ಯಾಂಕ್ ಇರೋರಿಗೆ ಏನ್ ಕೊಡಲ್ಲ. ಉದಾಹರಣೆಗೆ ನಂಬರ್ 1 ಕಾಲೇಜಲ್ಲಿ ಬರೀ ಇಂಜಿನಿಯರಿಂಗ್ ಮಾಡಬೇಕು ಅಂತಿರುವಂತ ವಿದ್ಯಾರ್ಥಿಗೆ ನಂಬರ್ 2 ಕಾಲೇಜಲ್ಲಿ ಸಿಕ್ಕಿರುತ್ತೆ. ನಂಬರ್ 1 ಕಾಲೇಜಲ್ಲಿ ಸಿಕ್ಕಿರೋನು ಮೆಡಿಕಲ್ಗೆ ಹೋಗ್ತಿದ್ದಂಗೆನೆ ನಂಬರ್ 2 ಕಾಲೇಜಲ್ಲಿ ಇರುವಂತವನಿಗೆ ಅಪ್ಗ್ರೇಡೇಷನ್ ಅವಕಾಶ ಕೊಡ್ತೀವಿ. ನೀವು ಸಹ ಸರ್ ಹೆಂಗೆ ಅವ್ನು ಮೆಡಿಕಲ್ಗೆ ಹೋಗ್ಬಿಟ್ಟ, ನನಗೆ ಆ ಕಾಲೇಜ್ ಬೇಕಾಗಿತ್ತು, ನಾನು ಈ ಕಾಲೇಜಲ್ಲಿ ಅನಿವಾರ್ಯವಾಗಿ ಸೇರಕ್ ಹೋಗ್ಬೇಡಿ ನೀವು ಫಸ್ಟ್ ರೌಂಡ್ ಅಲ್ಲಿ ಅಂತ ನಿಮ್ಗೆ ತುಂಬಾ ಕ್ಲಾರಿಟಿ ಇತ್ತು ಅಂದ್ರೆ ಸೇರುವಂತ್ರಿ, ಇಲ್ಲಾಂದ್ರೆ ವೆಯ್ಟ್ ಮಾಡಿ. ಹಾಗಾಗಿ ನಾನು ಸಿಂಪಲ್ ಆಗಿ, ಅದು ತುಂಬಾ ಕಾಂಪ್ಲಿಕೇಶನ್ ಇದೆ, ನೀವು ಇಷ್ಟೊಂದಕ್ಕೆಲ್ಲ ನೀವು ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ಮೆಡಿಕಲ್ಲು, ಡೆಂಟಲ್ಲು, ಆಯುಷ್, ನೀಟ್ ರ್ಯಾಂಕ್ ಆಧರಿಸಿ ನಾವು ಏನ್ ಮಾಡ್ತೀವಿ, CET ರ್ಯಾಂಕ್ ಆಧರಿಸಿ ಏನ್ ಬೇರೆ ಕೋರ್ಸಿಗೆ ಮಾಡ್ತೀವಿ, ಈ ಎಲ್ಲಾ ವಿದ್ಯಾರ್ಥಿಗಳಿಗೆ ಫಸ್ಟ್ ರೌಂಡ್ ಮಿಡ್ಲಲ್ಲೋ ಇಲ್ಲ ಫಸ್ಟ್ ರೌಂಡ್ ನಂತರ ಬಿಫೋರ್ ಸೆಕೆಂಡ್ ರೌಂಡ್ ನಾವು ಒಟ್ಟು ಮಾಡ್ತೀವಿ. ಇದನ್ನ ಲಾಸ್ಟ್ ಇಯರ್ ಸಹ ನಾನು ಪ್ರಾಯೋಗಿಕವಾಗಿ ಮಾಡಿದ್ದೀನಿ, ಯಾರಿಗೇನು ಪ್ರಾಬ್ಲಮ್ ಆಗಿಲ್ಲ. ಆಮೇಲೆ ತಮ್ಗೆಲ್ಲ ಗೊತ್ತಿದೆ, ಈ ಬಾರಿ ನಾವು ಮೆಡಿಕಲ್ಲು, ಡೆಂಟಲ್ಲು, ಆಯುಷ್ ಅವರಿಗೆ ಥರ್ಡ್ ರೌಂಡ್ ಅಲ್ಲಿ ಸಹ ಅಪ್ಗ್ರೇಡೇಷನ್ ಕೊಡ್ತೀವಿ. ಇದು ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಮೊದಲಿಂದನೂ ಒಂದು ದೊಡ್ಡ ಹೋರಾಟ ಇತ್ತು. ಲಾಸ್ಟ್ ಇಯರ್ ಕೋರ್ಟ್ ಅಲ್ಲಿ ಕೇಸ್ ಹಾಕಿ ಸಹ ಬಹಳಷ್ಟು ಡಿಲೇ ಆಯಿತು. ಇದೊಂದೇ ಕಾರಣಕ್ಕೋಸ್ಕರ ನಮ್ಮಲ್ಲಿ, ಅದಕ್ಕೋಸ್ಕರ ನಾವು ಥರ್ಡ್ ರೌಂಡ್ ಅಲ್ಲಿ ಯಾರಾದ್ರೂ ಬಿಟ್ಟು MCCಗೆ ಹೋದ್ರು ಅಥವಾ ಕ್ವಿಟ್ ಮಾಡಿದ್ರು ಅಂತಂದ್ರು, ಫೈನಲಿ ಮೆಡಿಕಲ್ ಈಸ್ ಅಲ್ಟಿಮೇಟ್. ಎಲ್ಲ ಪೇರೆಂಟ್ಸ್ಗೆ ಬಾರ್ಡರ್ ಅಲ್ಲಿ ಮಿಸ್ ಆಗಿರ್ತೀರಾ. ಸೆಕೆಂಡ್ ರೌಂಡ್ ಅಲ್ಲಿ ಕಂಪಲ್ಸರಿ ಅಡ್ಮಿಷನ್ ಇರುತ್ತೆ, ಥರ್ಡ್ ರೌಂಡ್ ಅಲ್ಲಿ ಅಪ್ಗ್ರೇಡೇಷನ್ ಕರ್ನಾಟಕದಲ್ಲಿ ಕೊಡ್ತಿರ್ಲಿಲ್ಲ, ಬಟ್ ನಾವು ಈ ಸಾರಿ ಕೊಡ್ತೀವಿ, ಅಪ್ಗ್ರೇಡೇಷನ್ ಕೊಡ್ತೀವಿ. ಹಾಗಾಗಿ ನಿಮಗೆ ನಾಟ್ ಓನ್ಲಿ ಮೆಡಿಕಲ್, ಥರ್ಡ್ ರೌಂಡ್ ಅಲ್ಲಿ ಎಲ್ಲರಿಗೆ ಅಪ್ಗ್ರೇಡೇಷನ್ ಕೊಡ್ತೀವಿ. ಉದಾಹರಣೆಗೆ ಯಾರಾದ್ರೂ ಒಬ್ಬ ಟಾಪ್ ಇಂಜಿನಿಯರಿಂಗ್ ಕಾಲೇಜಲ್ಲಿ ಇದ್ದವನು MCC ನಲ್ಲಿ ಥರ್ಡ್ ರೌಂಡ್ ಅಲ್ಲಿ ಸಿಕ್ಕಿ ಹೋಗ್ಬಿಟ್ಟ ಅಂತ ಭಾವಿಸೋಣ ನಾವು, ನೀವು ಸಹ ಬನ್ನಿ. ನಾನು ಥರ್ಡ್ ರೌಂಡ್ ಶುರು ಮಾಡುವಾಗ ಸೀಟ್ ಮ್ಯಾಟ್ರಿಕ್ಸ್ ಪಬ್ಲಿಷ್ ಮಾಡ್ತೀನಿ. ಯಾವುದೋ ಒಂದು X ಅನ್ನೋದು ಬೆಸ್ಟ್ ಕಾಲೇಜು ನಿಮಗೆ ಬೇಕಾಗಿರೋದ್ರಲ್ಲಿ ಒಂದು ಇಂಜಿನಿಯರಿಂಗ್ ಸೀಟ್ ಕಂಪ್ಯೂಟರ್ ಸೈನ್ಸ್ ಅಲ್ಲಿ ನಿಮಗೆ ಬೇಕಾಗಿದ್ದಿದೆ, ನಿಮಗೊಂದು ನಿಮ್ಮ ಕ್ಯಾಲ್ಕುಲೇಷನ್ ಪ್ರಕಾರ ನಿಮ್ಮದು ಅಪ್ಗ್ರೇಡೇಷನ್ ಆಗ್ಬೋದು. ಬಟ್ ಸೆಕೆಂಡ್ ರೌಂಡ್ ಅಲ್ಲಿ ನೀವು ಅಡ್ಮಿಷನ್ ಆಗಿದ್ದೀರಾ, ಡೋಂಟ್ ವರಿ, ಕಾಲೇಜಿನ ಫೀಸು ನಮ್ಮ ಹತ್ರನೇ ಇರುತ್ತೆ. ಎಲ್ಲ KEAಗೆ ಅಡ್ಮಿಷನ್ ಆಗುವಂಥವ್ರು ನಮಗೆ ಫೀಸ್ ಕಟ್ತೀರಾ, ನಾವೇ ಫೀಸ್ ಇಟ್ಕೊಂಡಿರ್ತೀವಿ. ನಂತರ ನಾವು ಕಾಲೇಜಿಗೆ ಕೊಡುವಂಥದ್ದು. ನೀವು ಕಾಲೇಜವರಿಗೆ ಸಹ ನಮ್ಮ ಸರ್ಕಾರದ ಹಿರಿಯ ಸಚಿವರು ರಿಕ್ವೆಸ್ಟ್ ಮಾಡಿದ್ದಾರೆ ಅಸೋಸಿಯೇಷನ್ ಅವರಿಗೆ, ಒಂದು 5% ಮಕ್ಕಳೇನಾದ್ರೂ ಅಡ್ಮಿಷನ್ ಆದ್ಮೇಲೆ ಅಪ್ಗ್ರೇಡೇಷನ್ ಆಗಿ ಆ ಕಡೆ ಈ ಕಡೆ ಹೋಗೋದಿತ್ತು ಅಂತಂದ್ರೆ, ನೀವು ಆ ಮಕ್ಕಳಿಗೆ ತೊಂದರೆ ಮಾಡಬಾರ್ದು. ನೀವು ಅವರಿಗೆ ಫ್ರೀ ಎಕ್ಸಿಟ್ ಆಗೋದಕ್ಕೆ ಅವಕಾಶ ಕೊಡಬೇಕು. ಒಂದ್ ವೇಳೆ ನೀವು ಹಾಸ್ಟೆಲ್ ಫೀಸ್ ಕಟ್ಟಿರ್ಬೋದು, ಸ್ಕಿಲ್ ಲ್ಯಾಬ್ ಫೀಸ್ ಕಟ್ಟಿರ್ಬೋದು, ನೀವು ಚಿಂತೆ ಮಾಡಬೇಡಿ. ಆ ಕಾಲೇಜಿನ ಅಸೋಸಿಯೇಷನ್ ಅವರು ಒಪ್ಪಿದ್ದಾರೆ, ಅವರು ನಿಮಗೆ ಫೀಸ್ ರೀಫಂಡ್ ಮಾಡ್ತಾರೆ. ಹಾಗಾಗಿ ನೀವು ಥರ್ಡ್ ರೌಂಡ್ ಅಲ್ಲಿ ಸಹ ಅಪ್ಗ್ರೇಡೇಷನ್ ಆಗಿ ಬೇರೆ ಕಾಲೇಜಿಗೆ ಹೋಗೋದಕ್ಕೆ ಅವಕಾಶ ಕೊಡ್ತೀವಿ. ಹಾಗಾಗಿ ನಾವು ಸ್ಪ್ಲಿಟ್ ಮಾಡಿ ಕೌನ್ಸಿಲಿಂಗ್ ಮಾಡ್ತಿದ್ದಂಗೆ ಅನ್ಯಾಯ ಆಗುತ್ತೆ ಅಂತ ತಾವೇನು ಭಾವಿಸುವಂತ ಅಗತ್ಯ ಇಲ್ಲ, ನಿಮಗೆ ಫೆಸಿಲಿಟೇಟ್ ಮಾಡ್ತೀವಿ. ಸರ್, ತುಂಬಾ ವಿದ್ಯಾರ್ಥಿಗಳು ನೀವು ಆಪ್ಷನ್ ಎಂಟ್ರಿ ಮಾಡ್ಲಿಕ್ಕೆ ಅಂದ್ರೆ PU ಅಂಕಗಳನ್ನ CBSE ಮತ್ತೆ 12th ಏನ್ ಬೇರೆ ಬೋರ್ಡ್ಗಳು ವಿದ್ಯಾರ್ಥಿಗಳು, ಹೊರ ರಾಜ್ಯದ ವಿದ್ಯಾರ್ಥಿಗಳಿಗೆ ಅಷ್ಟೆಲ್ಲ ಹೇಳಿದ್ರು CBSE ವಿದ್ಯಾರ್ಥಿಗಳು ಅಂಕಗಳನ್ನ ಎಂಟ್ರಿನೇ ಮಾಡಿರಲ್ಲ. ಎಷ್ಟೋ ಜನ ಈಗ ಮೊನ್ನೆನೂ ರಿಸಲ್ಟ್ ಬಂದ ನಮ್ಗೆ ಬಂದಿಲ್ಲ ಅಂತ ಚೆಕ್ ಮಾಡಿದಾಗ ಅವ್ರ ಅಂಕ ಎಂಟ್ರಿ ಮಾಡಿದ್ರೆ ಗಮನಕ್ಕೆ ಬರುತ್ತೆ. ಈಗ ಅವರ ಶಾಲೆಗಳಲ್ಲಿ ಅಂದ್ರೆ 12th ಓದ್ಬೇಕಾದ್ರೆ ಅವರು ಲೆಕ್ಚರ್ಸ್ಗಳು, ಅವರಿಗೆ ಟೀಚರ್ಸ್ಗಳು ಮಾಹಿತಿ ಕೊಟ್ಟಿರೋದಿಲ್ವಾ? ಆಕ್ಚುಲಿ ನೋಡಿ, ನಾವು ಎಲ್ಲ ಮಕ್ಕಳಿಗೆ ಮಾರ್ಕ್ಸ್ ಎಂಟ್ರಿ ಮಾಡಿ ಅಂತ ಹೇಳಲೇ ಇಲ್ಲ.
ನಾವು ಸ್ಟೇಟ್ ಆಯಾ ಬೋರ್ಡ್ಗಳಿಂದನೇ ನಾವು ತಗೊಳ್ಳುವಂಥದ್ದು ನಮ್ದು ಉದ್ದೇಶ ಇತ್ತು ಆಕ್ಚುಲಿ. ಉದಾಹರಣೆಗೆ ಈ ಬಾರಿ ನಾವು ಫಸ್ಟ್ ಟೈಮು ಮಹಾರಾಷ್ಟ್ರ ಮತ್ತೆ ಕೇರಳ ಬೋರ್ಡಿಂದ ಸಹ ನಾವು ತಗೊಂಡಿದ್ದೀವಿ. ಪಾಪ ಅವ್ರು ಸಹ ನಮಗೆ ಕೋಆಪರೇಷನ್ ಮಾಡಿ API ಸರ್ವಿಸಸ್ಸನ್ನೇ ಕೊಟ್ಟಿದ್ದಾರೆ. ಇವನ್ ನಮಗೆ ಮಹಾರಾಷ್ಟ್ರದವರು ಒಂದು ರಿಸಲ್ಟಿಗೆ 7 ರೂಪೀಸ್ ಚಾರ್ಜ್ ಮಾಡ್ತೀವಿ ನಾವು API ಸರ್ವಿಸ್ ಕೊಡೋದಕ್ಕೆ ಅಂತಂದ್ರು. ಹಾರ್ಡ್ಲಿ ನಮ್ಮ ಗಡಿನಾಡು ಕನ್ನಡಿಗರು ಒಂದು 2,500-3 ಸಾವಿರ ಮಹಾರಾಷ್ಟ್ರದ ಮಕ್ಳು ಇರ್ತಾರೆ. ಓಕೆ, ನೋ ಪ್ರಾಬ್ಲಮ್, ನಾವು ಕೊಡ್ತೀವಿ ಅಂತ. ಆದ್ರೆ ಏನ್ ಚಾರ್ಜಸ್ ಅಂದ್ರೆ ಒಂದು ರಿಸಲ್ಟ್ ನಮಗೆ ಅಫಿಷಿಯಲಿ ಆನ್ಲೈನ್ ಅಲ್ಲಿ ಟ್ರಾನ್ಸ್ಫರ್ ಮಾಡೋದಕ್ಕೆ ಒಂದು 7 ರೂಪೀಸ್ ಚಾರ್ಜ್ ಮಾಡ್ತೀವಿ ಅಂತಂದ್ರು. ಅದೇನು ದೊಡ್ಡ ಅಮೌಂಟ್ ಏನಲ್ಲ, ನಾವು ಕೊಡ್ತೀವಿ. ಬಟ್ ಅವ್ರು IT ಸರ್ವಿಸ್ ನಮಗೆ ಕೊಟ್ಟರು. ಅಂದ್ರೆ ಆನ್ಲೈನ್ ಅಲ್ಲೇ ನಾವು ಫೆಚ್ ಮಾಡ್ಕೊಂಡ್ಬಿಟ್ವಿ. ಇದು ಏನಾಗುತ್ತೆ, ಅಲ್ಲಿ ಇನ್ನೂ ಒಂದು ಪ್ರಾಬ್ಲಮ್, ನಾವು ವಿದ್ಯಾರ್ಥಿಗಳಿಗೆ ಮಾರ್ಕ್ಸ್ ಎಂಟ್ರಿ ಮಾಡಿ ಅಂತ ಹೇಳ್ತಿರುವಂತದ್ದು ಆಕ್ಚುಲಿ ತಪ್ಪು. ಯಾಕೆ ಅಂತಂದ್ರೆ ವಿದ್ಯಾರ್ಥಿಗಳು ಎಂಟ್ರಿ ಮಾಡುವಾಗ ಅದ್ರ ಮೇಲೆ ಮಾರ್ಕ್ಸ್ ಇರೋದ್ರಿಂದ ತಪ್ಪು ಎಂಟ್ರಿ ಮಾಡಿಬಿಟ್ರೆ ಗೊಂದಲ ಆಗುತ್ತೆ ಅಂತ. ನಮಗೆ ಈ ಬಾರಿ CBSE ಬೋರ್ಡ್ ಇಂದ ನಮ್ಮ ರಾಜ್ಯದಲ್ಲಿ ಇರುವಂತ CBSE ವಿದ್ಯಾರ್ಥಿಗಳದ್ದು ಡಾಟಾ ನಮಗೆ ಬರಲಿಲ್ಲ ಅನ್ನೋ ಕಾರಣಕ್ಕೆ ಹೋಗಿ ಈ ಸರಿ ನಾವು ತುಂಬಾ ಸ್ಟ್ರೀಮ್ಲೈನ್ ಮಾಡಿದ್ವಿ, ಬೇರೆ ಎಲ್ಲ ಸ್ಟ್ರೀಮ್ಲೈನ್ ಮಾಡಿದ್ವಿ. ಬಟ್ CBSE ಅವ್ರದ್ದು ದೊಡ್ಡ ನಂಬರ್, ನಮಗೆ ಅವರೇನೆ ನಮಗೆ ಮಾರ್ಕ್ಸ್ ಕೊಡ್ಲಿಲ್ಲ. ಯಾಕೆ ಅಂತಂದ್ರೆ ನಾವು ತುಂಬಾ ಡೆಲ್ಲಿಗೆ ಕರೆಸ್ಪಾಂಡೆನ್ಸ್ ಎಲ್ಲ ಮಾಡಿದ್ವಿ. ಈ ಸರಿ CBSE ಅವ್ರದೇ ಸ್ವಲ್ಪ IT ಇಶ್ಯೂಸ್ ಇತ್ತು ಅಂತ ಅನ್ಕೊಂಡು ನಮಗೆ ಅವ್ರು ಯಾವ್ದು ಡಾಟಾ ಕೊಡ್ಲಿಲ್ಲ. ಮಕ್ಕಳು ಡಿಜಿ ಲಾಕರ್ ಅಲ್ಲಿ ಹೋಗಿ ಡೌನ್ಲೋಡ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡಿದ್ರೆ ಅವ್ರು ಸಹ ನಮಗೆ ಒಂದು 3,500 ಮಕ್ಕಳು ಮಾಡಲಿಲ್ಲ. ಹಾಗಾಗಿ ನಾವು ಎಷ್ಟು ಎಜುಕೇಟ್ ಮಾಡಿದ್ರು ಇದರಲ್ಲಿ ಗೊಂದಲ ಆಯಿತು. ನಮ್ಮ ಸ್ಟೇಟ್ ಬೋರ್ಡಿನ ಮಕ್ಕಳು ಸಹ ಅಪ್ಲಿಕೇಶನ್ ಹಾಕುವಾಗ ಸ್ಟೇಟ್ ಬೋರ್ಡಿನಲ್ಲಿ ಅವರ PU ರಿಜಿಸ್ಟರ್ ನಂಬರ್ನ ತಪ್ಪು ಎಂಟ್ರಿ ಮಾಡಿದ್ದಾರೆ 1,500 ಮಕ್ಕಳು. ಹಾಗಾಗಿ ಅವರಿಗೆ ಸಹ ನಾವು ರಿಸಲ್ಟ್ ಕೊಡೋಕ್ಕಾಗಲಿಲ್ಲ. ಹಾಗಾಗಿ ನಾವು ಮುಂದಿನ ದಿನಗಳಲ್ಲಿ PU ಬೋರ್ಡ್ ಇಂದು ಮಕ್ಕಳದಾದ್ರೂ ನಮಗೆ 100% ನಮಗೆ ಡಾಟಾ ಬರೋ ತರ ಒಂದು ನಾವು ಯೋಜನೆಯನ್ನ ರೂಪಿಸ್ತಾ ಇದೀವಿ. ನಾನು ಮುಂದಿನ ದಿನದಲ್ಲಿ ಅದನ್ನ ಕಾರ್ಯರೂಪಕ್ಕೆ ತಗೊಂಡು ಬರ್ತೇನೆ. ಸರ್, CET ಪರೀಕ್ಷೆನೂ ಅಷ್ಟೇ ತುಂಬಾ ವ್ಯವಸ್ಥಿತವಾಗಿ ಚೆನ್ನಾಗಿ ನಡ್ಸ್ಕೊಂಡ್ ಬರ್ತಾ ಇದ್ದಾರೆ ಕಳೆದ 2 ವರ್ಷಗಳಲ್ಲಿ. ಆದ್ರೂ ಕೆಲವು ಸಣ್ಣ ಪುಟ್ಟ ಗೊಂದಲಗಳು ಅಷ್ಟೆಲ್ಲ ಹೇಳಿದ್ರು ಕೆಲವು ಪ್ರಕರಣಗಳು ನಡೀತಾ ಇದ್ದಾವೆ. ಅದನ್ನು ಸಂಪೂರ್ಣ ಕಡಿವಾಣ ಹಾಕಕ್ಕೆ ಈ ಲೆಕ್ಚರ್ಸ್ಗಳಿಗೆ, ಅಂದ್ರೆ ಯಾರು ಪರೀಕ್ಷಾ ಕೇಂದ್ರಗಳಲ್ಲಿ ಕೆಲಸ ಮಾಡ್ತಾರೆ ಅವ್ರಿಗೆ ಇನ್ನಷ್ಟು ತರಬೇತಿಯ ಅಗತ್ಯ ಇದೆಯಾ, ಅಥವಾ ಇನ್ನು ಏನಾದರೂ ಬೇರೆ ರೀತಿಯಾಗಿರ್ತಕ್ಕಂಥ ಕ್ರಮಗಳನ್ನು ಕೈಗೊಳ್ಳಬಹುದು? ನಂದು ತಮ್ಗೆಲ್ಲರಿಗೂ ಗೊತ್ತಿರುವಂತೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ CET ಪರೀಕ್ಷೆ ಅಂತಿದ್ದಂಗೆ 2 ಪಾರ್ಟ್ ಬರುತ್ತೆ. ಒಂದು ವ್ಯವಸ್ಥಿತವಾಗಿ ಅರ್ಜಿ ಕರೆದು ಹುಡುಗರಿಗೆ ಹಾಲ್ ಟಿಕೆಟ್ ಬಿಟ್ಟು ಯಾವುದು ಸೆಂಟರ್ಗಳನ್ನ ಆಯ್ಕೆ ಮಾಡಿ ಯಾವುದು ಮಕ್ಕಳಿಗೆ ಸೆಂಟರಲ್ಲಿ ಪ್ರಾಬ್ಲಮ್ ಆಗದಿಲ್ದಿರೋ ತರ ವ್ಯವಸ್ಥೆ ಮಾಡುವಂಥದ್ದು. ಪರೀಕ್ಷೆಗೆ ಸಂಬಂಧಪಟ್ಟಂತಹ ಗೌಪ್ಯತಾ ಕಾರ್ಯಗಳು ಅಂದ್ರೆ ಕ್ವಶನ್ ಪೇಪರ್ ಪ್ರಿಂಟಿಂಗು, OMR ಪ್ರಿಂಟಿಂಗು, ಅಲ್ಲಿ ಯಾವುದೂ ತೊಂದರೆ ಆಗದಿಲ್ದಿರ ಅಂತ ಮಾಡುವಂಥದ್ದು ಇಡೀ ಪರೀಕ್ಷಾ ವ್ಯವಸ್ಥೆಯಲ್ಲಿ ಮಹತ್ವದಂತ ಕೆಲಸ. ಇನ್ನು ಎಕ್ಸಿಕ್ಯೂಷನ್ ಬಂದು ಆಯಾಯ ಜಿಲ್ಲಾಧಿಕಾರಿಗಳು ನಾವು ಪರೀಕ್ಷಾ ಬಂಡಲ್ನ ಹ್ಯಾಂಡ್ ಓವರ್ ಮಾಡಿದ ಮೇಲೆ ಅವರು ಕಾಲೇಜಲ್ಲಿ ಎಲ್ಲ ವ್ಯವಸ್ಥೆ ಮಾಡಿ ಪರೀಕ್ಷೆ ನಡೆಸಿ ನಮಗೆ ಕಳಿಸುವಂತ ಜವಾಬ್ದಾರಿ ಜಿಲ್ಲಾಧಿಕಾರಿಗಳಿಗೆ ಕೊಟ್ಟಿರ್ತೀವಿ. ನಾನು ಪರೀಕ್ಷಾ ಪ್ರಾಧಿಕಾರಿ ವತಿಯಿಂದ ಈ ಗೌಪ್ಯತಾ ಕಾರ್ಯನ ಪ್ರಾಮಾಣಿಕವಾಗಿ ನಾವು ಆದಷ್ಟು ಗೊಂದಲ ಇಲ್ಲದೆ ನಾವು ಮಾಡಿದ್ದೀವಿ. ತಾವು ನೋಡ್ಬೋದು, ಈ ವರ್ಷ ಓನ್ಲಿ 2 ಸಬ್ಜೆಕ್ಟ್ ಅಲ್ಲಿ ಮಾತ್ರ ಒಂದೊಂದು ಕ್ವಶನ್ ಮಾತ್ರ ಗ್ರೇಸ್ ಹೋಗಿದೆ. ಅದು ಏನಿದ್ರು ನೀವು ಬೇರೆ ಎಲ್ಲ ಪರೀಕ್ಷೆ, ಲಾಸ್ಟ್ ಇಯರ್ ನೀಟಲ್ಲಿ ಸಹ 4 ಆ ಥರದ್ದು ಮಿಸ್ಟೇಕ್ ಆಗಿತ್ತು. ಹಾಗಾಗಿ ಅದಕ್ಕೆಲ್ಲ ಹೆಚ್ಚು ಕಾಳಜಿಯನ್ನು ನಾವು ವಹಿಸಿದ್ದೀವಿ. ಈ ಪರೀಕ್ಷಾ ಕೇಂದ್ರದಲ್ಲಿ ಏನು ಈ ಗೊಂದಲ ಆಯಿತು ನೋಡಿ, ನಾವು 99% ಎಷ್ಟೆಲ್ಲ ನಾವು ದುಡ್ದಿದ್ವಿ ಸ್ಮೂತಾಗಿ ಪರೀಕ್ಷೆ ಆಗಬೇಕು ಅಂತನ್ನುವಂಥದ್ದು, ಅದು ಕೆಲವೊಮ್ಮೆ ಯಾರಿಗೂ ಕಾಣೋದೇನೆ ಇಲ್ಲ. ಯಾವುದೋ ಸೆಂಟ್ರಲ್ಲಿ ನಮಗೆ ಸಂಬಂಧಪಟ್ಟಂತಹ ವಿಚಾರ ಅಲ್ಲ, ಅಲ್ಲಿ ಯಾರೋ ಒಬ್ಬ ಗೇಟಲ್ಲಿ ಇದ್ದವನು ಅವನ ಮನಸ್ಥಿತಿ ಏನಿತ್ತು ನಾವಂತೂ ಹೇಳಿಲ್ಲ, ಆದ್ರೂ ಸಹ ಜನಿವಾರ ಬಿಚ್ಚೋದು, ಇದು ಎಲ್ಲ ಗೊಂದಲ ಕ್ರಿಯೇಟ್ ಮಾಡಿ ಸುಮ್ಮನೆ ಇಡೀ ಪರೀಕ್ಷಾ ವ್ಯವಸ್ಥೆ ಬಗ್ಗೆ ಚರ್ಚೆ ಮಾಡುವಂಥದ್ದು ಮಾಡಿದ್ರು. ತಾವು ಹೇಳ್ದಂಗಿಲ್ಲ, ಮುಂದಿನ ವರ್ಷದಲ್ಲಿ ನಾವು ಈ ವರ್ಷನೇ ಡ್ರೆಸ್ ಕೋಡ್ ಆಫೀಸರ್ ಅಂತೆಲ್ಲ ಇಂಟ್ರೊಡ್ಯೂಸ್ ಮಾಡಿ ತರಬೇತಿ ಕೊಟ್ಟಿದ್ವಿ. ಇನ್ನೂ ಮುಂದಿನ ವಿಚಾರದಲ್ಲಿ ಇನ್ನೂ ಗಂಭೀರವಾಗಿ ತಗೊಳ್ತೀವಿ. ಮತ್ತು ಇದಕ್ಕೆ ಹೆಚ್ಚು ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಇದರಲ್ಲಿ ಭಾಗಿಯಾಗಬೇಕಾಗುತ್ತೆ. ಯಾಕೆಂತಂದ್ರೆ ನಾವು ಕೋರ್ ವರ್ಕ್ ಏನಿದೆ ಕಾನ್ಫಿಡೆನ್ಷಿಯಲ್ ಅಲ್ಲಿ ನಾವು ಫೋಕಸ್ ಮಾಡಬೇಕಾಗುತ್ತೆ. ಇಡೀ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿ 745 ಪರೀಕ್ಷಾ ಕೇಂದ್ರದಲ್ಲಿ ನಾವು ಪರೀಕ್ಷೆ ಮಾಡಿದೀವಿ. ಪರೀಕ್ಷಾ ಪ್ರಾಧಿಕಾರ ಆ ಎಲ್ಲ ಜವಾಬ್ದಾರಿಗಳನ್ನ ತಗೊಂಡು ನಿರ್ವಹಿಸುವಂಥದ್ದು ಪ್ರಾಕ್ಟಿಕಲ್ ಆಗಿ ಸಾಧ್ಯ ಇಲ್ಲ. ಅದಕ್ಕೇನೆ ನಮ್ಮ ನಿಯಮದ ಪ್ರಕಾರ ಆಯಾ ಜಿಲ್ಲೆನಲ್ಲಿ ಪರೀಕ್ಷೆ ನಡೆಸುವಂತಹ ಜವಾಬ್ದಾರಿ ಜಿಲ್ಲಾಧಿಕಾರಿಗಳಿಗೆ ಕೊಟ್ಟಿದ್ದಾರೆ. ಹಾಗಾಗಿ ಅವರ ಒಂದು ಸಹಾಯದಿಂದ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಸಹಾಯದಿಂದ ಈ ಪರೀಕ್ಷೆ ಎಕ್ಸಿಕ್ಯೂಷನ್ ನಾವು ಇನ್ನೂ ವ್ಯವಸ್ಥಿತವಾಗಿ ನಾವು ಮಾಡ್ತೀವಿ ಅನ್ನುವಂಥದ್ದು ಹೇಳಲಿಕ್ಕೆ ಇಚ್ಛೆ ಪಡ್ತೀವಿ. ಸರ್, ಇಲ್ಲಿ ವಿಶ್ವನಾಥ್ VS ಅನ್ನೋ ಕ್ವಶನ್ ಹಾಕಿದ್ದಾರೆ.
ಈ ವೆರಿಫಿಕೇಶನ್ ಸ್ಲಿಪ್ ನ ಡೌನ್ಲೋಡ್ ಮಾಡೋಕೆ ಯಾವಾಗ ಅಲೋ ಮಾಡ್ತೀರಾ ಅಂತ? ತಮಗೆಲ್ಲ ಗೊತ್ತಿದೆ, ವೆರಿಫಿಕೇಶನ್ ಸ್ಲಿಪ್ ಡೌನ್ಲೋಡ್ ಮಾಡಿದ ಮೇಲೆ ನಿಮ್ಮ ವೆರಿಫಿಕೇಶನ್ ಸ್ಲಿಪ್ ಅಲ್ಲಿ ನಿಮ್ಮ ರ್ಯಾಂಕು, ನಿಮ್ಮ ರಿಸರ್ವೇಶನ್ನು ಎಲ್ಲದೂ ಅದರಲ್ಲಿ ಬರುತ್ತೆ. ಅಂದ್ರೆ ಅಲ್ಲಿ ನಿಮಗೆ ನೆಕ್ಸ್ಟ್ ಕೌನ್ಸಿಲಿಂಗ್ ಭಾಗವಹಿಸೋದಕ್ಕೆ ರೆಡಿ ಅಂತ ವೆರಿಫಿಕೇಶನ್ ಸ್ಲಿಪ್ ಡೌನ್ಲೋಡ್ ಮಾಡಿದ್ರೆ. ಈಗ ನಾವು ರಿಸಲ್ಟ್ ಅನ್ನ ಕೊಟ್ಟು 2 ದಿನ ಆಗಿದೆ. ನಾವು ಇವತ್ತು ಅಥವಾ ನಾಳೆ ಬೆಳಿಗ್ಗೆ ನಾವು ವೆರಿಫಿಕೇಶನ್ ಸ್ಲಿಪ್ ಅನ್ನ ರಿಲೀಸ್ ಮಾಡ್ತೀವಿ. ವಿದ್ಯಾರ್ಥಿಗಳಿಗೆ ವೆರಿಫಿಕೇಶನ್ ಸ್ಲಿಪ್ ಬಗ್ಗೆ ಒಂದು ವಿನಂತಿ ಏನಂತಂದ್ರೆ, ವೆರಿಫಿಕೇಶನ್ ಸ್ಲಿಪ್ ಅನ್ನ ಡೌನ್ಲೋಡ್ ಮಾಡಿಕೊಂಡು ಆ ವೆರಿಫಿಕೇಶನ್ ಸ್ಲಿಪ್ ಅಲ್ಲಿ ಇರುವಂತಹ ಎಲ್ಲ ಮಾಹಿತಿ ಸರಿ ಇದೆಯಾ ಅನ್ನುವಂಥದ್ದು ದಯಮಾಡಿ ನೋಡ್ಕೊಳ್ಳಿ. ವಿಶೇಷವಾಗಿ ತಾವು ಕ್ಲೈಮ್ ಮಾಡಿರುವಂತಹ ಮೀಸಲಾತಿಗಳು, ಯಾಕೆ ಅಂತಂದ್ರೆ ಉದಾಹರಣೆಗೆ ನೀವು ಸೈಬರ್ ಸೆಂಟ್ರಿಗೆ ಡಿಪೆಂಡ್ ಆಗೋದ್ರಿಂದ ತಾವು ಅಲ್ಲಿ ನಿಮ್ದು SC ಇರ್ಬೋದು, ಅಥವಾ ನೀವು 3B ಇರ್ಬೋದು, ಅಥವಾ ನಿಮ್ಮ ಗ್ರಾಮೀಣ ಪ್ರದೇಶದ್ದು ಅಲ್ಲಿ 1ರಿಂದ 10ನೇ ತರಗತಿ ತನಕ ಓದಿರೋದ್ರಿಂದ ತಾವು ರೂರಲ್ ರಿಸರ್ವೇಶನ್ಗೆ ಎಲಿಜಿಬಲ್ ಇರ್ಬೋದು. ನೀವು ಹಾಕಿರ್ತೀರಾ, ಇಲ್ಲ ಕೇಳಿರ್ತೀರಾ, ಅದು ಹಾಕಿರಲ್ಲ ಅಂತಂದ್ರೆ ನಿಮಗೆ ನಾಳೆ ಸೀಟ್ ಅಲಾಟ್ ಮಾಡುವಾಗ ಅದರಿಂದ ವಂಚಿತರಾಗ್ತೀರಾ. ಅದಕ್ಕೋಸ್ಕರ ರಿಸರ್ವ್ ಆಗಿರೋಂಥ ಸೀಟಿಂದ ವಂಚಿತರಾಗ್ತೀರಾ. ಹಾಗಾಗಿ ತಾವು ವೆರಿಫಿಕೇಶನ್ ಸ್ಲಿಪ್ ಅನ್ನ ಡೌನ್ಲೋಡ್ ಮಾಡ್ಕೊಂಡು ಅದರಲ್ಲಿ ನಿಮ್ಮ ಹೆಸರು ಸರಿ ಇದೆಯಾ, ನಿಮ್ಮ ರಿಸರ್ವೇಶನ್ ಹಾಕಿರುವಂಥದ್ದೆಲ್ಲ ಸರಿ ಇದೆಯಾ, ನಿಮ್ಮ ರ್ಯಾಂಕ್ಗಳು ಇದನ್ನೆಲ್ಲ ಒಂದು ಸಾರಿ ತಾವು ಖಾತ್ರಿ ಮಾಡಿಸ್ಕೊಳ್ಳಿ. ಒಂದ್ ವೇಳೆ ಏನಾದರೂ ತಪ್ಪಿದೆ ಅಂತಂದ್ರೆ ಅದಕ್ಕೆ ನಾವು ಏನ್ ಮಾಡ್ಬೇಕು ಅಂತ ಹೇಳ್ತೀವಿ. 99% ತಪ್ಪಿಲ್ಲ. ತಪ್ಪಿದೆ ಅಂತಂದ್ರೆ ನೀವು ಅದನ್ನ ನಮ್ಮ KE ಗಮನಕ್ಕೆ ತಂದು ನೀವು ಅದನ್ನ ಎಡಿಟ್ ಮಾಡಿಸ್ಕೊಳ್ಬೇಕು. ನಿಜವಾಗೂ ಹೇಳ್ಬೇಕು ಅಂತಂದ್ರೆ ಅಪ್ಲಿಕೇಶನ್ ಹಾಕುವಾಗ ನೀವು ಹಾಕಿರುವಂತದ್ದು ಫ್ರೀಸ್, ಆಕ್ಚುಲಿ ನೋ ಎಡಿಟ್ ಮತ್ತೆ ಅಪ್ಡೇಟ್ ಮಾಡೋದಕ್ಕೆ ಕೊಡಬಾರದು ಆಕ್ಚುಲಿ. ಬಟ್ ಆದ್ರೆ ನಮ್ಮಲ್ಲಿ ಹೆಚ್ಚಿನ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳು ಇರ್ತಾರೆ ಅಂತ ಅನ್ಕೊಂಡು ನಾವು ಕೌನ್ಸಿಲಿಂಗ್ ಶುರು ಮಾಡಿದ್ರೆ ಆಪ್ಷನ್ ಎಂಟ್ರಿ ಶುರು ಮಾಡೋ ತನಕ ನಿಮಗೆ ಫೆಸಿಲಿಟೇಟ್ ಮಾಡ್ತೀವಿ. ಬಟ್ ಆದ್ರೆ ಅದನ್ನ ಈಗಲೇ ನೋಡ್ಕೊಳ್ಬೇಕು. ವೆರಿಫಿಕೇಶನ್ ಸ್ಲಿಪ್ ಡೌನ್ಲೋಡ್ ಮಾಡಿದಾಗ ಕೆಲವು ವಿದ್ಯಾರ್ಥಿಗಳು ಈಗಲೂ ನೋಡಿದೆ ಸೀಟ್ ಅಲಾಟ್ ಆದ್ಮೇಲೆ ನಮ್ಮ ಹತ್ರ ಬರ್ತೀರಾ, ಸರ್ ನೋಡಿ ನಮ್ಮ ಪಕ್ಕದ ಮನೆಯವನಿಗೂ ಇಷ್ಟೇ ಕಡಿಮೆ ರ್ಯಾಂಕ್ ಇದೆ, ಅವನಿಗೆ ರೂರಲ್ ಅಲ್ಲಿ ಇದು ಸಿಕ್ಕಿದೆ, ನನಗೆ ಸಿಕ್ಕಿಲ್ಲ. ಆಮೇಲೆ ನಿಮ್ದು ತೆಗೆದು ನೋಡ್ತು ಅಂತಂದ್ರೆ ನೀವು ರೂರಲ್ ಹಾಕೇ ಇರಲ್ಲ. ಅದಕ್ಕೆ ಈ ವೆರಿಫಿಕೇಶನ್ ಸ್ಲಿಪ್ ಅನ್ನ ನಾವು ಇವತ್ತು ರಾತ್ರಿ ಅಥವಾ ನಾಳೆ ಬಿಡುಗಡೆ ಮಾಡ್ತೀವಿ. ದಯಮಾಡಿ ವಿದ್ಯಾರ್ಥಿಗಳು ಡೌನ್ಲೋಡ್ ಮಾಡ್ಕೊಂಡು ವೆರಿಫಿಕೇಶನ್ ಸ್ಲಿಪ್ ಎಲ್ಲ ಕರೆಕ್ಟ್ ಇರುವಂತ ನಿಮ್ಮ ಮಾಹಿತಿನ ಒಮ್ಮೆ ಚೆಕ್ ಮಾಡ್ಕೊಳ್ಳಿ. ಸರ್, OMR ಶೀಟ್ಗಳನ್ನ ಪರೀಕ್ಷೆ ಆದ ತಕ್ಷಣವೇ ಅದು ಸ್ಕ್ಯಾನ್ ಮಾಡೋಂಥ ಪದ್ಧತಿಯನ್ನ ಜಾರಿ ತಂದಿದ್ದೀರಿ. ಇದರಿಂದ ಯಾವುದೇ ಪರೀಕ್ಷಾ ಅನುಮಾನಗಳಿಗೆ ಅವಕಾಶ ಇಲ್ಲ. ಮತ್ತೆ ಧಾರವಾಡದಲ್ಲೂ ಇದನ್ನ ಈ ಸಲ ಎಕ್ಸ್ಟೆಂಡ್ ಮಾಡಿದ್ದೀರಾ. ಈ ಒಂದು ಐಡಿಯಾ ಯಾವ ರೀತಿ ನಿಮಗೆ ಬಂತು? ನಮ್ದು OMR ಬೇಸ್ಡ್ ಪರೀಕ್ಷೆನಲ್ಲಿ ತಮ್ಗೆಲ್ಲ ಗೊತ್ತಿದೆ. ಇಲ್ಲಿ ಒಂದು CET ಎಕ್ಸಾಮ್ ಅಲ್ಲಿ ನೆಗೆಟಿವ್ ವ್ಯಾಲ್ಯೂಯೇಷನ್ ಇರಲ್ಲ, ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ನೆಗೆಟಿವ್ ವ್ಯಾಲ್ಯೂಯೇಷನ್ ಇರುತ್ತೆ. CET ನಲ್ಲಿ ಬಹುತೇಕ ವಿದ್ಯಾರ್ಥಿಗಳು ತಮಗೆ ಗೊತ್ತಿಲ್ಲ ಅಂತಂದ್ರೂ ನೀವು ಯಾವ್ದಾದ್ರು ಒಂದು ಸರ್ಕಲ್ ಅನ್ನ ಬಬಲ್ ಮಾಡ್ಬಿಡ್ತೀರಾ. ಸ್ಪರ್ಧಾತ್ಮಕ ಪರೀಕ್ಷೆನಲ್ಲಿ ಆನ್ಸರ್ ಗೊತ್ತಿಲ್ಲ ಅಂದ್ರೆ ಅವ್ರು ಬಬಲ್ ಮಾಡೋದಕ್ಕೆ ಹೋಗಲ್ಲ. ಯಾಕೆ ಅಂತಂದ್ರೆ ನೆಗೆಟಿವ್ ವ್ಯಾಲ್ಯೂಯೇಷನ್ 1/4 ಮಾರ್ಕ್ಸ್ ಕಟ್ ಆಗುತ್ತೆ ಅವರಿಗೆ. ಈ ಕೆಲವು ಮಧ್ಯವರ್ತಿಗಳು ಏನ್ ಮಾಡ್ತಿದ್ರು, ಪರೀಕ್ಷೆ ಆದ್ಮೇಲೆ ಏನಾಗ್ತಿತ್ತು, ಅಲ್ಲಿಗೆ ನಿಮ್ಮ ಹತ್ರ ಒಂದು ಕಾರ್ಬನ್ ಕಾಪಿ ಇರ್ತಿತ್ತು, ಬೇರೆಯವ್ರದ್ದು ಯಾರ್ದು ನಿಮಗೇನು ಗೊತ್ತಿರ್ತಿರ್ಲಿಲ್ಲ. ನೀವು ಆ ಎಲ್ಲ OMR ಶೀಟ್ KE ಬರ್ತಿತ್ತು, ಅವಾಗ ಸ್ಕ್ಯಾನ್ ಆಗ್ತಿತ್ತು, ನಾವು ರಿಸಲ್ಟ್ ಅನ್ನು ಅಷ್ಟೇ ನಿಮ್ಗೆ ಪಬ್ಲಿಷ್ ಮಾಡ್ತಿದ್ವಿ. ಯಾರ್ದು ಏನು ಎಷ್ಟು ಒಟ್ಟು ಯಾರೋ ರ್ಯಾಂಕ್ ಬರ್ತಿದ್ರು ಹೋಗ್ತಿದ್ರು. ಈ ಕೆಲವು ಮಧ್ಯವರ್ತಿಗಳು ಯಾವ ರೀತಿ ನಿಮ್ ಜೊತೆ ಪ್ಲೇ ಮಾಡ್ತಿದ್ರು ಗೇಮ್ ಅಂತಂದ್ರೆ, ನನಗೆ OMR ಶೀಟ್ ಅಲ್ಲಿ ನೀವು ಗೊತ್ತಿಲ್ಲ ಅಂತಂದ್ರೆ ನೀವು ಹಾಕ್ಬೇಡಿ, ಇಲ್ಲ ನೀವು OMR ಶೀಟ್ ಅನ್ನ ನಾನು ಅಲ್ಲಿ KE ನಲ್ಲಿ ಹೋಗಿ ನಾನು ಸೆಟ್ ಮಾಡಿ ನಾನೆಲ್ಲ ರೆಡಿ ಮಾಡಿಸ್ತೀನಿ, ನಿಮಗೆ ಬೇಕಾಗಿರೋ ರ್ಯಾಂಕ್ ಕೊಡಿಸ್ತೀನಿ, ನಿಮಗೆ ಬೇಕಾಗಿರೋದು ಸೀಟ್ ಕೊಡಿಸ್ತೀನಿ, ಇದು ಎಲ್ಲ ಮಿಸ್ಗೈಡ್ ಮಾಡ್ತಿದ್ರು. ಪಾಪ ಗ್ರಾಮೀಣ ಪ್ರದೇಶದ್ದು ಪೇರೆಂಟ್ಸ್ ಮಕ್ಕಳು ಇದು ಈ ವ್ಯವಸ್ಥೆ ಒಳಗಡೆ ಎಲ್ಲನೂ ಸಾಧ್ಯ, ಹೌದು ಅವ್ರು ಹೇಳ್ತಿರೋದು ಸರಿ, ಅವ್ರಿಗೆ ತುಂಬಾ ಇನ್ಫ್ಲೂಯೆನ್ಸ್ ಇದೆ ಅಂತ ನಂಬಿಡ್ತಿದ್ರಿ. ಆದ್ರೆ ಆ ಥರದ್ದೇನೂ ಆಗ್ತಿರ್ಲಿಲ್ಲ. ಬಟ್ ಆದ್ರೆ ನಂಬಿ ಮೋಸ ಹೋಗ್ತಿದ್ರು ಪೇರೆಂಟ್ಸು ಮತ್ತೆ ಮಕ್ಕಳು. ಅದಕ್ಕೋಸ್ಕರ ನಾವೇನ್ ಮಾಡಿದ್ವಿ, ಎಲ್ಲಿ ಒಂದ್ಸರಿ ವಿದ್ಯಾರ್ಥಿ ಪರೀಕ್ಷೆ ಬರೆದಾದ್ಮೇಲೆ ವಿದ್ಯಾರ್ಥಿ ಹತ್ರ ಕಾರ್ಬನ್ ಕಾಪಿ ಇರುತ್ತೆ, ಬೇರೆಯವ್ರದ್ದು ಯಾರ್ದು ಅವನಿಗೆ ಗೊತ್ತಿರಲ್ಲ. ಅದಕ್ಕೆ ನಾವೇನ್ ಮಾಡಿದ್ವಿ, OMR ಅಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ 5ನೇ ಸರ್ಕಲ್ ಒಂದು ಇಂಟ್ರೊಡ್ಯೂಸ್ ಮಾಡಿದ್ವಿ. 4 ಆಪ್ಷನ್ ಜೊತೆಗೆ 5ನೇದು. ನಿಮಗೆ ಗೊತ್ತಿಲ್ಲ ಅಂತಂದ್ರೆ 5ನೇದು ನೀವು ಬರೀರಿ ಅಂತ 5ನೇ ಟಿಕ್ ಹಾಕ್ಬೇಕು ಅಂತ ಹೇಳಿದ್ವಿ. 2ನೇದು ಏನ್ ಮಾಡಿದ್ವಿ, ಈ OMR ಶೀಟ್ಗಳನ್ನ ಪರೀಕ್ಷೆ ಆದ ತಕ್ಷಣ ನಮ್ಮ ಹತ್ರ ಇದ್ರೆ ಅಲ್ವಾ, ನಮಗೂ ಟೆನ್ಷನ್, ನಿಮ್ಗೂ ಒಂದು ಅನುಮಾನ. ಅದಕ್ಕೋಸ್ಕರ ನಾವು ಎಕ್ಸಾಮ್ ಸೆಂಟರ್ ವೈಸು ಅಪ್ಲೋಡ್ ಮಾಡಿದ್ವಿ. ಈ ಸರಿ 11.5 ಲಕ್ಷ OMR ಶೀಟ್ ಅನ್ನ 4 ದಿನದಲ್ಲಿ ನಾವು ವೆಬ್ಸೈಟ್ ಅಲ್ಲಿ ಅಪ್ಲೋಡ್ ಮಾಡಿದೀವಿ. ಪರೀಕ್ಷಾ ಕೇಂದ್ರವಾರು ಯಾರು ಬೇಕಾದ್ರೂ ನೋಡ್ಬೋದು. ಸುಮಾರು ಮಕ್ಕಳುಗಳು ಪೇರೆಂಟ್ಸಿಗೆ OMR ಕಾರ್ಬನ್ ಕಾಪಿ ಕೊಡಲ್ಲ,
ಮುಚ್ಚಿಟ್ಕೊಂಡ್ ಬಿಡ್ತಾರೆ. ನಾನು ಅದಕ್ಕೆ ಸುಮಾರು ಜನ ಪೇರೆಂಟ್ಸಿಗೆ ನಾನು ಹೇಳಿದೆ, ನೀವು ಯಾರು ಕೇಳೋದೇ ಬೇಡ, ನಮ್ಮ ವೆಬ್ಸೈಟ್ ಅಲ್ಲಿ ಹೋಗಿ ನಿಮ್ಮ ಮಗು ಯಾವ ಪರೀಕ್ಷಾ ಕೇಂದ್ರದಲ್ಲಿ ಪರೀಕ್ಷೆ ಬರೆದಿದೆ ಅಂತ ಗೊತ್ತಿದ್ರೆ ಸಾಕು. ಆ ಮಗುದು OMR ಶೀಟ್ ಸಿಗುತ್ತೆ, ನಮ್ಮ ವೆಬ್ಸೈಟ್ ಅಲ್ಲೇನೆ ಕೀ ಆನ್ಸರ್ ಸಹ ಇದೆ. ನೀವೇ ವ್ಯಾಲ್ಯೂಯೇಷನ್ ಮಾಡ್ಕೊಳ್ಳಿ, ನಿಮ್ಮ ಮಗುಗೆ ಎಷ್ಟು ಮಾರ್ಕ್ಸ್ ಬಂದಿದೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಹಾಗಾಗಿ ಪಾರದರ್ಶಕತೆ ಹಿನ್ನೆಲೆ ಒಳಗಡೆ ಈ ಮಧ್ಯವರ್ತಿಗಳು ನಮ್ಮ ಮಕ್ಕಳಿಗೆ ಮೋಸ ಮಾಡ್ತಾ ಇರುವಂತದ್ದನ್ನ ತಪ್ಪಿಸ್ಬೇಕು ಅಂತೇಳಿ ಪರೀಕ್ಷೆ ಆದ ತಕ್ಷಣ ನಾವು OMR ನ ವೆಬ್ಸೈಟ್ ಅಲ್ಲಿ ಹಾಕ್ತಾ ಇದೀವಿ. ಬೆಂಗಳೂರು ಅಲ್ಲದೇನೆ ರಾಜ್ಯದಲ್ಲಿ ನಾವು ಈಗ ಧಾರವಾಡ ಮತ್ತೆ ಕಲಬುರಗಿನಲ್ಲಿ ಸಹ ಸ್ಕ್ಯಾನಿಂಗ್ ಸೆಂಟರ್ ನ KEO ವತಿಯಿಂದ ನಾವು ಸೆಟಪ್ ಮಾಡಿದೀವಿ. ಹಾಗಾಗಿ ಅವತ್ತು ಪರೀಕ್ಷೆ ಆದ ದಿವಸನೇ ಇಲ್ಲಿ ನಾವು ಅಪ್ಲೋಡ್ ಮಾಡುವಂತದ್ದಕ್ಕೆ ಎಲ್ಲ ವ್ಯವಸ್ಥೆ ಮಾಡ್ತಾ ಇದೀವಿ. ಇದರಿಂದ ನಮಗೆ ಪರೀಕ್ಷೆ ನಂತರದ ಒಂದು ಏನು ವಿದ್ಯಾರ್ಥಿಗಳಿಗೆ ಅಕ್ರಮಗಳ ಬಗ್ಗೆ ಅನುಮಾನಗಳಿತ್ತು ಅದು ಸಂಪೂರ್ಣವಾಗಿ ಹೋಗ್ಲಾಡಿಸ್ಲಿಕ್ಕೆ ಸಾಧ್ಯ ಆಗಿದೆ ಅಂತ ಹೇಳ್ತೀವಿ. ಸರ್, PCM ರ್ಯಾಂಕ್ ಅಲ್ಲಿ ಪ್ರೀ ರೌಂಡ್ ಅಲ್ಲಿ ಕಾಲೇಜ್ ಅಲರ್ಟ್ ಆದ್ಮೇಲೆ ನೆಕ್ಸ್ಟ್ ರೌಂಡ್ಸ್ ಅದನ್ನ ಹೋಲ್ಡ್ ಮಾಡಬಹುದು ಅಂತ ಕೇಳಿದ್ದಾರೆ. ಅದೇನೆ ಈಗ ಅವರಿಗೆ PCM ರ್ಯಾಂಕ್ ಅಲ್ಲಿ PCM ಅಲ್ಲಿ ಅವ್ರೇನು ಪ್ರಶ್ನೆ ಅಂತಂದ್ರೆ PCM ಅಲ್ಲಿ ಅಂದ್ರೆ ರ್ಯಾಂಕ್ ಅಂದ್ರೆ ಇಂಜಿನಿಯರಿಂಗ್ ಸೀಟು ಆದ್ಮೇಲೆ ನಾವು ಖಂಡಿತ ಹೋಲ್ಡ್ ಮಾಡಬಹುದು. ತಮ್ಗೆಲ್ಲರಿಗೂ ಗೊತ್ತಿದೆ ಫಸ್ಟ್ ರೌಂಡ್ ಅಲ್ಲಿ ನಾವು ಇನ್ನು ನಿಮಗೆ ಈಗ ಹೇಗಿದ್ರು ಇದು ನಿಮ್ಮ ಎಲ್ಲ ವಿದ್ಯಾರ್ಥಿಗಳು ಪೋಷಕರು ಬೆನಿಫಿಟಿಗೆ ನಾನು ಹೇಳುವಂಥದ್ದು, ನಾವು ಈ ಬಾರಿ ಫಸ್ಟ್ ಟೈಮು ಪ್ರೀ ರೌಂಡ್ ಅಂತೇಳಿ ಕೌನ್ಸಿಲಿಂಗ್ ಮಾಡುವಂಥದ್ದಕ್ಕೆ ನಾವು ವ್ಯವಸ್ಥೆ ಮಾಡ್ಕೊಂಡಿದೀವಿ. ದಯಮಾಡಿ ಎಲ್ಲ ವಿದ್ಯಾರ್ಥಿಗಳು ಪೋಷಕರು ಅರ್ಥ ಮಾಡ್ಕೊಳ್ಳಿ. ಪ್ರೀ ರೌಂಡು ಇಲ್ಲಿವರೆಗೆ ಅದು ಇರಲಿಲ್ಲ. ಏನಪ್ಪಾ ಪ್ರೀ ರೌಂಡು? ತಮ್ಗೆಲ್ಲ ಗೊತ್ತಿದೆ. ಒಂದು ಇವತ್ತು ನಾನು ಆಪ್ಷನ್ ಎಂಟ್ರಿ ಬಿಡ್ತೀನಿ, ಒಂದು ಕಟ್ ಆಫ್ ಡೇಟ್ ಆದ್ಮೇಲೆ ನಾನು ರಿಸಲ್ಟ್ ರನ್ ಮಾಡಿ ಮಾರ್ಕ್ ರಿಸಲ್ಟ್ ಅನ್ನ ಬಿಡ್ತೀನಿ. ಮಾರ್ಕ್ ರಿಸಲ್ಟ್ ಆದ್ಮೇಲೆ ಮತ್ತೆ ನಾನು ಆಪ್ಷನ್ ಎಂಟ್ರಿದು ಓಪನ್ ಮಾಡ್ತೀನಿ. ತಾವು ಹೊಸದ ಆಪ್ಷನ್ ಹಾಕ್ಬೋದು, ಇರೋದನ್ನ ಡಿಲೀಟ್ ಮಾಡ್ಬೋದು, ರೀಅರೇಂಜ್ ಮಾಡ್ಬೋದು. ಕೊನೆಗೆ ನಂದು ಲಾಸ್ಟ್ ಡೇಟ್ ಆದ್ಮೇಲೆ ಫ್ರೀಸ್ ಆಗುತ್ತೆ. ಆಮೇಲೆ ನಾನು ಪ್ರೊವಿಷನಲ್ ರಿಸಲ್ಟ್ ಅನ್ನು ಬಿಡ್ತೀನಿ, ಅದು ಟೆಕ್ನಿಕಲ್ ಏನಾದ್ರು ಎರರ್ ಇದೆಯಾ ಅಂತ. ಮತ್ತೆ ಫೈನಲ್ ರಿಸಲ್ಟ್ ನಾನು ಬಿಡ್ತೀನಿ. ಬಿಟ್ಟಾದ್ಮೇಲೆ ಇಲ್ಲಿವರೆಗೆ ಏನಿತ್ತು ಫಸ್ಟ್ ರೌಂಡ್ ಅಂತ ಶುರು ಮಾಡ್ತಾ ಇದ್ವಿ. ಫಸ್ಟ್ ರೌಂಡ್ ಅಂತಂದ್ರೆ ಅವಾಗ ನಿಮಗೆ ನಿಮಗೆ 4 ಚಾಯ್ಸ್ ಅನ್ನ ನಾವು ಕೊಡ್ತಿದ್ವಿ ಫಸ್ಟ್ ರೌಂಡ್ ಅಲ್ಲಿ. ಚಾಯ್ಸ್ 1 ಅಂದ್ರೆ ನನಗೆ ಕಾಲೇಜ್ ಇಷ್ಟ ಆಗಿದೆ, ಕಾಲೇಜಿಗೆ ಹೋಗಿ ಅಡ್ಮಿಷನ್ ಆಗ್ತೀನಿ. ಚಾಯ್ಸ್ 2 ಅಂತಂದ್ರೆ ಸಿಕ್ಕಿರೋ ಕಾಲೇಜು ನನಗೆ ಇಷ್ಟ ಆಗಿದೆ, ಬಟ್ ಅದಕ್ಕಿಂತ ಮೇಲಿಂದ ಏನಾದ್ರು ಕಾಲೇಜ್ ಸಿಕ್ಬೋದಾ ಅನ್ನೋದು ನಾನು ವೆಯ್ಟ್ ಮಾಡ್ತೀನಿ ಅಂತ ಚಾಯ್ಸ್ 2 ಆಗ್ತಾ ಇದ್ರಿ. ಏನು ಚಾಯ್ಸ್ 2 ಅಂತಂದ್ರೆ ಆ ಸೀಟನ್ನ ನಾನು ಹೋಲ್ಡ್ ಮಾಡ್ಕೊಂಡು 2ನೇ ರೌಂಡಿಗೆ ಬರ್ತೀನಿ. ಚಾಯ್ಸ್ 3 ಅಂದ್ರೆ ಈಗ ಉದಾಹರಣೆ 100 ಸೀಟನ್ನ 100 ಕಾಲೇಜ್ಗಳನ್ನ ಆಪ್ಷನ್ಸ್ ಹಾಕಿರ್ತೀರಾ, 50ನೇ ಆಪ್ಷನ್ ನಿಮಗೆ ಸಿಕ್ಕಿದೆ, ಅದು ನಿಮಗೆ ಇಷ್ಟ ಇಲ್ಲ, ಅದಕ್ಕೆ ಅದೊಂದು ಡಿಲೀಟ್ ಆಗಿ ಹೋಗ್ತಿತ್ತು, ಉಳಿದಿದ್ದೆಲ್ಲ ನಿಮ್ಗೆ ಹಂಗೆ ಬರ್ತಿತ್ತು, ಮತ್ತೆ ನೀವು 2ನೇ ರೌಂಡಿಗೆ ಬರ್ತಿದ್ರಿ. ಚಾಯ್ಸ್ 4 ಅಂದ್ರೆ ಇಲ್ಲ ನಾನೆಲ್ಲೋ ಮ್ಯಾನೇಜ್ಮೆಂಟ್ ಅಲ್ಲಿ ಅಡ್ಮಿಷನ್ ಆಗಿದ್ದೀನಿ, ನಾನು ಕೌನ್ಸಿಲಿಂಗ್ ಇಂದ ಹೊರಗಡೆ ಹೋಗ್ತೀನಿ ಅಂತ ತಾವು ಎಕ್ಸಿಟ್ ಆಗಿ ಹೋಗ್ತಿದ್ವಿ. ಇದು ಹಿಂದಿದ್ದು. ಈ ಸರಿ ನಾನು ಏನ್ ಮಾಡ್ತಾ ಇದ್ದೀನಿ, ನಾನು ಅವಾಗ ಹೇಳ್ದಂಗೆ ಮಾಕ್ ರಿಸಲ್ಟ್ ಆದ್ಮೇಲೆ ರೀಅರೇಂಜ್ ಆದ್ಮೇಲೆ ನಾನು ಪ್ರೀ ರೌಂಡ್ ಒಂದು ರಿಸಲ್ಟ್ ಅನೌನ್ಸ್ ಮಾಡಿದ್ಮೇಲೆ ನಾನು ಪ್ರೀ ರೌಂಡ್ ಅಂತ ಒಂದು ಮಾಡ್ತೀನಿ. ಏನ್ ಸರ್ ಇದು ಪ್ರೀ ರೌಂಡು? ಇದು ಮೊದ್ಲಿರ್ಲಿಲ್ಲಲ್ಲ ನೋಡಿ. ಇಷ್ಟೇನೆ. ನನಗೆ ತುಂಬಾ ವಿದ್ಯಾರ್ಥಿಗಳು ಪೋಷಕರು ಏನು ಹೇಳ್ತಾರೆ ಅಂತಂದ್ರೆ, ಕೆಲವು ವಿದ್ಯಾರ್ಥಿಗಳಿಗೆ ಆಂಬಿಗ್ಯೂಟಿ ಇದೆ, ನನ್ನ ಅಲ್ಲಿ ಸಿಕ್ಲೋ ಇಲ್ಲಿ ಸೇರ್ಲೋ, ಫಸ್ಟ್ ಅದು ಸಿಕ್ಕಿಲ್ಲ ಅಂದ್ರೆ ಇದು. ಕೆಲವು ವಿದ್ಯಾರ್ಥಿಗಳಿಗೆ ನಾನು GKVK ನಲ್ಲಿ ಅಗ್ರಿಕಲ್ಚರೇ ನಾನು ಮಾಡುವಂಥದ್ದು, ಅವನ ಚಾಯ್ಸೇ ಫಸ್ಟ್. ಕೆಲವರು ಇಲ್ಲ ನಾನು ವೆಟರ್ನರಿ ಕಾಲೇಜು ಬೆಂಗಳೂರಲ್ಲಿ ನಾನು ವೆಟರ್ನರಿ ಸೈನ್ಸೇ ಮಾಡೋನು, ನಂದು ಚಾಯ್ಸೇ ಫಸ್ಟ್. ಅದು ಇದು ನಿಮಗೆ ಕ್ಲಾರಿಟಿ ಇದೆ. ನೀವು ಅದನ್ನ ನಾನು ಫಸ್ಟ್ ರೌಂಡ್ ಅಲ್ಲಿ ಪ್ರೀ ರೌಂಡ್ ಅಲ್ಲಿ ಮಾಡ್ಲಿ, ಫಸ್ಟ್ ರೌಂಡ್ ಮಾಡ್ಲಿ, ಸೆಕೆಂಡ್ ರೌಂಡ್ ಮಾಡ್ಲಿ, ನಿಮ್ದು ಅದು ಒಂದೇನೆ ಕ್ಲಾರಿಟಿ. ಇಲ್ಲಿವರೆಗೆ ಏನಾಗ್ತಿತ್ತು, ನಂದು ಫಸ್ಟ್ ರೌಂಡ್ ಆದ್ಮೇಲೆ ನಾನು ನಿಮಗೆ ಸೆಕೆಂಡ್ ರೌಂಡಿಗೆ ಅಪ್ಗ್ರೇಡೇಷನ್ ಕೊಡ್ತಿದ್ದೆ, ಸಾಕಷ್ಟು ಸಮಯ ಆಗ್ಬಿಡ್ತಿತ್ತು. ಈಗ ಇಂಥ ಹುಡುಗರಿಗೋಸ್ಕರ ಪ್ರೀ ರೌಂಡ್ ಅಂತ ಮಾಡಿ. ಪ್ರೀ ರೌಂಡ್ ಅಂದ್ರೆ ಸಿಕ್ಕಿರುವಂತಹ ಸೀಟು 100% ನನಗೆ ತೃಪ್ತಿ ಇದೆ, ನನಗೆ 2ನೇ ತಾಟೇ ಇಲ್ಲ, ನಾನು ಸೀದಾ ಹೋಗಿ ಕಾಲೇಜಿಗೆ ಅಡ್ಮಿಷನ್ ಆಗ್ತೀನಿ ಅನ್ನುವಂಥವರಿಗೆ ಚಾಯ್ಸ್ 1 ಮಾತ್ರ ಎನೇಬಲ್ ಮಾಡ್ತೀನಿ ನಾನು. ಪ್ರೀ ರೌಂಡ್ ಅಲ್ಲಿ ನನ್ನ ಮಾಹಿತಿ ಪ್ರಕಾರ ಲಾಸ್ಟ್ ಡಾಟಾ ನೋಡಿದ್ರೆ 20% ಅಷ್ಟು ವಿದ್ಯಾರ್ಥಿಗಳು ಹೋಗಿ ಅಡ್ಮಿಷನ್ ಆಗ್ಬಿಡ್ತಾರೆ. ಅಂದ್ರೆ ಅವ್ರಿಗೆ 2ನೇ ತಾಟೇ ಇಲ್ಲ. ಚಾಯ್ಸ್ 1 ಟಾಪ್ ಯಾವ್ದೋ ಇಂಜಿನಿಯರಿಂಗ್ ಕಾಲೇಜ್ ಒಂದು ಹಾಕ್ಬೇಕು, ಅದನ್ನೇ ಫಸ್ಟ್ ಆಪ್ಷನ್ ಹಾಕಿದ್ದೀರಾ, ಅದೇ ನಿಮಗೆ ಸೀಟ್ ಸಿಕ್ಕಿದೆ, ಹೋಗ್ತೀರಾ ಪ್ರೀ ರೌಂಡ್ ಅಲ್ಲಿ ಅಡ್ಮಿಷನ್ ಆಗ್ಬಿಡ್ತೀರಾ. ಇನ್ನು ಸರ್ ಇಲ್ಲ ನಾವು ಏನ್ ಮಾಡೋದು, ನನಗೆ ಅದಲ್ಲ, ನೀವೇನು ಮಾಡ್ಬೇಡಿ, ನೀವು ಸುಮ್ಮನೆ ನೆಕ್ಸ್ಟ್ ಫಸ್ಟ್ ರೌಂಡಿಗೆ ಭಾಗವಹಿಸಿ. ಫಸ್ಟ್ ರೌಂಡ್ ಅಲ್ಲಿ ನಾವು ಡಿ ಕ್ಯಾಟಗರೈಸ್ ಮಾಡ್ತೀವಿ, ಅಲ್ಲಿ ಸುಮಾರೆಲ್ಲ ಸ್ಪೆಷಲ್ ಕ್ಯಾಟಗರಿ ಸೀಟ್ಸ್ ಎಲ್ಲ ಬರುತ್ತೆ. ಇದು ಏನಂತಂದ್ರೆ ನನಗೆ ಒಂದು ನೀಟಿಗೆ ಮೇಕಪ್ ಮಾಡುವಂಥದ್ದಕ್ಕೂ ಅನುಕೂಲ ಆಗುತ್ತೆ. 2ನೇದು ತುಂಬಾ ಕ್ಲಾರಿಟಿ ಇರೋರು ನಮ್ಮ ಈ ಕೌನ್ಸಿಲಿಂಗ್ ಅಲ್ಲಿ ತುಂಬಾ ದಿವಸಗಳು ಕಾಯುವಂಥದ್ದು ತಪ್ಪಿಸುವಂಥದ್ದಕ್ಕೂ ಅನುಕೂಲ ಆಗುತ್ತೆ. ಹಾಗಾಗಿ ನಾನು ಫಸ್ಟ್ ಟೈಮು ಪ್ರೀ ರೌಂಡ್ ಮಾಡ್ತಾ ಇದ್ದೀನಿ. ಪ್ರೀ ರೌಂಡ್ ಅಂತಂದ್ರೆ ತುಂಬಾ ಕ್ಲಾರಿಟಿ ಕಾಲೇಜಿಗೆ ಹೋಗೋರು, ಮತ್ತೆ ಕಾಲೇಜಿಗೆ ಹೋಗಿ ಸೇರ್ಕೊಂಡ್ಬಿಟ್ಟು
ಇಲ್ಲ ನಾನು ಮತ್ತೆ ಬರ್ತೀನಿ, ನೋ. ತುಂಬ ಕ್ಲಾರಿಟಿ. ಯಾಕೆಂದ್ರೆ ನಾನು ನಿಮಗೆ ಕಡ್ಡಾಯವಾಗಿ ಒತ್ತಾಯ ಏನು ಮಾಡ್ತಾ ಇಲ್ಲ. ನಿಮಗೆ ಹೆಂಗಿದ್ರು ಮುಂದಿನ ರೌಂಡಲ್ಲಿ, ಫಸ್ಟ್ ರೌಂಡಲ್ಲಿ ಭಾಗವಹಿಸೋದಕ್ಕೆ ನಿಮಗೆ ಹೇಳ್ತಾ ಇದ್ದೀನಿ. ನಾನು ಭಾಗವಹಿಸೋದು ಏನಕ್ಕೆ ಸರ್, ನನಗೆ ಬೇಕಾಗಿದ್ದ ಕಾಲೇಜು ಅದೇ ಸಿಕ್ಕಿದೆ ನನಗೆ, ನಾನು ಹೋಗ್ತೀನಿ. ದಯಮಾಡಿ ನೀವು ಹೋಗಿ ಅನ್ನೋಂಥದ್ದಕ್ಕೆ ಪ್ರೀ ರೌಂಡ್ ಮಾಡ್ತಾ ಇದ್ದೀನಿ. ಅವರು ಯಾರು PCM ವಿದ್ಯಾರ್ಥಿ ರ್ಯಾಂಕ್ ಮೇಲೆ ಸಿಗದೆ, PCM ಅಂದರೆ ಇಂಜಿನಿಯರಿಂಗ್ ರ್ಯಾಂಕ್ ಸಿಕ್ಕಿರುತ್ತೆ. ಉದಾಹರಣೆಗೆ ನಿಮಗೆ ಪ್ರೀ ರೌಂಡಲ್ಲಿ ಒಂದು ಕಾಲೇಜು ಸಿಕ್ಕಿದೆ, ನೀವು ಮೆಡಿಕಲ್ ಆಸ್ಪಿರೆಂಟ್ ಇದ್ದೀರಾ, ಇಲ್ಲ ಇನ್ನೂ ಒಂದು ಒಳ್ಳೆ ಕಾಲೇಜು ಇಂಜಿನಿಯರಿಂಗ್ ಸಿಕ್ಕಬೇಕು ಅಂತ ವೆಯ್ಟ್ ಮಾಡ್ತಾ ಇದ್ದೀರಾ, ಪ್ರೀ ರೌಂಡಲ್ಲಿ ತಾವೇನೂ ಮಾಡಬೇಡಿ, ಜಸ್ಟ್ ನಿಮ್ಮ ರಿಸಲ್ಟ್ ನೋಡ್ಕೊಳ್ಳಿ, ಸುಮ್ಮನಿರಿ. ಫಸ್ಟ್ ರೌಂಡ್ ಅಧಿಕೃತವಾಗಿ ಶುರು ಮಾಡ್ತೀನಿ. ಫಸ್ಟ್ ರೌಂಡಲ್ಲಿ ನೀವು ರಿಅರೇಂಜು, ಡಿಲೀಷನ್ನು ಏನಾದರೂ ಮಾಡೋದಿದ್ರೆ ಮಾಡಿ, ರಿಸಲ್ಟ್ ಬಿಡ್ತೀವಿ. ಅವಾಗ್ಲೂ ನಿಮಗೆ ಬೇಕಾಗಿರೋ ಕಾಲೇಜು ಸಿಕ್ಕಿಲ್ಲ, ಇಲ್ಲಪ್ಪ ನಾನು ಸೆಕೆಂಡ್ ರೌಂಡಿಗೆ ಬರ್ತೀನಿ, ಅಲ್ಲಿ ಅಷ್ಟೊತ್ತಿಗೆ ಮೆಡಿಕಲ್ ಸೀಟ್ ಬಂದು ಇನ್ನೊಂದಷ್ಟು ಹೋಗ್ಬೋದು, ದಯಮಾಡಿ ವೆಯ್ಟ್ ಮಾಡಿ. ಫಸ್ಟ್ ರೌಂಡಲ್ಲಿ ನೀವು ಅಪ್ಗ್ರೇಡ್ ಅಂದರೆ ಸೀಟ್ ಹೋಲ್ಡ್ ಮಾಡಿ ಅಪ್ಗ್ರೇಡ್ ಮಾಡೋದಕ್ಕೆ ಅವಕಾಶ ಇದೆ, ತಾವು ದಯಮಾಡಿ ಬನ್ನಿ. ಸೆಕೆಂಡ್ ರೌಂಡಲ್ಲಿ ಮಾತ್ರ ಕಂಪಲ್ಸರಿ ಅಡ್ಮಿಷನ್ ಆಗಬೇಕು. ತಮಗೆಲ್ಲ ಗೊತ್ತಿತ್ತು, ಮೆಡಿಕಲ್ಲು, ಡೆಂಟಲ್ಲು, ಆಯುಷ್ ಅವರು ಕಂಪಲ್ಸರಿ ಅಡ್ಮಿಷನ್ ಆಗಬೇಕಾಗಿತ್ತು. ಇಂಜಿನಿಯರಿಂಗ್ ಅವರು ಸೆಕೆಂಡ್ ರೌಂಡಲ್ಲಿ ಸಹ ಅಪ್ಗ್ರೇಡೇಷನ್ಗೆ ಬರ್ತಾ ಇದ್ರಿ. ಈ ಸರಿ ಇಲ್ಲ. ಫಸ್ಟ್ ರೌಂಡಲ್ಲೇ ನಾವು ಡಿ ಕ್ಯಾಟಗರೈಸ್ ಮಾಡ್ತೀವಿ, ಪ್ರೀ ರೌಂಡಲ್ಲಿ ಏನು ಮಾಡಲ್ಲ. ಫಸ್ಟ್ ರೌಂಡಲ್ಲಿ ಡಿ ಕ್ಯಾಟಗರೈಸ್ ಮಾಡಿ ದಿ ಬೆಸ್ಟ್ ಆದಷ್ಟು ಮ್ಯಾಕ್ಸಿಮಮ್ ಸೀಟನ್ನು ಅಲಾಟ್ ಮಾಡ್ತೀವಿ. ಆದ್ರೂ ನಾನು ಹೋಲ್ಡ್ ಮಾಡ್ತೀನಪ್ಪ, ಸೆಕೆಂಡ್ ರೌಂಡಿಗೆ ಬರ್ತೀನಿ, ನೋ ಪ್ರಾಬ್ಲಮ್, ತಾವು ಹೋಲ್ಡ್ ಮಾಡಿ ಸೆಕೆಂಡ್ ರೌಂಡಿಗೆ ಬನ್ನಿ. ಸೆಕೆಂಡ್ ರೌಂಡಲ್ಲಿ ಮಾತ್ರ ತಾವು ಕಡ್ಡಾಯವಾಗಿ ಅಡ್ಮಿಷನ್ ಆಗಬೇಕು. ಸರ್ ಇದು ಹೆಂಗೆ ಸರ್, ಇದು ಅನ್ನೇ ಅಲ್ವಾ, ನೀವು ನಮ್ಮ ಥರ್ಡ್ ರೌಂಡ್ ತನಕ ವೆಯ್ಟ್ ಮಾಡಬೇಕು, ಮತ್ತೆ ಯಾವ್ದಾದ್ರು ನಮಗೆ ಸೀಟ್ ಸಿಗ್ಬೋದು, ಓಕೆ, ನಾನೇನು ಬೇಡ ಅಂತ ಹೇಳ್ತಾ ಇಲ್ಲ. ತಾವು ಸೆಕೆಂಡ್ ರೌಂಡಲ್ಲಿ ಅಡ್ಮಿಷನ್ ಆಗಿ, ಥರ್ಡ್ ರೌಂಡಲ್ಲಿ ನಾನು ಸೀಟ್ ಮ್ಯಾಟ್ರಿಕ್ಸ್ ಹಾಕ್ತೀನಿ, ಥರ್ಡ್ ರೌಂಡಲ್ಲಿ ತಾವು ಅಪ್ಗ್ರೇಡೇಷನ್ಗೆ ಬನ್ನಿ. ಇಂಜಿನಿಯರಿಂಗ್ ಅವರು ಬನ್ನಿ, ಮೆಡಿಕಲ್ ಅವರು, ಆಯುಷ್ ಯಾರು ಬೇಕಾದ್ರೂ ಬನ್ನಿ. ಆದರೆ ಸೆಕೆಂಡ್ ರೌಂಡ್ ಮಾತ್ರ ಕಂಪಲ್ಸರಿ ಅಡ್ಮಿಷನ್. ಯಾಕೆ ಅಂತಂದ್ರೆ ತಮಗೆ ಗೊತ್ತಿದೆ, ಈ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು ಫಸ್ಟ್ ರೌಂಡ್ ಹೋಲ್ಡ್, ಸೆಕೆಂಡ್ ರೌಂಡ್ ಹೋಲ್ಡ್, ಥರ್ಡ್ ರೌಂಡಿಗೆ ಬಂದು ನಮ್ದು ಆಲ್ಮೋಸ್ಟ್ ಆಲ್ ಕೌನ್ಸಿಲಿಂಗ್ ಮುಗೀತಿರುತ್ತೆ. ಆವಾಗ ಸರ್ ನಾನು ಕಾಲೇಜಿಗೆ ಹೋಗಲ್ಲ ಸರ್, ನನಗೆ ಇಷ್ಟ ಇಲ್ಲ ಸರ್. ಅವಾಗ ಏನಾಗುತ್ತೆ, ಆಟೋಮೆಟಿಕ್ ಆಗಿ ಅದು ಮ್ಯಾನೇಜ್ಮೆಂಟಿಗೆ ಹೋಗುತ್ತೆ. ನಾನು ಕಳೆದ ವರ್ಷ FIR ಮಾಡಿದ್ಮೇಲೆ 2,500 ಮಾಡಿದ್ರು, ಹೋದ ವರ್ಷ ಅದು 500ಕ್ಕೆ ಬಂತು. 500 ಆದ್ರೂ ನನಗೆ ಅದು ಬೇರೆ ಮಕ್ಕಳಿಗೆ ಅನ್ಯಾಯ ಆಗಿದೆ ಅಂತಾನೆ ನನ್ನ ಭಾವನೆ. ಅದಕ್ಕೋಸ್ಕರ ಸೆಕೆಂಡ್ ರೌಂಡಲ್ಲಿ ನಿನಗೆ ಇಷ್ಟ ಇದೆ ಅಡ್ಮಿಷನ್ ಆಗು, ಥರ್ಡ್ ರೌಂಡಲ್ಲಿ ಅಪ್ಗ್ರೇಡೇಷನ್ಗೆ ಬಾ. ಇಷ್ಟ ಇಲ್ಲ, ನಮ್ಮ ಸಿಸ್ಟಮ್ ಇಂದ ಹೊರಗಡೆ ಹೋಗ್ತಾ ಇರೋ ನೀನು, ಮೂರನೇ ರೌಂಡಲ್ಲಿ ಯಾರು ವಿದ್ಯಾರ್ಥಿಗಳಿರ್ತಾರೆ ಪಾಪ ಅವರಿಗೆ ಆ ಒಳ್ಳೆ ಸೀಟು ಇಂಟ್ರೆಸ್ಟ್ ಇತ್ತು ಅಂತಂದ್ರೆ ಸಿಗುತ್ತೆ. ಹಾಗಾಗಿ ಈ ತರದ್ದು ನಾವು ವ್ಯವಸ್ಥೆ ಮಾಡಿದೀವಿ. ಹಾಗಾಗಿ ನೀವು ಅಪ್ ಟು ಫಸ್ಟ್ ರೌಂಡ್ ಹೋಲ್ಡ್ ಮಾಡಿ ಬರ್ಬೋದು. ಸೆಕೆಂಡ್ ರೌಂಡ್ ಅಲ್ಲಿ ರಿಸಲ್ಟ್ ಅನೌನ್ಸ್ ಆದ್ಮೇಲೆ ತಾವು ಕಡ್ಡಾಯವಾಗಿ ಅಡ್ಮಿಷನ್ ಆಗ್ಬೇಕು. ಸರ್, OMR ನಲ್ಲಿ 5th ಸರ್ಕಲ್ ಬಬಲ್ ಮಾಡೋದ್ರ ಬಗ್ಗೆ, ಇದನ್ನ CETಗೂ ಏನಾದ್ರೂ ಅನ್ವಯ ಮಾಡೋದ್ರ ಬಗ್ಗೆ ಇಲ್ಲ. ಯಾಕೆ ಸಿಇಟಿ ಅಂತಂದ್ರೆ ಈ MBA, MCA, MTech, CET ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ 5th ಬಬಲ್ ಅಗತ್ಯ ಇಲ್ಲ. ಯಾಕೆ ಅಂತಂದ್ರೆ ಇಲ್ಲಿ ನೆಗೆಟಿವ್ ವ್ಯಾಲ್ಯೂಯೇಷನ್ ಇಲ್ಲ. ಹಂಗಾಗಿ ಸಾಮಾನ್ಯವಾಗಿ ವಿದ್ಯಾರ್ಥಿಗಳು ಒಂದು ಗೆಸ್ ಮಾಡಿ ಸಹ ಆನ್ಸರ್ನ ಬಬಲ್ ಮಾಡ್ತಾರೆ. ಯಾಕೆಂದ್ರೆ ನೆಗೆಟಿವ್ ವ್ಯಾಲ್ಯೂಯೇಷನ್ ಇಲ್ಲ, ಸರಿ ಆದ್ರೆ ಬಂದ್ಬಿಡ್ಲಿ ಒಂದು ಮಾರ್ಕ್ಸ್ ಅಂತ. ಹಾಗಾಗಿ CETಗೆಲ್ಲ 5th ಸರ್ಕಲ್ ಇಂಟ್ರೊಡ್ಯೂಸ್ ಮಾಡುವಂತ ಏನು ನಮಗೆ ಇಂಟೆನ್ಷನ್ ಇಲ್ಲ. ಸ್ಪರ್ಧಾತ್ಮಕ ಪರೀಕ್ಷೆನಲ್ಲಿ ಮಾತ್ರ ನಾವು ಮಾಡಿದೀವಿ, ಅದನ್ನ ಸ್ಟ್ರಿಕ್ಟ್ ಆಗಿ ಎನ್ಫೋರ್ಸ್ ಮಾಡ್ತೀವಿ. ಮುಂದಿನ ದಿನಗಳಲ್ಲಿ ಇನ್ನೂ ಪಾರದರ್ಶಕವಾಗಿ ಮಾಡುವಂತದ್ದಕ್ಕೆ ಎಕ್ಸಾಮ್ ಬೇರೆ ಬೇರೆ, ಈಗ ಧಾರವಾಡ ಮತ್ತೆ ಕಲಬುರಗಿನಲ್ಲಿ ನಾವು ಸ್ಕ್ಯಾನಿಂಗ್ ಸೆಂಟರ್ ಸೆಟಪ್ ಮಾಡಿದೀವಿ. ಒಂದ್ ವೇಳೆ ಹೆಚ್ಚಿನ ವಿದ್ಯಾರ್ಥಿಗಳಿದ್ದು ನಾವು ಬೇರೆ ಜಿಲ್ಲೆಗಳಲ್ಲಿ ಸಹ ಎಕ್ಸಾಮ್ ಮಾಡಿದ್ರೆ ಆ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳ ಸಹಕಾರದಿಂದ ಅಲ್ಲಿ ಸಹ ನಾವು ಸ್ಕ್ಯಾನಿಂಗ್ ಸೆಂಟರ್ ಸೆಟಪ್ ಮಾಡಿ, ನಮ್ಮ ಉದ್ದೇಶ ಪರೀಕ್ಷೆಯಾದ ಪರೀಕ್ಷಾ ಕೇಂದ್ರದಿಂದ ಜಿಲ್ಲಾಧಿಕಾರಿಗಳ ಕಚೇರಿಗೆ, ಬೆಂಗಳೂರಲ್ಲಾದ್ರೆ KEAಗೆ ಮುಟ್ಟಿದ ಅರ್ಧ ಗಂಟೆಯಿಂದ 1 ಗಂಟೆ ಒಳಗಡೆ ನಮ್ಮ ವೆಬ್ಸೈಟ್ ಅಲ್ಲಿ OMR ಹೋಗ್ಬಿಡ್ಬೇಕು. ಯಾವುದು ವಿದ್ಯಾರ್ಥಿಗಳ ಪರೀಕ್ಷಾ ಕೇಂದ್ರದಿಂದ ಇಂದು ಮನೆಗೇನೆ ಹೋಗಿರಬಾರ್ದು, ಅಷ್ಟೊತ್ತಿಗೆ ಆ ವೆಬ್ಸೈಟ್ ಅಲ್ಲಿ ಪರೀಕ್ಷಾ ಕೇಂದ್ರದವರು OMR ಬರಬೇಕು. ಅದನ್ನ ಮಾಡುವಂತದ್ದು ನಮ್ದು ಉದ್ದೇಶ ಇದೆ, ಪಾರದರ್ಶಕತೆಗೋಸ್ಕರ. ಸರ್, PU ಕಾಲೇಜ್ ವಿದ್ಯಾರ್ಥಿಗಳಿಗೆ ಏನಾದ್ರೂ ಅರ್ಜಿ ಭರ್ತಿ ಮಾಡುವ ಹಾಗೂ ಸಂಪೂರ್ಣ ವೆರಿಫಿಕೇಶನ್ ಮಾಡುವ ಜವಾಬ್ದಾರಿ ಕೊಡೋದ್ರ ಬಗ್ಗೆ ಯೋಚನೆ ಮಾಡಿದ್ದೀರಾ? ಪರೀಕ್ಷಾ PU ವಿದ್ಯಾರ್ಥಿಗಳದ್ದು ತಮಗೆಲ್ಲ ಗೊತ್ತಿದೆ. ನಾವು 80% ಆನ್ಲೈನ್ ಅಲ್ಲಿ ಫೆಚ್ ಮಾಡ್ತಾ ಇದೀವಿ. ಫಾರ್ ಎಕ್ಸಾಂಪಲ್ ಕ್ಯಾಶ್ ಸರ್ಟಿಫಿಕೇಟ್ಸು, 371J, ಯಾವ್ದು ಡಿಜಿಟಲಿ ಸರ್ಟಿಫಿಕೇಟ್ ಅವೈಲಬಲ್ ಇದೆ ಅದನ್ನೆಲ್ಲ ನಾವು ಆನ್ಲೈನ್ ಅಲ್ಲಿ ಫೆಚ್ ಮಾಡ್ತಾ ಇದೀವಿ. ನಮ್ಮ ಪ್ರಧಾನ ಕಾರ್ಯದರ್ಶಿಗಳು, ಈಗ ಅಪರ ಕಾರ್ಯದರ್ಶಿಗಳು, ಪ್ರಾಥಮಿಕ ಮತ್ತು ಶಿಕ್ಷಣ ಇಲಾಖೆ ರಶ್ಮಿ ಮೇಡಮ್ ಅವರು ಈ ಬಗ್ಗೆ 2 ಮೀಟಿಂಗ್ ಮಾಡಿ, ಅವರು ಸೇವಾ ಸಿಂಧು ಒಳಗಡೆ
ಕನ್ನಡ ಮೀಡಿಯಂ ಪ್ರಮಾಣ ಪತ್ರ ಮತ್ತು ಗ್ರಾಮೀಣ ಮೀಸಲಾತಿ ಪ್ರಮಾಣ ಪತ್ರವನ್ನ ಆನ್ಲೈನ್ ಅಲ್ಲಿ ಇಶ್ಯೂ ಮಾಡುವಂತದ್ದಕ್ಕೆ ನಿರ್ದೇಶನ ಕೊಟ್ಟಿದ್ದಾರೆ. ಆ ಇಲಾಖೆನಲ್ಲಿ ಈಗಾಗಲೇ ತಯಾರಿ ಆಗ್ತಾ ಇದೆ, ಅಭಿವೃದ್ಧಿ ಆಗ್ತಾ ಇದೆ. ಇದು 2 ಬಂತು ಅಂತಂದ್ರೆ ಯಾವ ವೆರಿಫಿಕೇಶನ್ ಮ್ಯಾನ್ಯುವಲ್ ಅಗತ್ಯ ಇರಲ್ಲ. ಈ ವರ್ಷ ನಾವು ಆಲ್ರೆಡಿ ಏನ್ ಮಾಡಿದ್ವಿ, ಹೋದ ವರ್ಷ ಮತ್ತೆ ಈ ವರ್ಷ PU ಕಾಲೇಜು ಪ್ರಿನ್ಸಿಪಾಲ್ಗಳಿಗೆ ಲಾಗಿನ್ ಕೊಟ್ಟು ಗ್ರಾಮೀಣ ಪ್ರದೇಶ ಮತ್ತೆ ಕನ್ನಡ ಮಾಧ್ಯಮದ್ದು ಪ್ರಮಾಣ ಪತ್ರಗಳನ್ನ PU ಕಾಲೇಜಲ್ಲೇನೆ ವೆರಿಫಿಕೇಶನ್ ಮಾಡೋದಕ್ಕೆ ಹೇಳಿದ್ವಿ. ನಾವು ಹೇಳ್ದಂಗೆ ಅದನ್ನು ಪರ್ಫೆಕ್ಟ್ ಅಲ್ಲ. ಯಾಕೆಂತಂದ್ರೆ ತಾವು PU ವಿದ್ಯಾರ್ಥಿಗಳೇ ನಮ್ಮಲ್ಲಿ ಪರೀಕ್ಷೆ ಬರೆಯುವಂಥದ್ದು. ಅದು ಕರ್ನಾಟಕ ಸ್ಟೇಟ್ PU ಬೋರ್ಡಿನ 85% ವಿದ್ಯಾರ್ಥಿಗಳು ಪರೀಕ್ಷೆ ನಮ್ಮಲ್ಲಿ ಬರೆಯುವಂಥದ್ದು. ಹಾಗಾಗಿ ನಾವು ಮತ್ತೆ ಅವರು ಕಾಮನ್ ಅಪ್ಲಿಕೇಶನ್ ಮಾಡ್ತು ಅಂತಂದ್ರೆ ಭವಿಷ್ಯದಲ್ಲಿ ಇನ್ನೂ ವಿದ್ಯಾರ್ಥಿ ಸ್ನೇಹಿ ಆಗುತ್ತೆ, ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುತ್ತೆ, ಮಿಸ್ಟೇಕ್ ಫ್ರೀ ಆಗುತ್ತೆ. ಈ ರಿಸಲ್ಟ್ ವಿತ್ಹೋಲ್ಡ್ ಆಗೋದು, ಗೊಂದಲ ಆಗುವಂಥದ್ದೆಲ್ಲ ತಪ್ಪುತ್ತೆ ಅಂತ ಅನ್ಕೊಂಡು ನಾವು ಶಿಕ್ಷಣ ಇಲಾಖೆಗೆ ಮನವಿ ಮಾಡಿದ್ದೀನಿ. ನಾವು ಮತ್ತೆ ಅವರು ಸೇರಿ ಒಂದೇ ಅಪ್ಲಿಕೇಶನ್ ಅನ್ನು ಅಭಿವೃದ್ಧಿ ಪಡಿಸಬೇಕು. ಅದು ಕಾಲೇಜಲ್ಲೇನೆ ಪೂರ್ತಿ ಮಾಹಿತಿ ಬಂದ್ರೆ ಜಸ್ಟ್ ನಾವು CET ಎಕ್ಸಾಮ್ ಸಂದರ್ಭದಲ್ಲಿ ಅವರು ಜಸ್ಟ್ ನಮ್ದು CET ಫೀಸ್ ಕಟ್ಟಿದ್ರೆ ಸಾಕು, ಅವರಿಗೆ ನಮ್ಮ ಹಾಲ್ ಟಿಕೆಟ್ ಸಿಗ್ಬೇಕು. ಇದರಿಂದ ಮುಂದಿನ ವರ್ಷದಲ್ಲಿ ತುಂಬಾ ಈ ಅನುಕೂಲ ಆಗುವ ನಿಟ್ಟಲ್ಲಿ ನಾವು ಅದನ್ನ ಪ್ರಯತ್ನ ಮಾಡ್ತಾ ಇದೀವಿ. ಈ ವರ್ಷದಂತೂ ಮುಗಿದೋಗಿದೆ. ಏನ್ ಸಣ್ಣ ಪುಟ್ಟ ಲೋಪದೋಷಗಳಾಗಿದೆ ಅದನ್ನ ನಾನು ಸರಿ ಮಾಡಿಕೊಡ್ತೀನಿ. ವಿದ್ಯಾರ್ಥಿಗಳು ಪೋಷಕರು ಚಿಂತೆ ಮಾಡೋದೇನು ಬೇಡ. ಸರ್, ಆಪ್ಷನ್ ಎಂಟ್ರಿ ಆರಂಭಕ್ಕೂ ಮುನ್ನ ವಿದ್ಯಾರ್ಥಿಗಳಿಗೆ ಏನೆಲ್ಲ ಸಿದ್ಧತೆ ಮಾಡ್ಕೋಬೇಕು ಅನ್ನೋದು ಇದು ಬಹಳ ಮುಖ್ಯವಾಗಿರುವಂಥದ್ದು. ತಮ್ಗೆಲ್ಲ ಗೊತ್ತಿದೆ, ಆಪ್ಷನ್ ಎಂಟ್ರಿ ಮಾಡುವಂಥದ್ದಕ್ಕಿಂತ ಮೊದಲು ಸಿದ್ಧತೆ. ಈಗ ಪ್ರಜಾವಾಣಿಯವರು ಸೇರಿದಂತೆ ಸಾಕಷ್ಟು ಕಾನ್ಕ್ಲೇವ್ ಎಲ್ಲ ಮಾಡಿದ್ರು. ಅಂದ್ರೆ ಎಲ್ಲ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಒಂದು ರೂಫಲ್ಲಿ ತಂದು ವಿದ್ಯಾರ್ಥಿಗಳೆಲ್ಲ ನೋಡಿದ್ದೀರಾ. ಇಷ್ಟಕ್ಕೆ ಸಾಕಾಗಲ್ಲ. 2.5 ಲಕ್ಷದಷ್ಟು ವಿದ್ಯಾರ್ಥಿಗಳು ತಾವು ಭಾಗವಹಿಸ್ತೀರಾ. ನಂದು ನೀವು ಕೌನ್ಸಿಲಿಂಗ್ ಒಳಗಡೆ ಲಾಗಿನ್ ಆಗಿ ನಮ್ದು ಆಪ್ಷನ್ ಎಂಟ್ರಿ ಮಾಡೋದಕ್ಕಿಂತ ಪೂರ್ವದಲ್ಲಿ ತಾವು ಮಾಡಬೇಕಾಗಿರುವಂಥದ್ದು ಏನು ಅಂತಂದ್ರೆ, ತಾವು ದಯಮಾಡಿ ನೀವು ಉದಾಹರಣೆಗೆ ಇಂಜಿನಿಯರಿಂಗ್ ಮಾಡಬೇಕು ಅಂತಿದೆ. ಇಂಜಿನಿಯರಿಂಗ್ ಅಂತಂದ್ರೆ ಯಾವ ಬ್ರಾಂಚ್ ಅಲ್ಲಿ ನೀವು ಇಂಜಿನಿಯರಿಂಗ್ ಮಾಡಬೇಕು ಅಂತಿದೆ, ಆ ಬ್ರಾಂಚ್ ಅಲ್ಲಿ ಇಂಜಿನಿಯರಿಂಗ್ ಮಾಡಬೇಕು ಅಂತಿದೆ ಅಂತಂದ್ರೆ ಯಾವ ಕಾಲೇಜಲ್ಲಿ ಯಾವ ಜಿಲ್ಲೆನಲ್ಲಿ ಮಾಡಬೇಕು ಅಂತಿದೆ. ತಾವು ದಯಮಾಡಿ ಒಂದು ಪಟ್ಟಿ ಮಾಡ್ಕೊಳ್ಳಿ. ಫಸ್ಟ್ ನಮ್ಮ KE ವೆಬ್ಸೈಟಿಗೆ ಹೋಗಿ ಕಳೆದ ವರ್ಷದಲ್ಲಿ ಯಾವ್ಯಾವ ಕಾಲೇಜಲ್ಲಿ ಯಾವ್ಯಾವ ಬ್ರಾಂಚ್ ಅಲ್ಲಿ ಯಾವ್ಯಾವ ರ್ಯಾಂಕಿನ ವಿದ್ಯಾರ್ಥಿಗಳಿಗೆ ಸೀಟು ಸಿಕ್ಕಿದೆ ಅನ್ನುವಂಥದ್ದು ನೀವು ನೋಡಿ. ನಿಮಗೆ ಯಾರೂ ಮಾರ್ಗದರ್ಶಕರು ಬೇಕಾಗಿಲ್ಲ, ನಿಮಗೇನೆ ಗೊತ್ತಾಗ್ಬಿಡುತ್ತೆ. ಉದಾಹರಣೆ ನಿಮ್ದು 25,000 ಇಂಜಿನಿಯರಿಂಗ್ ರ್ಯಾಂಕ್ ಇದೆ, 5,000 ವೆಟರ್ನರಿ ರ್ಯಾಂಕ್ ಇದೆ, 8,000 ಅಗ್ರಿಕಲ್ಚರ್ ರ್ಯಾಂಕ್ ಇದೆ. ನಿಮಗೆ ಉದಾಹರಣೆಗೆ ವೆಟರ್ನರಿ ಮಾಡಬೇಕು ಅಂತಂದ್ರೆ ಯಾವ ಕಾಲೇಜು ನಿಮ್ಮ ರ್ಯಾಂಕಿಗೆ ಕಳೆದ ವರ್ಷ ಸಿಕ್ಕಿತ್ತು, ಅಗ್ರಿಕಲ್ಚರ್ ಅಂದ್ರೆ ಎಲ್ಲಿ ಸಿಕ್ಕಿತ್ತು, ಇಂಜಿನಿಯರಿಂಗ್ ಅಂದ್ರೆ 25,000 ಯಾವ ಬ್ರಾಂಚ್ ಯಾವ ಕಾಲೇಜಲ್ಲಿ ಸಿಕ್ಕಿತ್ತು, ಆ ಕಾಲೇಜು ತಮ್ಮ ಪ್ರಿಯಾರಿಟಿ ಒಳಗಡೆ ಇದೆಯಾ ದಯಮಾಡಿ ಒಮ್ಮೆ ನಮ್ಮ ವೆಬ್ಸೈಟ್ ಅಲ್ಲಿ ಚೆಕ್ ಮಾಡಿ ನೀವು ಒಂದು ಕನ್ಕ್ಲೂಷನ್ಗೆ ಬರಬೇಕು. ಓಕೆ, ಆಪ್ಷನ್ ಎಂಟ್ರಿ ನಾನು ಪೋರ್ಟಲ್ ಓಪನ್ ಮಾಡ್ತೀನಿ. ನೀವು ಸುಮ್ಮನೆ ಲಾಗಿನ್ ಆಗ್ಬಿಟ್ಟು ಸುಮ್ಮನೆ ಸಿಕ್ಕಿದ್ದೆಲ್ಲ ಎಂಟ್ರಿ ಮಾಡೋದಕ್ಕೆ ಹೋಗ್ಬೇಡಿ. ನೀವು ಉದಾಹರಣೆಗೆ ಇಂಜಿನಿಯರಿಂಗೇ ಮಾಡಬೇಕು ನಿಮ್ಮ ಮೈಂಡ್ ಸೆಟ್ ಆಗಿದೆ, ಪೇರೆಂಟ್ಸ್ ಎಲ್ಲ ಡಿಸೈಡ್ ಮಾಡಿದ್ದೀರಾ, ಯಾವ ಬ್ರಾಂಚಲ್ಲಿ ಮಾಡಬೇಕು ಎಲ್ಲಿ ಮಾಡಬೇಕು ಅನ್ನೋದು ದಯಮಾಡಿ ಒಂದು ಪೇಪರ್ ಅಲ್ಲಿ ಬರ್ಕೊಳ್ಳಿ. ಇಂಜಿನಿಯರಿಂಗ್ ಕಾಲೇಜು ಮತ್ತೆ ಬ್ರಾಂಚ್ ಅನ್ನ ಒಂದು ಪೇಪರ್ ಅಲ್ಲಿ ಬರ್ಕೊಳ್ಳಿ. ಈ ಕಾಲೇಜೇನೆ ಸಿಗುತ್ತೆ ಅನ್ನೋದೇನು ಗ್ಯಾರಂಟಿ ಸರ್? ಎಷ್ಟು ಕಾಲೇಜ್ ಬೇಕಾದ್ರೂ ಎಂಟ್ರಿ ಮಾಡಬಹುದು, ಆದ್ರೆ ನೀವು ಪ್ರಿಯಾರಿಟೈಸ್ ಮಾಡಿ. ನೀವು ಹೆಂಗಿರುತ್ತೆ ನಮ್ದು ಆಪ್ಷನ್ ಎಂಟ್ರಿ ಅಂದ್ರೆ, ಫಸ್ಟ್ ಒಂದು ಕಾಲೇಜ್ ಎಂಟ್ರಿ ಮಾಡ್ತೀರಾ, ಅದು ಒಂದು ಬ್ರಾಂಚ್ ಎಂಟ್ರಿ ಮಾಡ್ತೀರಾ, ಅದು ಸಿಕ್ಕಿಲ್ಲ ಅಂತಂದ್ರೆ 2ನೇ ಕಾಲೇಜು, ಅದು ಸಿಕ್ಕಿಲ್ಲ ಅಂತಂದ್ರೆ 3ನೇ ಕಾಲೇಜು, ಅದು ಸಿಕ್ಕಿಲ್ಲ ಅಂತಂದ್ರೆ 4 ಈ ತರಕ್ಕೆ ಎಂಟ್ರಿ ಮಾಡ್ಕೊಂತ ನೀವು ಬರಬೇಕು. ನಿಮ್ದು ಕಳೆದ ವರ್ಷದ್ದು ರ್ಯಾಂಕ್ ಅಲ್ಲಿ ಆ ಕಾಲೇಜಲ್ಲಿ ಏನ್ ಸಿಕ್ಕಿದೆ ಅನ್ನೋದು ಒಂದು ಸ್ವಲ್ಪ ತಾವು ನೋಡಿ ಅದರ ಆಧಾರದ ಮೇಲೆ ನೀವು ಎಂಟ್ರಿ ಮಾಡ್ಕೊಂಡು ಬನ್ನಿ. ಸರ್ ಅದು ಮತ್ತೇನಾದ್ರು ನಮ್ಗೆ ಮಿಸ್ ಆಗ್ಬಿಟ್ರೆ ಇದು ಏನ್ ಚಿಂತೆ ಮಾಡಕ್ ಹೋಗ್ಬೇಡಿ. ನಾವು ಫಸ್ಟ್ ರೌಂಡ್ ಅಲ್ಲಿ ಮಾರ್ಕ್ ರಿಸಲ್ಟ್ ಬಿಡ್ತೀವಿ, ಅವಾಗ ನೀವು ಒಂಚೂರು ಡಿಲೀಟ್ ಮಾಡೋದಕ್ಕೆ ಹೊರಗಿಂದ ಸೇರ್ಸೋದಕ್ಕೆಲ್ಲ ಅವಕಾಶ ಇರುತ್ತೆ. ಬಟ್ ಫಸ್ಟ್ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಮೊದಲು ಹೋಮ್ ವರ್ಕ್ ಮಾಡ್ಕೊಳ್ಳಿ. ಆಪ್ಷನ್ ಎಂಟ್ರಿ ಪೋರ್ಟಲ್ ಓಪನ್ ಆಗೋದ್ರೊಳಗಡೆ ತಾವು ಹೋಮ್ ವರ್ಕ್ ಮಾಡಿಟ್ಕೊಳ್ಳಿ. ಎಲ್ಲಾ ಕಾಲೇಜುಗಳ ರ್ಯಾಂಕ್ ಇದೆ, ಎಲ್ಲಾ ಕಾಲೇಜುಗಳ ಬಗ್ಗೆ ಮಾಹಿತಿ ಇದೆ, ಕಳೆದ ವರ್ಷ ಏನ್ ರ್ಯಾಂಕ್ ಇತ್ತು ಅಂತ ಒಂದು ವೈಟ್ ಪೇಪರ್ಲಿ ಬರ್ಕೊಂಡು ನೀವು ಆಮೇಲೆ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಕೂತ್ಕೊಳ್ಳಿ. ಆಪ್ಷನ್ ಎಂಟ್ರಿ ಮಾಡೋದು ತುಂಬಾ ಸರಳ ಇದೆ, ಏನಿದು ರಾಕೆಟ್ ಸೈನ್ಸ್ ಇಲ್ಲ. ತುಂಬಾ ವಿದ್ಯಾರ್ಥಿಗಳು ಬಹಳ ಗೊಂದಲದಲ್ಲಿ ಇದು ತುಂಬಾ ಕಷ್ಟ, ಹಂಗೆ ಏನು ಕಷ್ಟ ಇಲ್ಲ. ಆಮೇಲೆ ಈಗ ನಿಮಗೆ ಇನ್ನೊಂದು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ, ವಿದ್ಯಾರ್ಥಿಗಳಿಗೆ ತುಂಬಾ ಕಡೆಯಿಂದ ನೀವು ಎಲ್ಲೆಲ್ಲೋ ನಾವು ನಂಬರ್ ಕೊಟ್ಬಿಟ್ಟಿರ್ತೀವಿ, ಎಲ್ಲೆಲ್ಲೋ ಹೆಂಗೋ ನಂಬರ್ ಒಂದಷ್ಟು ಜನಕ್ಕೆ ಸಿಕ್ಕಿ ನಿಮಗೆ ಒಂದಷ್ಟು ಜನ ಫೋನ್ ಮಾಡ್ಲಿಕ್ಕೆ ಶುರು ಮಾಡಿದ್ದಾರೆ. ಸೀಟ್ ಮುಗಿತಾ ಇದೆ, ಬಂದ್ ಬೇಗ ಅಡ್ಮಿಷನ್ ಆಗಿ, ಬಂದ್ ಬೇಗ ಅಡ್ಮಿಷನ್ ಆಗಿ. ಹೆಂಗ್ ಸೀಟ್ ಮುಗಿಯುತ್ತೆ? 45% ಸೀಟು ಇಂಜಿನಿಯರಿಂಗ್ ಕಾಲೇಜಿಂದು KE ಅಲಾಟ್ ಮಾಡುತ್ತೆ.
ಮೆಡಿಕಲ್ಲು ಗೌರ್ಮೆಂಟ್ ಕಾಲೇಜಿನ ಮೆಡಿಕಲ್ ಸೀಟು 85% ನಾವು ಮಾಡ್ತೀವಿ, 15% MCC ಅವ್ರು ಮಾಡ್ತಾರೆ. ಎಲ್ಲ ಪ್ರೈವೇಟ್ ಮೆಡಿಕಲ್ ಕಾಲೇಜ್ಗಳದು 40% ಅಷ್ಟು ಸೀಟು ಮೈನಾರಿಟಿ, ಲಿಂಗ್ವಿಸ್ಟಿಕ್ ಮೈನಾರಿಟಿ ತರ ಇದ್ರೆ 25% ಅಷ್ಟು ಮೆರಿಟೋರಿಯಸ್ ಸ್ಟೂಡೆಂಟ್ಗೆ ಸರ್ಕಾರ ನಿಗದಿಪಡಿಸುವಂತ ಅತ್ಯಂತ ಕಡಿಮೆ ಫೀಸಲ್ಲಿ ಅಲಾಟ್ ಮಾಡ್ತೀವಿ. ಉಳಿದಂತ ಎಲ್ಲಾ ಮೆಡಿಕಲ್, ಡೆಂಟಲ್, ಆಯುಷ್ ಸೀಟ್ಗಳು ಸಹ ಕೆಇಎ ಮುಖಾಂತರನೇ ಅಲಾಟ್ ಆಗುತ್ತೆ. ಮ್ಯಾನೇಜ್ಮೆಂಟ್ ಸೀಟಿಗೆ ಫೀಸನ್ನು ಅವ್ರು ಫಿಕ್ಸ್ ಮಾಡಬಹುದು. ಸುಮ್ಮನೆ ನಿಮಗೆ ಇಂಜಿನಿಯರಿಂಗ್ ಇಂದ ಒಂದು ಫೋನ್ ಬರುತ್ತೆ, ಸರ್ ನಿಮ್ ಸೀಟ್ ಹೆಂಗ್ ಮುಗ್ದೋಗುತ್ತೆ, 45% ಸೀಟ್ ನಾನೇ ಅಲಾಟ್ ಮಾಡ್ತೀನಿ. ಸುಮಾರು ಈ ವರ್ಷ ನೋಡಿದ್ರೆ ನೀವು ಸೀಟ್ ಮ್ಯಾಟ್ರಿಕ್ಸ್ ಹಾಕಿದೀನಿ ನೋಡಿ, 75-76 ಸಾವಿರದಷ್ಟು ಸೀಟ್ಗಳು ನಾವೇನೇ ಅಲಾಟ್ ಮಾಡ್ತೀವಿ. ಹೆಂಗ್ ಸೀಟ್ ಮುಗ್ದೋಗುತ್ತೆ? ದಯಮಾಡಿ ಸ್ಟಡಿ ಮಾಡಿ, ನಿಮ್ ರ್ಯಾಂಕ್ ನೋಡಿ. ಕಳೆದ ವರ್ಷ ಈಗ ಉದಾಹರಣೆ ನಿಮಗೆ AI ಬೇಕಾಗಿದೆ, ನಿಮ್ದು ರ್ಯಾಂಕ್ ಏನಿದೆ, ಕಳೆದ ವರ್ಷ ಯಾವ ಕಾಲೇಜಲ್ಲಿ ಬೇಕಾಗಿದೆ, ಒಂದ್ 2-3 ಕಳೆದ ವರ್ಷದ ರ್ಯಾಂಕ್ ನೋಡಿ. ನಿಮ್ದು ಆ ರ್ಯಾಂಕ್ ಒಳಗಡೆ ಆಸ್ಪಾಸ್ ಇತ್ತು ಅಂತಂದ್ರೆ ಯಾಕೆ ಹೋಗಿ ನೀವು ದುಡ್ಡು ಕೊಟ್ಟು ಅಡ್ಮಿಷನ್ ಆಗಕ್ಕೆ ಹೋಗ್ತೀರಾ? ಇಲ್ಲ ನಿಮ್ ರ್ಯಾಂಕ್ ಎಷ್ಟೋ ದೂರದಲ್ಲಿದೆ, ಸಿಕ್ಕಾಬಟ್ಟೆ ನಿಮ್ಮ ಹತ್ರ ದುಡ್ಡು ಇದೆ, ನಿಮಗೇನು ಗೌರ್ಮೆಂಟ್ ಸೀಟ್ ಬೇಕಾಗಿಲ್ಲ, ಮೆರಿಟು ಇಲ್ಲ, ದುಡ್ಡು ನಿಮ್ಮ ಹತ್ರ ಇದೆ, ಹೋಗಿ ಅಡ್ಮಿಷನ್ ಆಗೋದಾದ್ರೆ ಹಾಗೆ, ನಂದೇನು ಆಕ್ಷೇಪ ಇಲ್ಲ. ಆದ್ರೆ ಮೆರಿಟೋರಿಯಸ್ ಸ್ಟೂಡೆಂಟ್ ಇದ್ದೀರಾ, ನಾವು 45% ಅಷ್ಟು ಸೀಟನ್ನ ಕೆಎ ಇಂದ ಇಂಜಿನಿಯರಿಂಗ್ ಅಲಾಟ್ ಮಾಡ್ತೀವಿ, 20% ಅಷ್ಟು ನರ್ಸಿಂಗ್ ಸೀಟ್ಗಳನ್ನ ನಾವು ಅಲಾಟ್ ಮಾಡ್ತೀವಿ, ವೆಟರ್ನರಿ ಅಗ್ರಿಕಲ್ಚರ್ದು 100% ಸೀಟ್ಗಳನ್ನ ಕೆಎ ಇಂದ ಅಲಾಟ್ ಮಾಡ್ತೀವಿ. ದಯಮಾಡಿ ವಿದ್ಯಾರ್ಥಿಗಳು ಗಡಿಬಿಡಿ ಮಾಡಬೇಡಿ. ಮತ್ತೆ ಈ ಮಧ್ಯವರ್ತಿಗಳು ಅಂದ್ರೆ ನೀವು ಕಾಲೇಜು ನೇರ ಆಡಳಿತ ಮಂಡಳಿಗೆ ಹೋಗಿ ಕೇಳ್ತು ಅಂತಂದ್ರೆ ಮೆಡಿಕಲ್, ಡೆಂಟಲ್, ಆಯುಷ್ ಅಲ್ಲಿ ಅವ್ರು ಯಾರು ನಿಮಗೆ ಅಡ್ಮಿಷನ್ ಆಗಿ ಅಂತ ಹೇಳಲ್ಲ. ಯಾರಾದ್ರೂ ನಿಮಗೆ ಮೆಡಿಕಲ್ ಸೀಟ್ ಕೊಡಿಸ್ತೀನಿ, ಡೆಂಟಲ್ ಸೀಟ್ ಕೊಡಿಸ್ತೀನಿ, ಆಯುಷ್ ಸೀಟ್ ಕೊಡಿಸ್ತೀನಿ, ಸರ್ ಇದು ಮ್ಯಾನೇಜ್ಮೆಂಟ್ ಸೀಟ್ ಸರ್ ನಾನು ನಿಮಗೆ ಕೊಡಿಸ್ತೀನಿ ಅಂತಂದ್ರೆ ನೇರ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡಿ. ಅವರು ಹಿಂದೆ ಮುಂದೆ ನೋಡಕ್ ಹೋಗ್ಬೇಡಿ, ದುಡ್ಡು ಕೊಡಬೇಡಿ, ಪೊಲೀಸ್ ಕಂಪ್ಲೇಂಟ್ ಕೊಡಿ. ಯಾವುದೇ ಕಾರಣಕ್ಕೆ ಸೀಟ್ ಕೊಡ್ಸೋದಕ್ಕಾಗಲ್ಲ. ಅವರು ನೀಟ್ ರ್ಯಾಂಕ್ ಬರಬೇಕು, ನೀಟಲ್ಲಿ ಎಲಿಜಿಬಲ್ ಆಗಬೇಕು, ಅದರ ಆಧಾರದ ಮೇಲೆ ನಮ್ಮ ಮುಖಾಂತರ ಕೌನ್ಸಿಲಿಂಗ್ ಅಲ್ಲಿ ಅಲಾಟ್ ಆಗ. ಹಾಗಾಗಿ ತಾವು ದಯಮಾಡಿ ಮಿಸ್ಗೈಡ್ ಮಾಡುವಂತಹ ಮಧ್ಯವರ್ತಿಗಳನ್ನ ನಂಬೇಡಿ. ಕೌನ್ಸಿಲಿಂಗ್ ಬಗ್ಗೆ ಮಾಹಿತಿ ಕೊಡುವಂತವ್ರದನ್ನ ತಾವು ಕೇಳಿ. ಕೆಇಎ ಮುಖಾಂತರ ವಿಕಸನ ಯೂಟ್ಯೂಬ್ ಚಾನಲ್ ಇದೆ, ನಾವು ಸಹ ಹೇಳ್ತಿರ್ತೀವಿ, ಕೇಳಿ. ಎಲ್ಲಾ ಮಾಧ್ಯಮದವರು ವಿಶೇಷವಾಗಿ ನಿಮಗೆ ಕೌನ್ಸಿಲಿಂಗ್ ಬಗ್ಗೆ ಅಂತಂದ್ರೆ ಅವರು ಬಹುತೇಕ ರಾಜ್ಯ ಮಟ್ಟದಲ್ಲಿ ಬರುತ್ತೆ. ತಾವು ದಯಮಾಡಿ ಟೈಮ್ ಟು ಟೈಮ್ ನಾವು ಕೊಡುವಂತ ಮಾಹಿತಿಯನ್ನ ನೋಡಿ. ನಾವು ಬಹಳ ವ್ಯವಸ್ಥಿತವಾಗಿ ಮೆರಿಟ್ ಆಧಾರದ ಮೇಲೆ ಕೌನ್ಸಿಲಿಂಗ್ ನಡೆಸ್ತೀವಿ. ಯಾವುದೇ ಬೈಪಾಸ್ ಮಾರ್ಗದಲ್ಲಿ ಸೀಟ್ ಕೊಡುವಂತದ್ದಕ್ಕೆ ಇವತ್ತು ವ್ಯವಸ್ಥೆ ಒಳಗಡೆ ಅವಕಾಶಗಳಿಲ್ಲ. ತಾವು ದಯಮಾಡಿ ತಾಳ್ಮೆಯಿಂದ ಇದ್ದು ತಮ್ಮ ಯೋಗ್ಯತೆಗೆ, ತಮ್ಮ ರ್ಯಾಂಕಿಗೆ ತಕ್ಕಂತಹ ಸೀಟನ್ನ ಪಡಿಬೇಕು ಅನ್ನುವಂತ ನನ್ನ ವಿನಂತಿ. ಸರ್, ಉಪನ್ಯಾಸಕರಿಗೆ ಏನಾದ್ರು 10 ವಿದ್ಯಾರ್ಥಿಗಳನ್ನ ಮೆಂಟರಿಂಗ್ ಮಾಡೋ ಅಂತ ಜವಾಬ್ದಾರಿ ಕೊಡೋದು ಏನಾದ್ರು ಆಲೋಚನೆ ಇದೆ? ಆಕ್ಚುಲಿ ನಾನು ಹಿರಿಯ ವಿದ್ಯಾರ್ಥಿಗಳಿಗೆ ಏನು 5 ವಿದ್ಯಾರ್ಥಿಗಳಿಗೆ ಮೆಂಟರಿಂಗ್ ಮಾಡಬೇಕು ಅಂತೇಳಿ ನಾನು ರಿಕ್ವೆಸ್ಟ್ ಮಾಡಿದ್ದೀನಿ. ಅವರೆಲ್ಲ ಸುಮಾರು ಈಗ ಲಾಗಿನ್ ಆಗ್ತಾ ಇದ್ದಾರೆ. ತಾವು ಹೇಳ್ದಂಗೆ ಇಂಜಿನಿಯರಿಂಗ್ ವಿಶೇಷವಾದ ಒಂದು 17 ಇಂಜಿನಿಯರಿಂಗ್ ಕಾಲೇಜುಗಳಿದೆ. ಹಲೋ ಹಲೋ ಹಲೋ, ನಮಸ್ತೆ. ಹೇಳಿ ಅಮ್ಮ, ತಮ್ಮ ಹೆಸರು, ತಾವು ಎಲ್ಲಿಂದ ಮಾತಾಡ್ತಾ ಇದ್ದೀರಾ ಅಂತ ಹೇಳಿ ಮಾತಾಡಿ. ನನ್ನ ಹೆಸರು ಸುಸ್ಮಿತಾ, ನಾನು ಮಸ್ಕಿ ತಾಲೂಕಿಂದ ಮಾತಾಡಕತ್ತೀನಿ. ಹೇಳಿ ಅಮ್ಮ. ಅದು ಇವಾಗ ಕೌನ್ಸಿಲಿಂಗ್ ಯೂನಿಟ್ ಎಕ್ಸಾಮ್ಗಿಂತ ಮುಂಚೆನೆ ಬಿಡ್ತಾರಲ್ಲ ಅಲ್ಲ ಸರ್? ಹೌದು. ಆ ಕೌನ್ಸಿಲಿಂಗ್ ಬಿಟ್ಮೇಲೆ ನಾವು ಒಂದು ಕಾಲೇಜ್ ಆಪ್ಷನ್ ಫಿಲ್ಟರ್ ಮಾಡಿ ನಮ್ಗೊಂದು ಕಾಲೇಜ್ ಸಿಗ್ತದ? ಸಿಗುತ್ತೆ. ಇವಾಗ ಇನ್ನು ನೀಟ್ ರಿಸಲ್ಟ್ ಗೊತ್ತಿಲ್ಲ ಅದಕ್ಕೆ ಇವಾಗ ಕರ್ನಾಟಕದಲ್ಲಿರೋದು ಎಲ್ಲರೂ ಆಪ್ಷನ್ ಎಂಟ್ರಿ ಮಾಡಿ ಕಾಲೇಜ್ ತಗೊಂಡು ಅಡ್ಮಿಷನ್ ಆಗ್ಬೇಕು ಅಂತೇನಿಲ್ಲ. ನೀವು ನೆಕ್ಸ್ಟ್ ರೌಂಡಿಗೆ ಹೋಲ್ಡ್ ಮಾಡಿಬಿಟ್ಟು ಬರ್ಬೋದು. ನೆಕ್ಸ್ಟ್ ಮೆಡಿಕಲ್ ಬಂದಾಗ ನಿಮಗೆ ಯಾರಿಗೆ ಕೆಳಗ್ನವ್ರು ಇದ್ದಾರೆ ಅವ್ರಿಗೆ ನಾನು ಅವಕಾಶ ಮಾಡಿ ಕೊಡ್ತೀನಿ. ಇವಾಗ ನಾವ್ ಇಂಜಿನಿಯರ್ ಮಾಡ್ಬೇಕಂದವರು ಮೀನ್ಸ್ ನಂದು 8000 ರ್ಯಾಂಕಿಂಗ್ ಬಂದದ್ ಸರ್. ನನ್ಗಿಂತ ಕೆಳಗಂದ್ರೆ ನಿನ್ ಪ್ರಶ್ನೆ ಅರ್ಥ ಆಯ್ತಮ್ಮ. ನಿನ್ 8000 ಇದೆ. ಈಗ ನಿನ್ಕಿಂತ ಮೇಲ್ಗಡೆ ಇರೋರು ಒಳ್ಳೆ ಸೀಟನ್ನು ತಗೊಂತಾರೆ. ಅವರು ಒಂದ್ ರೌಂಡ್ ಆದ್ಮೇಲೆ ನೀವು ಮೆಡಿಕಲ್ ಮಾಡಿದಾಗ ಮೆಡಿಕಲ್ ಬಿಟ್ಟು ಹೋಗ್ಬಿಡ್ತಾರೆ. ನನಗೆ ಆ ಸೀಟ್ ಆಕ್ಚುಲಿ ಬೇಕಾಗಿರುತ್ತೆ ಅನ್ನುವಂಥದ್ದು. ನಿನಗೆ ಸಹ ನಾವು ಸೆಕೆಂಡ್ ರೌಂಡ್ ಹೊತ್ತಿಗೂ ಮೆಡಿಕಲ್ ಬರ್ಲಿಲ್ಲ ಅಂತಂದ್ರೆ ಥರ್ಡ್ ರೌಂಡ್ ಅಲ್ಲೂ ನಿನಗೆ ಅಪ್ಗ್ರೇಡೇಷನ್ ಕೊಡ್ತೀವಿ, ಡೋಂಟ್ ವರಿ. ಅದನ್ನ ಹೇಳ್ತೀವಮ್ಮ, ಈಗಲೇ ಗಡಿಬಿಡಿ ಮಾಡಬೇಡಿ.
ಈಗ ಇನ್ನೂ ನಾವು ರೌಂಡೇ ಶುರು ಮಾಡಿಲ್ಲ. ಓಕೆ, ಮೆಡಿಕಲ್ದು ಜುಲೈ 21, 25 ಒಳಗಡೆ ಅಂತೂ ರಿಸಲ್ಟ್ ಬರುತ್ತೆ. ಅಲ್ಲಿವರೆಗೆ ಮ್ಯಾಕ್ಸಿಮಮ್ ಅಂದ್ರೆ ನಾವು 1 ರೌಂಡ್ ಮಾಡಿರ್ಲಿಕ್ಕೆ ಸಾಧ್ಯ ಇದೆ. ಕರೆಕ್ಟಾ? ಪ್ರೀ ರೌಂಡ್ ಮತ್ತೆ 1 ರೌಂಡ್ ಮಾಡಿರ್ತೀವಿ. 2ನೇ ರೌಂಡ್ ಇನ್ ತನಕ ನ್ಯಾಚುರಲಿ ನೀವು ಹೋಲ್ಡ್ ಇಟ್ಕೊಳ್ಳೋದಕ್ಕೆ ನಾವು ಅವಕಾಶ ಕೊಟ್ಟಿರ್ತೀವಿ. ಅಕಸ್ಮಾತ್ 2ನೇ ರೌಂಡ್ ಇಲ್ಲೂ ಅಕಸ್ಮಾತ್ ಮೆಡಿಕಲ್ ರಿಸಲ್ಟ್ ಬರಲಿಲ್ಲ ಅಂತಂದ್ರೆ ಡೋಂಟ್ ವರಿ, ನಾವು ನಿಮಗೆ 2ನೇ ರೌಂಡ್ ಅಲ್ಲಿ ನಿಮಗೆಲ್ಲ ಅಡ್ಮಿಷನ್ ಆಗೋದಕ್ಕೆ ಕಂಪಲ್ಸರಿ ಹೇಳ್ತೀನಿ. ಮತ್ತೆ 3ನೇ ರೌಂಡ್ ಅಲ್ಲಿ ಮೆಡಿಕಲ್ ಬಿಟ್ಟೋದ ಸೀಟ್ಗಳಿಗೆ ನೀವು 2ನೇ ರೌಂಡ್ ಅಲ್ಲಿ ಅಡ್ಮಿಷನ್ ಆದವರಿಗೆ ಸಹ ಅಪ್ಗ್ರೇಡ್ ಮಾಡೋದಕ್ಕೆ ಅವಕಾಶ ಕೊಡ್ತೀವಿ. ಹಲೋ ಹಲೋ, ಹಾ ನಮಸ್ತೆ, ಹೇಳಿ ತಮ್ಮ ಹೆಸರೇನು, ಎಲ್ಲಿಂದ ಮಾತಾಡ್ತಿದ್ದೀರಾ ಹೇಳಿ, ಮಾತಾಡಿ. ಶರತ್ ಸರ್, ಎಲ್ಲಿಂದ? ಹೊಸಕೋಟೆಯಿಂದ. ಹೊಸಕೋಟೆಯಿಂದ. ಹೇಳಿ ಶರತ್. ಸರ್, ವೆರಿಫಿಕೇಶನ್ ನಂಬರ್ ಯಾವಾಗ ಬಿಡ್ತಾರೆ ಸರ್? ಇವತ್ತು ರಾತ್ರಿ ಅಥವಾ ನಾಳೆ ಬಿಡ್ತೀವಪ್ಪ ವೆರಿಫಿಕೇಶನ್ ಸ್ಲಿಪ್. ತಾವು ಅದನ್ನ ಚೆಕ್ ಮಾಡ್ಕೊಳ್ಳಿ. ಮತ್ತೆ ಆಪ್ಷನ್ ಆ್ಯಪ್ ಅಲ್ಲಿ ಸರ್ ಎಂಟ್ರಿ ಮಾಡೋದು? ಯಾವ ಕೌನ್ಸಿಲಿಂಗ್ ಅಟೆಂಡ್ ಮಾಡೋದು ಸರ್? ಕೌನ್ಸಿಲಿಂಗ್ ಟೈಮ್ ಟೇಬಲ್ ಕೊಡ್ತೀವಪ್ಪ. ಇನ್ನೊಂದು 2-3 ಡೇಸ್ ಅಲ್ಲಿ ನಾವು ಡಿಟೇಲ್ ಕೌನ್ಸಿಲಿಂಗ್ ಟೈಮ್ ಟೇಬಲ್ ಕೊಡ್ತೀವಿ. ಈ ಸೀಟ್ ಮ್ಯಾಟ್ರಿಕ್ಸ್ ಅನ್ನ ವೇಟ್ ಮಾಡ್ತಾ ಇದೀವಿ, ಬೇರೆ ಬೇರೆ ಕಡೆಯಿಂದ ಬರಬೇಕು. ಸದ್ಯಕ್ಕೆ ವೆರಿಫಿಕೇಶನ್ ಸ್ಲಿಪ್ ಅನ್ನ ನಾಳೆ ಬಿಡ್ತೀವಿ. ತಾವು ಅದನ್ನ ಡೌನ್ಲೋಡ್ ಮಾಡ್ಕೊಂಡು ಚೆಕ್ ಮಾಡ್ಕೊಳ್ಳಿ. ಆಮೇಲೆ ಕೆಎ ವೆಬ್ಸೈಟ್ ಅಲ್ಲಿ ಹಾಕ್ತಿವಿ, ಮತ್ತೆ ನಿಮಗೆ ವಾಟ್ಸ್ಆಪ್ SMS ಸಹ ಕಳಿಸ್ತೀವಪ್ಪ ರಿಜಿಸ್ಟರ್ ನಂಬರ್ ಅಲ್ಲಿ. ಓಕೆ ಸರ್. ಹಲೋ, ಹಲೋ ಹಲೋ, ಹೇಳಿ, ತಮ್ಮ ಹೆಸರು, ಎಲ್ಲಿಂದ ಮಾಡ್ತಾ ಇದ್ದೀರಾ ಹೇಳಿ. ಸರ್ ಗುರುಪ್ರಸಾದ್ ಅಂತ ಮೈಸೂರಿಂದ. ಹೇಳಿ ಗುರುಪ್ರಸಾದ್ ಅವರು. ಸರ್, ಇದು ನಂದು ಸ್ಪಾಟ್ ರ್ಯಾಂಕ್ ಯಾವಾಗ ರಿಲೀಸ್ ಆಗುತ್ತೆ? ಯಾಕೆ ಬೇಕು ಸ್ಪಾಟ್ ರ್ಯಾಂಕ್ ನಿಮಗೆ? ಏನ್ ಎಂಟ್ರಿ ಮಾಡಿರ್ಲಿಲ್ಲ ನೀವು? ಸರ್, ಮಾರ್ಕ್ಸ್ ಎಂಟ್ರಿ ಮಾಡಿರಲಿಲ್ಲ. ಯಾವಾಗ ಎಂಟ್ರಿ ಮಾಡಿದ್ರಿ? ಸರ್, ಸಂಡೇ ಮಾಡಿದ್ದೇನೆ ಮೊನ್ನೆ. ಓಕೆ, ಸಂಡೇ ಮಾಡಿದ್ದೀರಾ? ಸಾರಿ, ನೀವು ಸಂಡೇ ಮಾಡಿದೀರಾ ಅಂತಂದ್ರೆ ನಾಳೆ ನಿಮಗೆ ಡಿಸ್ಪ್ಲೇ ಆಗುತ್ತೆ. ಇವತ್ತು ರಾತ್ರಿ ರನ್ ಮಾಡ್ತೀವಿ, ನಾಳೆ ಸ್ಪಾಟ್ ರ್ಯಾಂಕ್ ಬರುತ್ತೆ. ಸರ್, ಸ್ಪಾಟ್ ರ್ಯಾಂಕಿಂಗ್ ಈಗ ಆಗ್ಲೇ ರ್ಯಾಂಕಿಂಗ್ ಎಲ್ಲ ಅನೌನ್ಸ್ ಆಗಿದೆಯಲ್ಲ, ನಮ್ದು ಸೇಮ್ ರ್ಯಾಂಕಿಂಗ್ ಬಂದ್ರೆ ಯಾವ ತರ ಮಾಡ್ತೀರಾ? ರ್ಯಾಂಕಿಂಗ್ ಅನೌನ್ಸ್ ಆಗಿದೆ ಅಂತಂದ್ರೆ ನೀವು ನಿಮ್ ಇನ್ ಬಿಟ್ವೀನ್ ಕೂರಿಸ್ತೀವಪ್ಪ. ಉದಾಹರಣೆಗೆ ನಿಮ್ದು 10,000 ರ್ಯಾಂಕ್ ಮಾರ್ಕ್ಸ್ ಇದೆ, ಅದಕ್ಕಿಂತ ಅಂದ್ರೆ 10,000 10,000.5 10,000.75 ಈ ತರ ಕೊಡ್ತೀವಪ್ಪ ಸ್ಪಾಟ್ ರ್ಯಾಂಕ್. ಸರ್, ಕೌನ್ಸಿಲಿಂಗ್ ಏನ್ ಪ್ರಾಬ್ಲಮ್ ಆಗಲ್ವಾ? ಕೌನ್ಸಿಲಿಂಗ್ ನಾವೇ ಅಲ್ಲಪ್ಪ ಮಾಡೋದು, ನಾವೇ ರ್ಯಾಂಕ್ ಕೊಡೋದು, ನಾವೇ ಕೌನ್ಸಿಲಿಂಗ್ ಮಾಡೋದು. ಸರ್, ಇದು ನೀಟ್ಗೂ ಮತ್ತೆ ಈಗ ಇಂಜಿನಿಯರಿಂಗ್ ಸಪರೇಟ್ ಕೌನ್ಸಿಲಿಂಗ್ ಅಲ್ಲ ಈ ಸಲ, ಅದೇ ಯಾವ ತರ ನಡೆಯುತ್ತೆ? ನೀಟು ಮತ್ತೆ ಅದನ್ನ ಈಗಾಗಲೇ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ತಾವು ಬೇಕಿದ್ರೆ ಪ್ರಜಾವಾಣಿ ಫೇಸ್ಬುಕ್ ಅಲ್ಲಿ ತಾವು ಕೇಳಿಸ್ಕೊಳ್ಳಿ. ಇದಾದ್ಮೇಲೆ ತುಂಬಾ ಡಿಟೈಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಹೇಗೆ ನಡೆಯುತ್ತೆ, ಯಾವ ರೀತಿ ನಿಮಗೆ ಫೆಸಿಲಿಟೇಟ್ ಆಗುತ್ತೆ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ನಾನು ಹೇಳಿದ್ದೀನಿ. ತಾವು ಇದು ಮುಗಿದ ಮೇಲೆ ಒಂದ್ಸರಿ ತಾವು ಅದನ್ನು ಚೆಕ್ ಮಾಡಿ ಕೇಳಿಸ್ಕೊಳ್ಳಿ, ತಮಗೆ ತುಂಬಾ ಕ್ಲಾರಿಟಿ ಬರುತ್ತೆ. ಥ್ಯಾಂಕ್ ಯು. ಹಲೋ ಹಲೋ, ಹೇಳಿ, ತಮ್ಮ ಹೆಸರು, ಎಲ್ಲಿಂದ ಮಾಡ್ತಾ ಇದ್ದೀರಾ ಹೇಳಿ. ಸರ್, ಮೈ ನೇಮ್ ಇಸ್ ಶಿವ. ನಾ ಇಲ್ಲಿ ಮಾರತಲ್ಲಿ ಬ್ಯಾಂಗ್ಳೂರ್. ಪ್ಲೀಸ್ ಹೇಳಿ. ಓಕೆ ಸರ್, ಆಕ್ಚುಲಿ ನಮ್ದು ಹುಡುಗಿದು ರಿಸಲ್ಟ್ ಬಂದಿಲ್ಲ. ಯಾಕೆ ಬರ್ಲಿ? ಚೆಕ್ ಮಾಡಿ, ನೀವು ರಿಸಲ್ಟ್ ಚೆಕ್ ಮಾಡೋದಕ್ಕೆ ನಮ್ಮ ವೆಬ್ಸೈಟ್ ಅಲ್ಲಿ ಚೆಕ್ ಮಾಡಿದ್ರೆ ಏನ್ ತೋರಿಸ್ತಾ ಇದೆ? ದೇರ್ ಒನ್ ಲಿಂಕ್ ಇಟ್ ವಾಸ್ ಶೋಯಿಂಗ್ ಸರ್. ದೆನ್ ಐ ಕ್ಲಿಕ್ಡ್ ಆನ್ ದ ಲಿಂಕ್ ಅಂಡ್ ಅಪ್ಡೇಟೆಡ್. ಏನ್ ಅಪ್ಡೇಟ್ ಮಾಡಿದ್ರಿ? ಮಾರ್ಕ್ಸ್ ಯಾವಾಗ ಅಪ್ಡೇಟ್ ಮಾಡಿದ್ರಿ? ಸಂಡೇ ಈವ್ನಿಂಗ್ ಸರ್, ಸಂಡೇ ಈವ್ನಿಂಗ್. ಓಕೆ, ನಿಮ್ದು CBSE ನಾ? CBSE ಸರ್. ಓಕೆ, ಇವತ್ತು ರಾತ್ರಿ, ನಾಳೆ ನಿಮಗೆ ಸ್ಪಾಟ್ ರ್ಯಾಂಕ್ ಡಿಸ್ಪ್ಲೇ ಮಾಡ್ತೀವಿ. ಓಕೆ ಸರ್, ಅದು ಸೇಮ್ ವೆಬ್ಸೈಟ್ ಸೇಮ್. ಮತ್ತೆ ನಿಮಗೆ ನಿಮ್ದು ರಿಜಿಸ್ಟರ್ ನಂಬರ್ ವಾಟ್ಸ್ಆಪ್ ಅಲ್ಲಿ ಸಹ ಬರುತ್ತೆ. ಓಕೆ ಸರ್, ಓಕೆ. ಥ್ಯಾಂಕ್ ಯು. ಹಲೋ ಹಲೋ, ಹೇಳಿ, ತಮ್ಮ ಹೆಸರು, ಎಲ್ಲಿಂದ ಅಂತ ಹೇಳಿ ಮಾತಾಡಿ. ನಾನು ನಿಂಗಣ್ಣ ಅಂತ ಬೀದರ್ನಿಂದ. ನಿಂಗಣ್ಣ? ಬೀದರ್. ಹೇಳಿ. ಸರ್, ಇದು ಹ್ಯಾಂಡಿಕ್ಯಾಪ್ ವೆರಿಫಿಕೇಶನ್ ಡೇಟ್ ಅದು ಲಿಸ್ಟ್ ಯಾವಾಗ ಬಿಡ್ತಾರೆ? ಅಂದ್ರೆ ವೆರಿಫಿಕೇಶನ್ ಮಾಡಿಸಿದೀರಾ ನೀವು? ಮಾಡ್ತಿದ್ದೀವಿ. ಅದರ ಲಿಸ್ಟ್ ನಮ್ದು ಅದ್ ನಾವು ವೆಬ್ಸೈಟ್ ಅಲ್ಲಿ ಹಾಕ್ತಿವಿ, ನೀವು ಮಾಡಿಸಿದ್ರೆ ಆಯ್ತು, ಅದಕ್ಕೇನು ಚಿಂತೆ ಮಾಡಬೇಡಿ. ಎಲಿಜಿಬಲ್ ಇತ್ತು ಅಂದ್ರೆ ಡಾಕ್ಟರ್ ಬೋರ್ಡ್ ಅಲ್ಲಿ ಏನ್ ರೆಕಮೆಂಡ್ ಮಾಡ್ತಾರೆ, ಇನ್ನು ಅವರು ನಮಗೆ ಕೊಡ್ತಿದ್ದಂಗೆ ನಾವು ವೆಬ್ಸೈಟ್ ಅಲ್ಲಿ ಹಾಕ್ತಿವಿ. ಮತ್ತೆ ನಿಮ್ಮ ವೆರಿಫಿಕೇಶನ್ ಸ್ಲಿಪ್ ಅಲ್ಲಿ ಸಹ ಅದು ಡಿಸ್ಪ್ಲೇ ಆಗುತ್ತೆ. ಅದು ಅವ್ರು ಬಂದಿದ್ಮೇಲೆ ಕೌನ್ಸಿಲಿಂಗ್ ಚಾಲೋದು?
ವೆರಿಫಿಕೇಶನ್ ಸ್ಲಿಪ್ ಅದಕ್ಕೂ ಇದಕ್ಕೂ ಏನ್ ಸಂಬಂಧ ಇಲ್ಲ. ನಮಗೆ ನಿಮ್ದು PH ಅದೆಲ್ಲ ನಮಗೆ ಬೇಕಾಗಿರೋದು ಸೀಟ್ ಅಲಾಟ್ಮೆಂಟ್ ಮಾಡುವಂತ ಸಂದರ್ಭಕ್ಕೆ. ಹಾಗಾಗಿ ಅದಕ್ಕಿದಕ್ಕೆ ಏನ್ ಸಂಬಂಧ ಇಲ್ಲ. ತಾವು ಕೌನ್ಸಿಲಿಂಗ್ ಅಲ್ಲಿ ಭಾಗವಹಿಸಬಹುದು. ಸೀಟು ಅದು PS ಬಗ್ಗೆ ತಿಳ್ಕೊಳ್ಳೋಣ. ಇದು ಸೀಟ್ ಇಟ್ಕೊಳ್ಳೋಣ. ಸೀಟು ಈಗ ಹಂಚಿಕೆ ಲೆವೆಲ್ ಕೌನ್ಸಿಲಿಂಗ್ ನಮ್ದು PS 5% ರಿಸರ್ವೇಶನ್ ಇಟ್ಕೊಳ್ಳೋಣ ಕಾಲೇಜಲ್ಲಿ. ಹೌದು, ಅದ್ರ ಮೇಲೆ ಹಂಚಿಕೆ ಆಗುತ್ತದೆ. ಹೌದು ರೀ. ನೀವು PH ಇದ್ದೀರಾ ಅಂತಂದ್ರೆ ಎಲ್ಲಾ ಕೋರ್ಸ್ಗಳಲ್ಲೂ ಸರ್ಕಾರದ ಆದೇಶದಂತೆ 5% ಸೀಟ್ಗಳನ್ನ ಏನ್ ರಿಸರ್ವ್ ಮಾಡಿರ್ತಾರೆ ಅದನ್ನ ನಿಮ್ಮ ಒಂದು ವಿಶೇಷ ಚೇತನ ಅಂದ್ರೆ ನಿಮ್ಮ ವೈಕಲ್ಯತೆ ಪ್ರಮಾಣ ಎಷ್ಟಿದೆ ಅನ್ನೋದು ಆಧರಿಸಿ ಮೆಡಿಕಲ್ಗೆ ಕೆಲವರು ಫಿಟ್ ಆಗ್ತಾರೆ, ವೆಟರ್ನರಿಗೆ ಕೆಲವರು ಫಿಟ್ಟು, ಕೆಲವರು ಇಂಜಿನಿಯರಿಗೆ ಅಂತೇಳಿ ಡಾಕ್ಟರ್ ರಿಪೋರ್ಟ್ ಕೊಡ್ತಾರೆ. ಅಂತಂತ ವಿದ್ಯಾರ್ಥಿಗಳನ್ನ ನಿಮ್ಮ ರ್ಯಾಂಕ್ ಇಂಪಾರ್ಟೆಂಟ್ ಏನಾಗಲ್ಲ ಅಲ್ಲಿ. ನಿಮ್ಮ ಅಂದ್ರೆ ಸೀಟ್ಗಳು ಕಡಿಮೆ ಇದ್ದು ನೀವುಗಳು ಜಾಸ್ತಿ ಇದ್ದಾಗ ನಿಮ್ಮ ರ್ಯಾಂಕ್ ಮೇಲೆ ನಿಮ್ಮ ಪ್ರಿಯಾರಿಟಿ ಮೇಲೆ ಅಲಾಟ್ ಮಾಡ್ತೀವಿ. ಒಂದ್ ವೇಳೆ ಅಷ್ಟು ವಿದ್ಯಾರ್ಥಿಗಳು ಸಿಕ್ಲಿಲ್ಲ ಅಂತಂದ್ರೆ ಅದನ್ನ ನಾವು ಫಸ್ಟ್ ರೌಂಡ್ ಅಲ್ಲಿ ಕನ್ವರ್ಟ್ ಮಾಡಿ ಬೇರೆಯವ್ರಿಗೆ ಕೊಡ್ತೀವಿ. ನೀವು ವೆರಿಫಿಕೇಶನ್ ಬಂದಿದ್ದೀರಾ, ನಾವು ಲಿಸ್ಟ್ ಪಬ್ಲಿಷ್ ಮಾಡ್ತೀವಿ, ತಾವು ಕೌನ್ಸಿಲಿಂಗ್ ಅಲ್ಲಿ ಭಾಗವಹಿಸ್ರಿ, ಅದಕ್ಕೆ ನಿಮಗೆ ಸೀಟ್ ಅಲಾಟ್ ಆಗುತ್ತೆ. ತಮ್ಮ ಹೆಸರೇನು ಫುಲ್? ಲಿಂಗಣ್ಣ. ಓಕೆ. ಹಲೋ, ನಮಸ್ಕಾರ ಸರ್. ನಮಸ್ತೆ. ತಮ್ಮ ಹೆಸರು ಎಲ್ಲಿಂದ ಹೇಳಿ ಮಾತಾಡಿ. ಗುಲ್ಬರ್ಗದಿಂದ ಮಾತಾಡ್ತಾ ಇದ್ದೀವಿ ಸರ್. ತಮ್ಮ ಹೆಸರು ಸರ್? ಹಲೋ, ತಮ್ಮ ಹೆಸರು ಸರ್? ನಮಸ್ಕಾರ. ನಮಸ್ತೆ. ಕಲಬುರಗಿಯಿಂದ ಫ್ಯೂಷನ್ ನೀಟ್ ಅಕಾಡೆಮಿಯಿಂದ ಮಾತಾಡ್ತಾ ಇರೋದು. ಎಲ್ಲಿಂದ? ಕಲಬುರಗಿಯಿಂದ ಸರ್. ಕಲಬುರಗಿ ಫ್ಯೂಷನ್ ನೀಟ್ ಅಕಾಡೆಮಿಯಿಂದ ಮಹೇಶ್ ಸರ್ ಅಂತ ಮಾತಾಡೋದು. ಪ್ಲೀಸ್ ಹೇಳಿ. ಸರ್, ಈಗ ಕೊನೆಯ ಸುತ್ತಿನ ನಂತರ ಕಾಲೇಜ್ ಪ್ರವೇಶ ಪಡೆಯುವುದು ಕಡ್ಡಾಯವೇ ಅಂತ ಒಂದು ಕ್ವಶನ್ ಇದೆ ಸರ್. ಕೊನೆ ಸುತ್ತು ನಂತರ ಅಲ್ಲ, ಎರಡನೇ ಸುತ್ತಿನ ನಂತರ. ಎರಡನೇ ಸುತ್ತಿನ ನಂತರ. ಎರಡನೇ ಸುತ್ತು. ಓಕೆ ಸರ್. ಈ ಕಾಲೇಜು ಕೋರ್ಸ್ ಆಯ್ಕೆ ಮಾಡ್ತೀವಲ್ಲ ಸರ್? ಹೌದು. ಇವು ಮೊದಲನೇ ನಾವು ಆಯ್ಕೆ ಮಾಡಿದ ನಂತರ ಮತ್ತೇನು ಮಾಡೋ ಅವಶ್ಯಕತೆ ಇಲ್ಲ ಸರ್? ಒಂದ್ಸರಿನೇ ಮಾಡ್ಬೇಕಾ, ಮತ್ತೆ ಸೆಕೆಂಡ್ ರೌಂಡ್ ಮತ್ತೊಂದ್ಸರಿ ಮಾಡ್ಬೇಕಾ? ಇಲ್ಲ, ನೀವು ಫಸ್ಟ್ ರೌಂಡ್ ಅಲ್ಲಿ ಎಷ್ಟು ಮ್ಯಾಕ್ಸಿಮಮ್ ಆಪ್ಷನ್ಸ್ ಹಾಕಕ್ಕಾಗುತ್ತೆ ತಾವು ಅಷ್ಟು ಹಾಕಿರ್ಬೇಕು. ಅಲ್ಲಿ ಅಕಸ್ಮಾತ್ ನೀವು ಫಸ್ಟ್ ರೌಂಡ್ ಅಲ್ಲಿ ರಿಸಲ್ಟ್ ಅನೌನ್ಸ್ ಆದ್ಮೇಲೆ ನಿಮಗೆ ಯಾವ್ದಾದ್ರು ಒಂದು ಸೀಟ್ ಸಿಗುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ರೌಂಡಿಗೆ ಹೋದಾಗ ನಿಮ್ಮ ಲಾಗಿನ್ ಒಳಗಡೆ ನೀವು ಮೊದಲು ಎಂಟ್ರಿ ಮಾಡಿರುವಂತಹ ಎಲ್ಲಾ ಆಪ್ಷನ್ಸ್ ಗಳಿರುತ್ತೆ. ತಾವು ಅವಾಗ ಆ ಸಂದರ್ಭಗಳಲ್ಲಿ ನೀವು ಡಿಲೀಟ್ ಮಾಡಬಹುದು, ರೀಅರೇಂಜ್ ಮಾಡಬಹುದು. ಮೇಲೆ ಕೆಳಗಡೆ ಹೊಸದಾಗಿ ಹೊರಗಿಂದ ತಗೊಂಡ್ ಬಂದು ಆಪ್ಷನ್ ಹಾಕೋದಕ್ಕೆ ಅವಕಾಶ ಇರಲ್ಲ. ಒಂದ್ ವೇಳೆ ಹೊಸದಾಗಿ ಯಾವ್ದಾದ್ರು ಕಾಲೇಜಲ್ಲಿ ಸೀಟ್ ಬಂತು, ಹೊಸ ಕಾಲೇಜ್ ಯಾವ್ದಾದ್ರು ಬಂತು, ಅವಾಗ ಮಾತ್ರ ನಾವು ನಿಮ್ ಲಾಗಿನ್ ಒಳಗಡೆ ಹಾಕೋದಕ್ಕೆ ಬಿಡ್ತೀವಿ. ಅದಕ್ಕೆ ಎಲ್ಲಾ ವಿದ್ಯಾರ್ಥಿಗಳಿಗೆ, ಪೋಷಕರಿಗೆ ನನ್ನ ವಿನಂತಿ ಏನಂತಂದ್ರೆ, ಫಸ್ಟ್ ಆಪ್ಷನ್ ಎಂಟ್ರಿ ಮಾಡುವಾಗ ನೀವು ಮ್ಯಾಕ್ಸಿಮಮ್ ಆಪ್ಷನ್ಸ್ ಎಂಟ್ರಿ ಮಾಡಿ ಎನ್ನುವಂಥದ್ದು ನನ್ನ ಸಲಹೆ. ಓಕೆ ಸರ್. ಸರ್, ಒಂದೊಂದು ಈಗ ಹೇಳಿ. ಸೀಟ್ ಹಂಚಿಕೆ ಆಗ್ತದ ಸರ್? ಸೀಟ್ ಹಂಚಿಕೆ ಆದ್ಮೇಲೆ ನಾನೇನ್ ಮಾಡ್ತೀನಿ ಸರ್, ಒಂದು ಸೀಟ್ ನಮ್ಗೆ ಯಾವ್ದೋ ಒಂದು ಕೋರ್ಸ್ ಕಾಲೇಜ್ ಬಂತು, ಆ ಇಂಜಿನಿಯರಿಂಗ್ ನಾನು ತಗೊಳ್ತೀನಿ. ಆ ಇಂಜಿನಿಯರಿಂಗ್ ಕೋರ್ಸ್ ಅಡ್ಮಿಷನ್ಗೆ ನಾ ಹೋಲ್ಡ್ ಮಾಡಿ ಇಟ್ಕೊಂಡೆ. ಈಗ ಸೀಟ್ ನಿಮ್ಗೆ ನೀಟ್ ಅಂತೂ ವಿಳಂಬ ಆಗಿದೆ ಅಂತ ನಿಮ್ಗೆ ಗೊತ್ತಿದೆ ಸರ್. ಈಗ ನೀಟ್ ಅಲ್ಲಿ ನಾನು ಏನಾದ್ರೂ ಮಾಡ್ಬೇಕಂದ್ರೆ ನೀಟ್ ನಾನು ಈಗ ಈ ಸೀಟ್ ನ ರಿಸರ್ವ್ ಮಾಡ್ಕೊಂಡಿಟ್ಟು ನಾನು ನೀಟ್ ನ ಕೌನ್ಸಿಲಿಂಗ್ ಮಾಡ್ಬೋದು ಇಲ್ವೋ ಅಂತ ನನ್ನ ಪ್ರಶ್ನೆ ಸರ್. ಈಗ ನಾನು ನೀಟ್ ಮತ್ತೆ ಇದು ಬೇರೆ ಬೇರೆ ಮಾಡ್ತಿರೋದ್ರಿಂದ ಯಾವ ರೀತಿ ನಾವು ಫೆಸಿಲಿಟೇಟ್ ಮಾಡ್ತಾ ಇದೀವಿ ಅನ್ನೋದು ಈ ನಮ್ಮ ಫೋನ್ ಇನ್ ಕಾರ್ಯಕ್ರಮದ ಆರಂಭದಲ್ಲಿ ಫೇಸ್ಬುಕ್ ಅಲ್ಲಿ ವಿವರವಾಗಿ ಮಾತಾಡಿದ್ದೀನಿ. ತಾವು ಕಾಲ್ ಕಟ್ ಮಾಡಿದ ಮೇಲೆ ತಾವು ಒಂದ್ಸರಿ ಕೇಳಿ, ಅದರಲ್ಲಿ ಪೂರ್ತಿ ಹೆಂಗೆ ನಾನು ಫೆಸಿಲಿಟೇಟ್ ಮಾಡ್ತೀನಿ ಅಂತ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಥ್ಯಾಂಕ್ ಯು. ಹಲೋ 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 ಸರ್, ನಮಸ್ಕಾರ. ನಮಸ್ತೆ. ತಮ್ಮ ಹೆಸರು, ಎಲ್ಲಿಂದ? ನಾವು ಗುಲ್ಬರ್ಗ ತಾಲೂಕ, ಗುಲ್ಬರ್ಗ ಜಿಲ್ಲೆ ರೀ ಸರ. ತಾವಳಗಿಲಿಂದ ಮಾತಾಡತ್ತೆ. ನಮ್ ಹುಡುಗನ್ ಡಾಕ್ಟರ್ CET ರ್ಯಾಂಕ್ ಬಂದಿಲ್ರಿ ಸರ. ತಮ್ಮ ಹೆಸರೇನು? ನನ್ನ ಹೆಸರು ಭಾಗ್ಯಶ್ರೀ ಅಂತ್ರಿ ಸರ. ಓಕೆ. ನಿಮ್ ಹುಡುಗನ್ ರಿಸಲ್ಟ್ ನೋಡಕ್ ಹೋದಾಗ ಏನ್ ತೋರಿಸ್ತಾ ಇದೆ ಅಲ್ಲಿ? ಸರ CET ನಂಬರ್ ತೋರ್ಸ್ಲಕತ್ತದ್ರಿ, ಎಷ್ಟು ತಗೊಂಡ್ ತೋರ್ಸ್ಲಕತ್ತದ್ರಿ. ಏನ್ ತೋರಿಸ್ತಿದೆ? ನಂಬರ್ CET ಎಷ್ಟು ತಗೊಂಡ ನಂಬರ್ ಗೊತ್ತಲ್ಲ ತೋರ್ಸ್ಲಕತ್ತದ್ರಿ ಸರ. ಅಂದ್ರೆ ಯಾಕೆ ತೋರ್ಸಲ್ಲ ಬರೇ
ಅಲ್ಲ ಈಗ ನಿಮ್ ಹುಡುಗಿದಾನೇನಲ್ಲಿ? ನಮ್ಮ ಹುಡುಗನ್ ಅದಾರಿ ಸರ್, ನಮ್ಮ ಫ್ರೆಂಡ್ ಮಗನ್ ಅದಾರಿ, ನಮ್ಮ ಮಗ ಕೊಡ್ರಿ ಅಲ್ಲ ರೀ ಸರ್. ನಿನ್ ರಿಸಲ್ಟ್ ನೋಡಕ್ ಹೋದಾಗ ಏನ್ ತೋರಿಸುತ್ತಪ್ಪ ನಿನಗೆ? ಅಲ್ಲಿ ಸ್ಕ್ರೀನ್ ಮೇಲೆ ಏನ್ ಬರ್ತಾ ಇದೆ? ಅಲ್ರಿ ರಿಸಲ್ಟ್ ಬರ್ತಾ ಇಲ್ರಿ ಸರ್, ಬರೇ ಸೈಡಿ ಇಲ್ಲಿ ಲಿಸ್ಟ್ ಹೊಂಟಾರಿ, ಸೈಡಿ ರಿಸಲ್ಟ್ ಇದು ಬರ್ಲಿ, ರ್ಯಾಂಕ್ ಬರ್ಲಿಲ್ಲ. ಹೂನಪ್ಪ, ಈ ಕಡೆ PUC ಮಾರ್ಕ್ಸ್ ಇದಾವೇನು? ಹಾ ಮಾರ್ಕ್ಸ್ ನಿಂದು ರಿಜಿಸ್ಟರ್ ನಂಬರ್ ಒಂದ್ಸರಿ ಹೇಳ್ಬಿಡು. ಹೇಳ್ತೇನೆ ಅದನ್ರಿ ಅಲ್ಲೇ ನೀನು ಈಗ ಸಿಕ್ಕಿಲ್ಲ ನಿನಗೆ ಅಂತಂದ್ರೆ ನಿಂದು ರಿಸಲ್ಟ್ ನೋಡೋದಕ್ಕೆ ಓಪನ್ ಮಾಡಿದಾಗ ಅಲ್ಲಿ PUC ಮಾರ್ಕ್ಸ್ ಏನಾದ್ರು ಇರ್ಲಿಲ್ಲ ಅಂತಂದ್ರೆ ನಿಂದು ರ್ಯಾಂಕ್ ಬಂದಿರಲ್ಲ. ಎಲ್ಲ ಇಂಗ್ಲಿಷು ಮತ್ತೆ ಉಳಿದಿದ್ದು PCMB 4 ಸಬ್ಜೆಕ್ಟ್ ಇರಬೇಕು. ಅಲ್ಲಿ ಇಲ್ಲ ಅಂತಂದ್ರೆ ಎಂಟ್ರಿ ಮಾಡೋದಕ್ಕೆ ಕೇಳ್ತಾ ಇದೆ, ನೀನು ಎಂಟ್ರಿ ಮಾಡು. ಅದರಲ್ಲಿ ಮಾರ್ಕ್ಸು ಇದಾವೆ, ನಿಂದು CETದು ಮಾರ್ಕ್ಸು ಇದಾವೆ, ಆದ್ರೂ ನಿಂದು ರ್ಯಾಂಕ್ ಇಲ್ಲ ಅಂತಂದ್ರೆ KA ಕಂಟ್ರೋಲ್ ರೂಮಿಗೆ ಫೋನ್ ಮಾಡಿ ನಿಂದು ನಂಬರ್ ಹೇಳು, ನಾನು ಅಲ್ಲಿ ಚೆಕ್ ಮಾಡೋದಕ್ಕೆ ಹೇಳ್ತೀನಿ. ಮಾರ್ಕ್ಸ್ ಬಂದ್ರಿ ಸರ್, 26, 19, 19 ಬಂದವ್ರಿ ಸರ್. KCT ಮಾರ್ಕ್ಸ್ ಸರ್ 26, ಆಯ್ತಾ? PUC ಮಾರ್ಕ್ಸ್ ಬಂದಿದಾವ ಪಕ್ಕದಲ್ಲಿ? ಹಾ ರೀ, KCT ಮಾರ್ಕ್ಸ್ ಎಲ್ಲ ಮಾಡ್ಕೊಂಡಿದ್ರಿ, ಬರೀ ರ್ಯಾಂಕ್ ಇಷ್ಟೇ ಬಂದಿದ್ರಿ. ಆಯ್ತಾ, ನಿನ್ ರಿಜಿಸ್ಟರ್ ನಂಬರ್ ಆದ್ರೂ ಹೇಳಿದ್ರೆ ಚೆಕ್ ಮಾಡ್ತೀವಿ. ಇಲ್ಲ ಅಂತಂದ್ರೆ ನೀನ್ ಫೋನ್ ಮಾಡಿ KA ನಂಬರ್ ಕೊಡ್ಬೇಕು. ಈಗ ಹೇಳ್ತೀಯಾ ಮುಂದ್ಗಡೆ ಇದೆಯಾ ರಿಜಿಸ್ಟರ್ ನಂಬರ್? ಫೋನ್ ಹಚ್ಬೇಕಾಗ್ತದೆ. ಆಯ್ತಾ, ಹುಡುಕಿ KA ಫೋನ್ ಹಚ್ಚಿ ಹೇಳಿ ಅಮ್ಮ. ಅವ್ರು ಇನ್ನೊಬ್ರಿಗೆ ಫೋನ್. ಹಲೋ, ಹೇಳಿ ತಮ್ಮ ಹೆಸರು, ಎಲ್ಲಿಂದ ಅಂತ ಹೇಳಿ ಮಾತಾಡಿ. ಪ್ರಸನ್ನ, ಹಾವೇರಿ. ಹಾ ಹೇಳಿ ಸರ್. ಈಗ ಎಂಟ್ರಿ ಮಾಡ್ರಿ ಹಾ, ಫಸ್ಟ್ ಪ್ರಿಫರೆನ್ಸ್ ಇಂಜಿನಿಯರಿಂಗ್ ಕೊಡ್ತೇವೆ. ಹೌದು. ಸೆಕೆಂಡ್ ಪ್ರಿಫರೆನ್ಸ್ ಸ್ವಲ್ಪ ಅಪ್ಡೇಟ್. ಹಾ, ಈಗ ನಮ್ಗೆ ಅಗ್ರಿಯಲ್ಲಿ ಸೀಟ್ ಸಿಗೋಂಗಿದೆ, 409 ರ್ಯಾಂಕ್ ಬಂದಿದೆ. ಓಕೆ. ಇಂಜಿನಿಯರ್ ಅಲ್ಲಿ 30,000 ಬಂದಿದೆ. ಓಕೆ. ನಮ್ಗೀಗ ಅಗ್ರಿಯಲ್ಲಿ ಮತ್ತೆ ಇಂಜಿನಿಯರಿಂಗ್ ಕೂಡ ಎರಡರಲ್ಲಿ ಸೀಟ್ ಸಿಗುತ್ತಾ? ಇಲ್ಲ, ಒಂದೇ ಸಿಗುತ್ತೆ ನಿಮಗೆ. ಅಗ್ರಿಗೆ ಹೋಗ್ಬೇಕು ಅಂತಿದ್ಯಾ, ಇಂಜಿನಿಯರಿಂಗ್ ಹೋಗ್ಬೇಕು ಅಂತಿದ್ಯಾ? ಫಸ್ಟ್ ಪ್ರಿಫರೆನ್ಸ್ ಇಂಜಿನಿಯರಿಂಗ್, ಅದು ಸಿಗಲ್ಲ ಅಂದ್ರೆ ಅಗ್ರಿಗೆ ಹೋಗ್ಬೇಕು. ಹಂಗಿದ್ರೆ ಓಕೆ. ನೀವು ಫಸ್ಟ್ ಇಂಜಿನಿಯರಿಂಗ್ ಹೋಗ್ಬೇಕು ಅಂತಿದೆ ಅಂದ್ರೆ ನೀವು ಇಂಜಿನಿಯರಿಂಗ್ ಫಸ್ಟ್ ಆಪ್ಷನ್ ಎಂಟ್ರಿ ಮಾಡ್ರಿ, ಸೆಕೆಂಡ್ ಅಗ್ರಿಕಲ್ಚರ್ ಆಪ್ಷನ್ ಎಂಟ್ರಿ ಮಾಡ್ರಿ. ನಿಮಗೆ ಇಂಜಿನಿಯರಿಂಗ್ ಸಿಕ್ಕಿದ್ರೆ ಹೋಗಿ, ಅದು ಸಿಕ್ಕೇ ಇಲ್ಲ ಅಂತಂದ್ರೆ ಕೆಳಗಡೆ ಅಗ್ರಿ ಸಿಗುತ್ತೆ. ಬಟ್ ಆದ್ರೆ ಒಬ್ರಿಗೆ ಒಂದೇ ಸೀಟ್ ಸಿಗುತ್ತೆ, ಬೆಸ್ಟ್. ಓಕೆ. ಹಲೋ. ಹಲೋ, ನಮಸ್ತೆ ಸರ್. ನಮಸ್ತೆ, ತಮ್ಮ ಹೆಸರು, ಎಲ್ಲಿಂದ ಮಾಡ್ತಾ ಇದ್ದೀರಾ? ಸರ್, ನಾವು ಕಂಸಾಗರದಿಂದ ಮಾಡ್ತಾ ಇದ್ದೀವಿ. ನನ್ನ ಮಗಂದು CET ರ್ಯಾಂಕಿಂಗ್ 1,68,833 ಆಗಿದೆ ಸರ್. ತಮ್ಮ ಹೆಸರು? ನನ್ನ ಹೆಸರು ಜ್ಯೋತಿ ಅಂತ. ಹೇಳಿ. 1 ಲಕ್ಷ ಪ್ಲಸ್ ರ್ಯಾಂಕ್ ಇದೆ. 1,68,800. ಸರಿ ಆಯ್ತು, ಹೇಳಿ ಏನಾಗ್ಬೇಕು ಹೇಳಿ. ಸರ್, ಇದು ಇಂಜಿನಿಯರಿಂಗ್ ಸೀಟ್ ಸಿಗುತ್ತಾ? ನೋಡಿ, ಇಂಜಿನಿಯರಿಂಗ್ ಸೀಟು 1,62,000ವರೆಗೂ ಸಿಗುತ್ತೆ, 2,50,000ವರೆಗೂ ಸಿಗುತ್ತೆ. ಬಟ್ ಆದ್ರೆ ಯಾವ ಕಾಲೇಜು ಯಾವ ಬ್ರಾಂಚ್ ಅನ್ನುವಂಥದ್ದು ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಅದೇ ಬ್ರಾಂಚ್ ಎಲ್ಲಿ ಸಿಗಬಹುದು ಅದಕ್ಕೆ ಯಾವ ಕಾಲೇಜು ಯಾವ ಬ್ರಾಂಚು, ನಿಮ್ಮ ಮಗುಗೆ ಯಾವ ಬ್ರಾಂಚು ಇಂಟ್ರೆಸ್ಟ್ ಇದೆ ಅನ್ನುವಂಥದ್ದು ಆಧಾರದ ಮೇಲೆ ನಮ್ಮ KE ವೆಬ್ಸೈಟ್ ಅಲ್ಲಿ ಕಳೆದ ವರ್ಷ ರಾಜ್ಯದಲ್ಲಿರುವ ಎಲ್ಲಾ ಇಂಜಿನಿಯರಿಂಗ್ ಕಾಲೇಜು ಎಲ್ಲಾ ಬ್ರಾಂಚ್ಗಳಲ್ಲಿ ಎಷ್ಟೆಷ್ಟು ರ್ಯಾಂಕಿನ ವಿದ್ಯಾರ್ಥಿಗಳಿಗೆ ಸೀಟ್ ಸಿಕ್ಕಿದೆ ಅನ್ನುವಂಥದ್ದು ನಾವು ಹಾಕಿದೀವಿ. ತಾವು ಈ 1 ಲಕ್ಷದ್ದು ಚಿಲ್ಲರೆಯನ್ನು ನಿಮ್ಮ ಮಗುದ್ ರ್ಯಾಂಕ್ ಹೇಳ್ತಾ ಇದ್ದೀರಾ, ಆ ಆಸ್ಪಾಸು ಯಾವ್ಯಾವ ಕಾಲೇಜಲ್ಲಿ ಹೋದ ವರ್ಷ ಸಿಕ್ಕಿದೆ ಅನ್ನುವಂಥದ್ದು ನೋಡಿ. ನಮ್ಮ ವೆಬ್ಸೈಟ್ ಅಲ್ಲಿ ಇದೆ, ಹೋದ ವರ್ಷದ್ದು ಇದೆ, ಅದ್ರ ಹಿಂದಿನ ವರ್ಷದ್ದು ಇದೆ. ಈ ವರ್ಷನೂ ನಿಮಗೆ ಹತ್ತತ್ರ ಸ್ವಲ್ಪ ಆ ಕಡೆ ಈ ಕಡೆ ಆಗುತ್ತೆ, ಬಟ್ ನಿಮಗೆ ಒಂದು ಐಡಿಯಾ ಬರುತ್ತೆ ನಿಮಗೆ ಎಲ್ಲಿ ಸಿಕ್ಬೋದು ನಿಮ್ಮ ಮಗುಗೆ ಅಂತ. ನಿಮಗೆ ತುಂಬಾ ಅನುಕೂಲ ಆಗುತ್ತೆ, ಅದನ್ನ ನೋಡ್ಕೊಳ್ಳಿ. ಆಮೇಲೆ ನಮ್ಮಲ್ಲಿ ನೀವು ವೆಬ್ಸೈಟ್ ಓಪನ್ ಮಾಡಿದ್ರೆ ನಿಮ್ಗಿಂತ ನಿಮ್ಮ ಮಗುಗೆ ಗೊತ್ತಾಗುತ್ತೆ. ಕೇಳಿ, ಒಂದು ಚಾಟ್ ಬಾಟ್ ಅಂತಿದೆ, ಅಲ್ಲಿ ಸಹ ತಾವು ಪ್ರಶ್ನೆ ಕೇಳಬಹುದು. ಕಳೆದ ವರ್ಷ ಇಂಜಿನಿಯರಿಂಗ್ ಕಾಲೇಜಿಗೆ ಉದಾಹರಣೆಗೆ ನೀವು ದಾವಣಗೆರೆನಲ್ಲೇ ನಿಮಗೊಂದು ಕಾಲೇಜ್ ಬೇಕಾಗಿದೆ ಅಂತಂದ್ರೆ ದಾವಣಗೆರೆ ಕಾಲೇಜಲ್ಲಿ ನಿಮಗೆ ಉದಾಹರಣೆಗೆ ನಿಮಗೆ ಮೆಕ್ಯಾನಿಕಲ್ ಬ್ರಾಂಚ್ ಬೇಕಾಗಿದೆ ಅಥವಾ ಸಿವಿಲ್ ಬ್ರಾಂಚ್ ಬೇಕಾಗಿದೆ, ಮತ್ತೆ ನೀವು ಯಾವ್ದಾದ್ರು ರಿಸರ್ವೇಶನ್ ಇದೆ,
ಅದು ಎಲ್ಲದನ್ನು ನೀವು ಆಗ್ತು ಅಂತಂದ್ರೆ ಹೋದ ವರ್ಷ ಎಷ್ಟಕ್ಕೆ ನಿಂತಿತ್ತು, ಯಾವ್ಯಾವ ಬ್ರಾಂಚ್ ಎಷ್ಟಕ್ಕೆ ನಿಂತಿತ್ತು, ನಿಮ್ಮ ಕೆಟಗರಿನಲ್ಲಿ ಎಷ್ಟಕ್ಕೆ ನಿಂತಿತ್ತು, ಎಲ್ಲದನ್ನು ಉತ್ತರ ಹೇಳುತ್ತೆ. ಅದು ನಿಮಗೆ ಈ ವರ್ಷ ಎಲ್ಲಿ ಸಿಕ್ಬೋದು ನಿಮ್ಮ ಮಗುನ್ಗೆ ಅಂತ ಅನ್ನುವಂಥದ್ದು ಒಂದು ಐಡಿಯಾ ಬರುತ್ತೆ. ಇದು ಸಹಾಯ ಪಡ್ಕೊಳ್ಳಿ, ಅನುಕೂಲ ಆಗುತ್ತೆ. ಹಲೋ ಹಲೋ ಸರ್. ಹೇಳಿ, ತಮ್ಮ ಹೆಸರು, ಎಲ್ಲಿಂದ ಹೇಳಿ ಮಾತಾಡಿ. ಸರ್ ನನ್ನ ಹೆಸರು ಗಂಗಾಧರ್ ಅಂತ ಸರ್, ಹುಬ್ಬಳ್ಳಿಯಿಂದ ಮಾತಾಡ್ತಾರೆ. ಏನ್ ಹೆಸರು? ಗಂಗಾಧರ್ ಸರ್. ಹೇಳಿ ಗಂಗಾಧರ್ ಅವರೇ. ಸರ್ ಇನ್ನೂ ವೆರಿಫಿಕೇಶನ್ ಸ್ಲಿಪ್ ಬಂದಿಲ್ಲ ಸರ್, ಅದಕ್ಕೆ ಡೌಟ್ ಇತ್ತು. ಅಲ್ಲ, ರಿಸಲ್ಟ್ ಮೊನ್ನೆ ಬಂದಿದೆ, ವೆರಿಫಿಕೇಶನ್ ಸ್ಲಿಪ್ ನಾಳೆ ಬರುತ್ತೆ. ಅಂದ್ರೆ ಸರ್ ಎಲ್ಲರೂ ಸರ್ ಆನ್ಲೈನ್ ನಲ್ಲಿ ಇವತ್ತೇ ಬರ್ತಾ ಇದೆ ಅಂತ ಹಾಕ್ತಾ ಇದ್ದಾರೆ ಸರ್, ಚೆಕ್ ಮಾಡ್ತಾ ಇದ್ದೀನಿ. ಓಕೆ, ಚೆಕ್ ಎಲ್ಲ ಮಾಡಕ್ ಹೋಗ್ಬೇಡಿ. ನೀವು ಕಾಲೇಜು ಯಾವ್ಯಾವ್ದು ಆಪ್ಷನ್ ಎಂಟ್ರಿ ಮಾಡಬೇಕು, ಕಾಲೇಜ್ ಯಾವ್ದು ಚೆನ್ನಾಗಿದೆ, ಫಸ್ಟ್ ಪ್ರಿಯಾರಿಟಿ ಯಾವ್ದು ಕೊಡಬೇಕು, ಸೆಕೆಂಡ್ ಯಾವ್ದು ಕೊಡಬೇಕು, ಇದ್ರ ಮೇಲೆ ಸ್ವಲ್ಪ ಸ್ಟಡಿ ಮಾಡಿ ವೈಟ್ ಪೇಪರ್ ಅಲ್ಲಿ ಬರ್ಕೊಳ್ಳಿ. ಇದಕ್ಕೋಸ್ಕರ ನಮ್ಮ ವೆರಿಫಿಕೇಶನ್ ಸ್ಲಿಪ್ಪಿಗೋಸ್ಕರ ನೀವೇನ್ ಟೆನ್ಷನ್ ಮಾಡ್ಕೊಂಡ್ಬಿಡಿ. ಓಕೆ ಸರ್, ಆಯ್ತು. ಹಲೋ ಹಲೋ ರೀ, ತಮ್ಮ ಹೆಸರು, ಎಲ್ಲಿಂದ ಮಾತಾಡ್ತಾ ಇದ್ದೀರಾ? ನಾವು ಬಾಗಲಕೋಟೆಯಿಂದ ಮಾತಾಡೋದು. KCT ಇದನ್ರಿ ಎಕ್ಸಾಮ್ ಬರೋರಿ. ನಿಮ್ಮ ಹೆಸರೇನು? ಕಾಶಿನಾಥ್ ವಿಜಯನ ಮಾದರಿ. ಕಾಶಿನಾಥ್ ಮಾದರಿ. ಕಾಶಿನಾಥ್ ಮಾದರ್ ಅವರೇ, ಹೇಳಿ. ಕೌನ್ಸಿಲಿಂಗ್ ಡೇಟ್, ಆಪ್ಷನ್ ಡೇಟ್ ಇವಾಗ ಸರ್? ಆಪ್ಷನ್ ಎಂಟ್ರಿ ಡೇಟ್ ನಾವು ಪಬ್ಲಿಷ್ ಮಾಡ್ತೀವಪ್ಪ. ಯಾಕೆಂತಂದ್ರೆ ನಮಗೆ ಈ ಎಲ್ಲಾ ಕಾಲೇಜಲ್ಲಿ ಎಷ್ಟೆಷ್ಟು ಸೀಟ್ ಇದೆ, ಇರುವಂತಹ ಸೀಟ್ಗಳಿಗೆ ಯಾವ್ಯಾವ ರಿಸರ್ವೇಶನ್ ಎಷ್ಟೆಷ್ಟು ಸೀಟ್ ಬರುತ್ತೆ, ಇನ್ನೊಂಥದ್ದು ಸೀಟ್ ಮ್ಯಾಟ್ರಿಕ್ಸ್ ಬರಬೇಕು ನಮಗೆ. ಹಾಗಾಗಿ ಇನ್ನೊಂದು 2-3 ದಿನದೊಳಗಡೆ ನಾವು ಟೈಮ್ ಟೇಬಲ್ ಪಬ್ಲಿಷ್ ಮಾಡ್ತೀವಿ. ಹಲೋ ಹಲೋ, ಹೇಳಿ, ತಮ್ಮ ಹೆಸರು, ಎಲ್ಲಿಂದ ಮಾತಾಡ್ತಾ ಇದ್ದೀರಾ? ನಾವು ಭದ್ರಾವತಿಯಲ್ಲಿ ತಾಲೂಕಿಂದ ಮಾತಾಡ್ತಿದ್ದೀವಿ. ಭದ್ರಾವತಿಯಿಂದ. ತಮ್ಮ ಹೆಸರು? ಜೂನಿ ಸುಹಾ ಅಂತ. ಗೊತ್ತಾಯ್ತಾ? ಹೇಳಿ ಸರ್, ಅಲ್ಲಿಗೆ ಹೆಲ್ತ್ ಸೈನ್ಸ್ಗೆ ನಾವು ಕೌನ್ಸಿಲಿಂಗ್ ಹಾಕ್ಬೇಕಂತ. ಅದು ಕೌನ್ಸಿಲಿಂಗ್ ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ ಏನಂತ ಸರ್, ಹೆಂಗೆ ಯಾವ ಪ್ರೋಸೆಸ್ ಅಂತ ಕೇಳಕ್ಕೆ ಮಾಡಿದ್ವಿ ಸರ್. ಕೌನ್ಸಿಲಿಂಗ್ ಯಾವಾಗ ಶುರುವಾಗುತ್ತೆ ಅನ್ನೋದು ಇನ್ನೊಂದು 2-3 ದಿನದಲ್ಲಿ ನಾವು ವೆಬ್ಸೈಟ್ ಅಲ್ಲಿ, ಪೇಪರ್ ಅಲ್ಲಿ ಎಲ್ಲ ಹಾಕ್ತಿವಿ. ಅದಕ್ಕಿಂತ ಮೊದಲು ನೀವು ಯಾವ್ದು ಇಂಜಿನಿಯರಿಂಗ್ ಮಾಡ್ಬೇಕಂತಿದ್ದೀರೋ, ಅಗ್ರಿಕಲ್ಚರ್, ವೆಟರ್ನರಿ ಏನ್ ಮಾಡ್ಬೇಕು ಅಂತಿದ್ದೀರಾ, ಇದ್ರ ಮೇಲೆ ನಮ್ಮ ವೆಬ್ಸೈಟ್ ಅಲ್ಲಿ ಹೋಗಿ ನಿಮ್ಮ ರ್ಯಾಂಕ್ ಎಷ್ಟಿತ್ತು, ಹೋದ ವರ್ಷ ಯಾವ್ಯಾವ ಕಾಲೇಜಲ್ಲಿ ಎಷ್ಟೆಷ್ಟು ರ್ಯಾಂಕಿಗೆ ಸೀಟ್ ಸಿಕ್ಕಿದೆ ಅನ್ನುವಂಥದ್ದನ್ನ ಸ್ವಲ್ಪ ಹೋಮ್ವರ್ಕ್ ಮಾಡ್ಕೊಳ್ಳಿ. ಹೋಮ್ವರ್ಕ್ ಮಾಡ್ಕೊಂಡು ರೆಡಿ ಮಾಡಿ ಇಟ್ಕೊಳ್ಳಿ. ಇನ್ನೊಂದು 3-4 ದಿನದಲ್ಲಿ ನಾವು ಕೌನ್ಸಿಲಿಂಗ್ ಡೇಟ್ ಅನೌನ್ಸ್ ಮಾಡ್ತೀವಿ. ಅವಾಗ ವೆರಿಫಿಕೇಶನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೊಂಡು ತಾವು ಆಪ್ಷನ್ ಎಂಟ್ರಿ ಮಾಡುವಂತ್ರಿ. ಹೋದ ವರ್ಷದ್ದು ಅದ್ರ ಹಿಂದಿನ ವರ್ಷದ್ದು ಎರಡರದ್ದು ರ್ಯಾಂಕ್ ಸಿಗುತ್ತೆ ನಮ್ಮ ವೆಬ್ಸೈಟ್ ಅಲ್ಲಿ. ಹೌದಮ್ಮ, KE ವೆಬ್ಸೈಟ್ ಅಲ್ಲಿ ಚೆಕ್ ಮಾಡಿ, ಎಲ್ಲಾ ಕಾಲೇಜಿನ ಮಾಹಿತಿ ಇದೆ. ಹಲೋ ಹಲೋ, ಹೇಳಿ, ತಮ್ಮ ಹೆಸರು, ಎಲ್ಲಿಂದ ಮಾತಾಡ್ತಾ ಇದ್ದೀರಾ? ಮೇಡಮ್, ನಾವು ಕೊಡಗು ಡಿಸ್ಟ್ರಿಕ್ಟ್ ಇಂದ, ಸೋಮಪೇಟೆ ತಾಲೂಕು. ತಮ್ಮ ಹೆಸರು? ಮಗಳೂರು ಕೀರ್ತನ್ ಅಂತ. ನನ್ನ ಹೆಸರು ರೇಖಾ. ರೇಖಾ ಅವರು, ಹೇಳಿ. ಮೇಡಮ್, ನಾಳೆ ಆಪ್ಷನ್ ಎಂಟ್ರಿ ಬಿಡ್ತಾರಲ್ಲ, ಅದ್ರ ಬಗ್ಗೆ ತಿಳ್ಕೊಬೇಕಾಗಿತ್ತು. ಅಲ್ಲ, ಏನ್ ತಿಳ್ಕೊಳ್ಬೇಕು? ಈಗ ನಮ್ಗೆ ಯಾವ ಪೋಸ್ಟ್ ಅನ್ನೋದ್ರಲ್ಲಿ ನನ್ನ ಮಗಳು ಮೆಡಿಕಲ್ ಮಾಡ್ಬೇಕು ಅಂತಿದ್ದಾಳೆ. ಓಕೆ, ಇನ್ನು ನೀಟ್ ಎಕ್ಸಾಮಿಗೆ ಓದೋದು ಕೇಳಿ. ಸದ್ಯಕ್ಕೆ ನೀವು ನೀಟ್ ರಿಸಲ್ಟ್ ಬಂದಾದ್ಮೇಲೆ ನಾವು ಅದನ್ನ ಕೌನ್ಸಿಲಿಂಗ್ ಶುರು ಮಾಡುವಂತದ್ದು. ಈಗ ನಿಮ್ಮವರು CET ಸಹ ಎಕ್ಸಾಮ್ ಬರ್ದಿರ್ತಾರೆ ಮಗು, ಹಾಗಾಗಿ ನಾವು ಇನ್ನೊಂದು 2-3 ಡೇಸ್ ಅಲ್ಲಿ ಕೌನ್ಸಿಲಿಂಗ್ ಡೇಟ್ ಅನೌನ್ಸ್ ಮಾಡ್ತೀವಿ. ನಮ್ಮಲ್ಲಿ ಸಹ ಆಪ್ಷನ್ ಎಂಟ್ರಿ ಮಾಡಿರಿ. ನಂತರ ಮೆಡಿಕಲ್ ನೀಟ್ ರಿಸಲ್ಟ್ ಬಂದಾದ್ಮೇಲೆ ಮೆಡಿಕಲ್, ಡೆಂಟಲ್, ಆಯುಷ್ ಸೀಟ್ ಮ್ಯಾಟ್ರಿಕ್ಸ್ ಬಿಟ್ಟು ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಬಿಡ್ತೀವಿ. ಅವಾಗ ಅದನ್ನು ಸಹ ಆಪ್ಷನ್ ಎಂಟ್ರಿ ಮಾಡುವಂತ್ರಿ. ಇನ್ನೊಂದು 2-3 ಡೇಸ್ ಒಳಗಡೆ ನಾವು CET ರ್ಯಾಂಕ್ ಆಧರಿಸಿ ಹಂಚಿಕೆ ಮಾಡುವಂತ ಕೋರ್ಸ್ ಕುಡಿದು ಕೌನ್ಸಿಲಿಂಗ್ ಡೇಟ್ ಅನ್ನು ಅನೌನ್ಸ್ ಮಾಡ್ತೀವಿ. ಅದ್ರಲ್ಲಿ ಮೇಡಮ್, ನಾವು ಅಕಸ್ಮಾತ್ ನಮ್ಗೆ ಆ ನೀಟಲ್ಲಿ ಆಗಿಲ್ಲ ಅಂದಾಗ ಇದ್ರಲ್ಲಿ ಯಾವ್ದಾದ್ರು ಸೆಲೆಕ್ಟ್ ಮಾಡ್ಕೋಬೇಕು? ಹೌದೌದು, ನೀವು ಫಸ್ಟೇನೆ ನಮ್ದು ಅಲ್ಲಿ ಕೌನ್ಸಿಲಿಂಗ್ ಅಲ್ಲಿ ಭಾಗವಹಿಸಿ ಒಂದು ಸೀಟನ್ನು ತಗೊಳ್ಳಿ. ಆಮೇಲೆ ನೀಟ್ ರಿಸಲ್ಟ್ ಬಂದಾದ್ಮೇಲೆ ಮೆಡಿಕಲ್, ಡೆಂಟಲ್, ಆಯುಷ್ ಅದ್ರ ಜೊತೆ ಸೇರಿಸ್ತೀವಿ. ಅದರಲ್ಲಿ ಸಹ ತಾವು ಭಾಗವಹಿಸಿ. ಒಂದ್ ವೇಳೆ ಮೆಡಿಕಲ್ ಸೀಟ್ ಸಿಕ್ತು ಅಂತಂದ್ರೆ ಇದು ಆಟೋಮೆಟಿಕ್ ರಿಲೀಸ್ ಆಗಿ ಬೇರೆಯವರಿಗೆ ಹೋಗುತ್ತೆ.
ಹಾ. ಹಲೋ, ಹಲೋ, ಹೇಳಿ ತಮ್ಮ ಹೆಸರು, ಎಲ್ಲಿಂದ ಮಾತಾಡ್ತಾ ಇದ್ದೀರಾ? ನಾನು ಇಲ್ಲಿ ಮೈಸೂರು. ತಮ್ಮ ಹೆಸರು? ಸುಷ್ಮಾ. ಸುಷ್ಮಾ ಅವರೇ, ಹೇಳಿ, ಏನ್ ಡೌಟ್ ಇತ್ತು? ಇದು ತಿದ್ದುಪಡಿ ಮಾಡ್ಬೇಕಿತ್ತು. ಡಾಕ್ಯುಮೆಂಟ್ಸ್ ವೆರಿಫೈ ಅಲ್ಲಿ ನಂದು ಕನ್ನಡ ಮೀಡಿಯಂ ವೆರಿಫೈ ಆಗಿಲ್ಲ. ಕನ್ನಡ ಮೀಡಿಯಂ ವೆರಿಫೈ ಕಾಲೇಜಲ್ಲಿ ಮಾಡಿಸ್ಕೊಳಕ್ ಹೇಳಿದ್ವಲ್ಲ. ಅದನ್ನ ಮಾಡ್ಸಿದೀವಿ, ಆದ್ರೆ ಅದನ್ನ ನಾನು ಅವಾಗ ಕೊಟ್ಟಿರ್ಲಿಲ್ಲ, ಅದಕ್ಕೆ ಅವ್ರು ಮಾಡಿಲ್ಲ. ಮತ್ ಮಾಡ್ಸಿದ್ದೇನ? ಅಲ್ಲ, ಮಾಡ್ಸಿದೀವಿ, ಕೊಟ್ಟಿಲ್ಲ, ಮಾಡಿಲ್ಲ ಅಂದ್ರೆ ಇವಾಗ ಸೇರ್ಸಕ್ಕಾಗಲ್ವಾ? ಕೆಇಎಗೆ ಒರಿಜಿನಲ್ ಡಾಕ್ಯುಮೆಂಟ್ ತಗೊಂಡು ಕೆಇಎಗೆ ಬನ್ನಿ ಮಾಡಿಸ್ಕೊಳ್ಳಿ. ಕೆಇಎಲ್ಲಿ? ಬೆಂಗಳೂರು. ಬೆಂಗಳೂರಿಗೆ ಬರ್ಬೇಕಾ? ಹೌದಲ್ಲ, ಯಾಕೆಂದ್ರೆ ನಾವು ನಿಮ್ ಕಾಲೇಜಲ್ಲೇ ಮಾಡಿಸೋದಕ್ಕೆ ಕಳೆದ 6 ತಿಂಗಳಿಂದನೂ ನಾವು ಅವಕಾಶ ಕೊಟ್ಟಿದ್ವಿ, ನೀವು ಮಾಡ್ಲಿಲ್ಲ. ಹಂಗಾಗಿ ಕಾಲೇಜ್ ಪೋರ್ಟಲ್ ಎಲ್ಲ ನಾವು ಕ್ಲೋಸ್ ಮಾಡಿದೀವಿ. ಹಾಗಾಗಿ ತಾವು ಕೆಇಎಗೆ ಬಂತು ಅಂತಂದ್ರೆ ನಾವು ನಿಮಗೆ ಮಾಡಿಕೊಡ್ತೀವಿ. ಹಲೋ, ಹಲೋ, ಹೇಳಿ, ತಮ್ಮ ಹೆಸರು, ಎಲ್ಲಿಂದ ಮಾತಾಡ್ತಾ ಇದ್ದೀರಾ? ಸರ್, ನನ್ನ ಹೆಸರು ಸಂಜಯ್. ನಾನು ಬೆಂಗಳೂರಿಂದ ಮಾತಾಡ್ತಾ ಇದ್ದೀನಿ. ಹೇಳಿ ಸರ್, ಅದು ನಾನು ಸ್ವಲ್ಪ ಕ್ವಶನ್ಸ್ ಕೇಳಬೇಕು ಅನ್ಕೊಂಡಿದ್ದೀನಿ. ಹೇಳಿ. ಆಪ್ಷನ್ ಎಂಟ್ರಿ 10th ಇಂದ ಸ್ಟಾರ್ಟ್ ಆಗುತ್ತಾ, ಇಲ್ಲಾಂದ್ರೆ ಫರ್ದರ್ ಇನ್ಕ್ರೀಸ್ ಅಂದ್ರೆ ಪೋಸ್ಟ್ಪೋನ್ ಆಗುತ್ತೆ? ಆಪ್ಷನ್ ಎಂಟ್ರಿಗೆ ಸಂಬಂಧಪಟ್ಟಂತೆ ನಾವು ಟೆಂಟೇಟಿವ್ಲಿ ನಾಳೆಯಿಂದ ಶುರು ಮಾಡ್ತೀವಿ ಅಂತೇಳಿ ನಾವು ಹೇಳಿದ್ವಿ. ಆದ್ರೆ ನಮಗೆ ಈ ಏನೇನ್ ನಾವು ಸೀಟನ್ನು ಅಲಾಟ್ ಮಾಡಬೇಕು, ಆಯಾ ಡಿಪಾರ್ಟ್ಮೆಂಟ್ ಇಂದ ನಮಗೆ ಸೀಟ್ ಮ್ಯಾಟ್ರಿಕ್ಸ್ ಬರಬೇಕು. ಆ ಸೀಟ್ ಇಂಜಿನಿಯರಿಂಗ್ ಮಾತ್ರ ಡ್ರಾಫ್ಟ್ ಸೀಟ್ ಮ್ಯಾಟ್ರಿಕ್ಸ್ ಬಂದಿದೆ, ಫೈನಲ್ ಬಂದಿಲ್ಲ. ಬೇರೆದು ಇದೇ ರೀತಿ ವೆಟರ್ನರಿ, ಅಗ್ರಿಕಲ್ಚರ್ ಎಲ್ಲ ಬರಬೇಕು. ಇನ್ನು 1-2 ದಿನದಲ್ಲಿ ನಾವು ಫಾಲೋ ಅಪ್ ಮಾಡಿ ನಾವು ತರಿಸ್ಕೊಂತೀವಿ. ನಾವು ನಾಳೆ ಇನ್ನೊಂದು 2-3 ದಿನದಲ್ಲಿ ನಾವು ಪ್ರಾಪರ್ ಟೈಮ್ ಟೇಬಲ್ ಹಾಕ್ತಿವಿ ತಮಗೆ, ಯಾವಾಗಿಂದ ಯಾವಾಗಿನವರೆಗೆ ಆಪ್ಷನ್ ಎಂಟ್ರಿ, ಯಾವಾಗ ಮಾಕ್ ರಿಸಲ್ಟು ಅನ್ನುವಂಥದ್ದೆಲ್ಲ ಪಬ್ಲಿಷ್ ಮಾಡ್ತೀವಿ. ಅದಕ್ಕಿಂತ ಪ್ರೀ ಕೌನ್ಸಿಲಿಂಗ್ ನೀವೇನು ಮಾಡ್ಕೊಳ್ಬೇಕಾಗುತ್ತೆ, ಕೆಲವು ಪ್ರಿಪರೇಷನ್ ವರ್ಕ್, ಅಂದ್ರೆ ಯಾವ ಕಾಲೇಜು, ಯಾವ ಕೋರ್ಸು, ಕಳೆದ ವರ್ಷ ಏನ್ ರ್ಯಾಂಕಿಂಗ್ ನಿಂತಿತ್ತು, ನಿಮ್ಮ ಮಗುಗೆ ಈ ವರ್ಷ ಎಲ್ಲಿ ಸಿಕ್ಬೋದು, ಇಂಥದ್ದೆಲ್ಲ ಸ್ವಲ್ಪ ಹೋಮ್ ವರ್ಕ್ ಮಾಡಿ ಇಟ್ಕೊಳ್ಳಿ. ನಾವು ಪೋರ್ಟಲ್ ಓಪನ್ ಮಾಡ್ತಿದ್ದಂಗೆ ಆಪ್ಷನ್ ಎಂಟ್ರಿ ಮಾಡುವಂತ್ರಿ. ಅಂದ್ರೆ ನಾಳೆನೇ ಕನ್ಫರ್ಮ್ ಆಗಲ್ಲ? 2 days ಅಲ್ಲಿ ನಾವು ಮಾಡ್ತೀವಿ. ಹಲೋ, ಹೇಳಿ, ಎಲ್ಲಿಂದ ಮಾಡ್ತಾ ಇದ್ದೀರಾ? ತಮ್ಮ ಹೆಸರೇನು? ಬೆಳಗಾವಿಯಿಂದ. ಹೆಸರು? ಶ್ರುತಿ, ಬೆಳಗಾವಿ. ಹೇಳಿ ಶ್ರುತಿ ಅವರೇ. ಓಕೆ, ಅದ್ರ ಪ್ರೊಸೀಜರ್ ಏನಿರುತ್ತೆ ಅಂದ್ರೆ ಎಕ್ಸಾಮ್ ರಿಸಲ್ಟ್ ಬಂದಾದ್ಮೇಲೆ? ಈಗ ರಿಸಲ್ಟ್ ಬಂದಾಗಿದೆ, ಬಿ ಫಾರ್ಮಾದಲ್ಲಿ ನಿನಗೆ ರ್ಯಾಂಕ್ ಎಷ್ಟು ಬಂದಿದೆ ಅನ್ನೋದು ಗೊತ್ತಾಗಿದೆ. ಸರ್, ಲ್ಯಾಟರಲ್ ಎಂಟ್ರಿಗೆ ಬಿ ಫಾರ್ಮಾದಲ್ಲಿ ಮಾರ್ಕ್ಸ್ ಎಂಟ್ರಿ ಮಾಡ್ಬೇಕಲ್ಲ ಸರ್? ಈಗ ಈ ಸದ್ಯಕ್ಕೆ ನಾವು ಈ ಸಿಇಟಿ ರ್ಯಾಂಕ್ ಆಧರಿಸಿ ಏನು ಶುರು ಮಾಡಬೇಕು ಅದ್ರ ಬಗ್ಗೆ ನಾವೀಗೆಲ್ಲ ಟೈಮ್ ಟೇಬಲ್ ಮಾಡಿ ಪ್ರಿಪರೇಷನ್ ಮಾಡ್ತಾ ಇದೀವಿ. ಉಳಿದಂಥದ್ದನ್ನ ನಿಮಗೆ ನಮ್ಮ ಕೆಇಎ ವೆಬ್ಸೈಟ್ ಅನ್ನ ನೋಡ್ತಾ ಇರಿ. ಅದ್ರದ್ದು ನಾವು ಸದ್ಯದಲ್ಲೇನೆ ನಿಮಗೆ ಪಬ್ಲಿಷ್ ಮಾಡ್ತೀವಿ. ಮತ್ತೆ ಯಾರೆಲ್ಲ ನೀವು ಅಪ್ಲಿಕೇಶನ್ ಹಾಕಿದ್ದೀರಾ, ನೀವು ಯಾವ ನಂಬರ್ನ ಅಲ್ಲಿ ರಿಜಿಸ್ಟರ್ ಮಾಡಿದ್ದೀರಾ ಆ ನಂಬರಿಗೆ ವಾಟ್ಸಪ್ SMS ಸಹ ಕಳಿಸ್ಕೊಡ್ತೀವಿ. ಹಲೋ, ಹೇಳಿ, ತಮ್ಮ ಹೆಸರು, ಎಲ್ಲಿಂದ ಮಾತಾಡ್ತಾ ಇದ್ದೀರಾ? ಕಿರಣ್, ನನ್ನ ದಾವಣಗೆರೆಯಿಂದ ಮಾತಾಡ್ತಾ ಇರೋದು. ಹೇಳಿ ಕಿರಣ್. ಅದೇ ಆಪ್ಷನ್ ಎಂಟ್ರಿ ಕಾಲೇಜ್ KCET ನೋಡ್ಬಿಡ್ತಾರೆ ಅಂತ. ವೆರಿಫಿಕೇಶನ್ ಸ್ಲಿಪ್ ಅನ್ನ ನಾಳೆ ಬಿಡ್ತೀವಿ. ಇನ್ನೊಂದು 2 days ಅಲ್ಲಿ ಆಪ್ಷನ್ ಎಂಟ್ರಿ ಯಾವಾಗ ಶುರು ಆಗುತ್ತೆ ಅಂತನ್ನುವಂಥದ್ದು ಡಿಟೇಲ್ ಟೈಮ್ ಟೇಬಲ್ ಅನ್ನು ಪಬ್ಲಿಷ್ ಮಾಡ್ತೀವಿ. ಹಲೋ, ನಮಸ್ತೆ. ಹೇಳಿ ಅಮ್ಮ, ಎಲ್ಲಿಂದ ಮಾಡ್ತಾ ಇದ್ದೀರಾ? ತಮ್ಮ ಹೆಸರೇನು? ಗುಲ್ಬರ್ಗ ತಾಲೂಕ, ಗುಲ್ಬರ್ಗ ಜಿಲ್ಲೆ, ಕವಳಗಿ ಊರಿ. ಹಾ, ನೋಡಿ, ನಿಮ್ಮ ಅದೃಷ್ಟ 2 ಸರಿ ಲೈನ್ ಸಿಕ್ಕಿದೆ. ಹೇಳಿ, ನಂಬರ್ ಹೇಳಿ. 4641 2641 ಆಯ್ತಮ್ಮ. ಹೆಸರು? ಶುಭನ್ ಅಂತ ನೋಡಿ ಸರ್. ಶುಭನ್. ಶುಭನ್. ಓಕೆ, ಸರಿ, ಚೆಕ್ ಮಾಡ್ತೀವಿ.
ಹಲೋ ಹಲೋ ಹಲೋ, ಹೇಳಿ ತಮ್ಮ ಹೆಸರು, ಎಲ್ಲಿಂದ? ಸರ್ ಏನೋ ಡಿಸ್ಟರ್ಬೆನ್ಸ್ ಇದೆ ನೋಡಿ. ಹಲೋ ಹಲೋ ಹೇಳಿ, ತಮ್ಮ ಹೆಸರು ಹೇಳಿ, ಎಲ್ಲಿಂದ ಮಾತಾಡ್ತಾ ಇದ್ದೀರಾ ಹೇಳಿ. ಸರ್ ಸುಮಾ ಅಂತ, ಹಾ ತುಮಕೂರಿಂದ ಸರ್. ಹೇಳಿ ಸುಮಾ ಅವರೇ, ಏನ್ ಡೌಟ್ ಇತ್ತು? ಸರ್ ಇದು ಆಪ್ಷನ್ಸ್ ಹೇಳ್ತೀರಲ್ಲ ನೀವು, ಹಾ ಚಾಯ್ಸಸ್, ಅದ್ರ ಏನೋ ಸೆಕೆಂಡ್ ಚಾಯ್ಸ್ ಅಲ್ಲಿ ಸ್ಲೈಡ್ ಅಂತ ಇದೆಯಲ್ಲ ಸರ್, ಹಾ ಅದ್ರಲ್ಲಿ ಕಾಲೇಜ್ ಫೀಸ್ ಆಗುತ್ತೆ, ಆದ್ರೆ ಕೋರ್ಸಸ್ ನಾವು ಬೇರೆ ತಗೋಬೇಕು ಅಂತ ಅದ್ರ ಅರ್ಥ? ಇಲ್ಲ, ಇಲ್ಲ. ಅರ್ಥ ಕೋರ್ಸಸ್ ನೋಡಿ, ಫಸ್ಟ್ ರೌಂಡ್ ರಿಸಲ್ಟ್ ಅನೌನ್ಸ್ ಆದ್ಮೇಲೆ, ಉದಾಹರಣೆಗೆ ನೀವು 50 ಕಾಲೇಜ್ಗಳಲ್ಲಿ ಸುಮಾರು ಒಂದು 100 ಬ್ರಾಂಚಸ್ ನ ಎಂಟ್ರಿ ಮಾಡಿರ್ತೀರಾ. ಹೌದು ಸರ್. ನಿಮಗೆ ಒಂದು 50ನೇ ಕಾಲೇಜು ನಿಮಗೆ ಸಿಕ್ಕಿದೆ ನಿಮ್ಮ ರ್ಯಾಂಕಿಗೆ. ಬಟ್ ಅದು ನಿಮಗೆ, ನೀವೇ ಆಪ್ಷನ್ ಎಂಟ್ರಿ ಮಾಡಿರೋದು ನಿಮಗೆ ಸಿಕ್ಕಿದೆ. ಬಟ್ ಆದ್ರೆ ನಿಮಗೆ ಒಂದು ಹೋಪ್ ಇದೆ, ನೆಕ್ಸ್ಟ್ ರೌಂಡ್ ಅಲ್ಲಿ ಅದಕ್ಕಿಂತ ಸ್ವಲ್ಪ ಮೇಲಿನ ಒಳ್ಳೆ ಕಾಲೇಜ್ ಸಿಕ್ಬೋದು ಅನ್ನುವಂತ ನಿಮಗೊಂದು ಆಸೆ ಇರುತ್ತೆ. ಅವಾಗ ನೀವು ಚಾಯ್ಸ್ 2 ಹಾಕಿದ್ರೆ ನಿಮಗೆ ಸಿಕ್ಕಿರುವಂತಹ 50ನೇ ಆಪ್ಷನ್ ಏನಿದೆ, ಕಾಲೇಜು ಬ್ರಾಂಚು ಯಾವ್ದು ಹಾಕಿರ್ತೀರಾ ಅದು ನಿಮಗೆ ಫಿಕ್ಸ್ ಅಂತ. ಜೊತೆಗೆ ಮುಂದಿನ ರೌಂಡ್ ಅಲ್ಲಿ ನಿಮ್ಮ ಮೇಲ್ಗಡೆ ಇರುವಂತ ಯಾವ್ದಾದ್ರು ಬ್ರಾಂಚ್ ಅಲ್ಲಿ ಸೀಟ್ಗಳು ಯಾರಾದ್ರೂ ಬಿಟ್ಟೋಗಿ ನಿಮ್ಮ ಮಗು ರ್ಯಾಂಕಿಗೆ ಫಿಟ್ ಆಗಂಗಿತ್ತು ಅಂತಂದ್ರೆ ನಿಮ್ದು 50ರಿಂದ ಮೇಲ್ಗಡೆಗೆ ಅಪ್ ಆಗುತ್ತೆ. ಅವಾಗ 50 ಆಟೋಮೆಟಿಕ್ ನಿಮ್ಮಿಂದ ತಪ್ಪಿ ಹೋಗುತ್ತೆ. ಹಂಗೆ ಅದು ಇಲ್ಲ, ನನಗೆ 50 ಬೇಕು, ಅದು ಮೇಲಿಂದು ಬೇಡ ಅಂದ್ರೆ ನೀವು ಅವಾಗ ಚಾಯ್ಸ್ 2 ಹಾಕಬಾರ್ದು, ಚಾಯ್ಸ್ 1 ಅಡ್ಮಿಷನ್ ಆಗ್ಬೇಕು. ಇಲ್ಲ ಮೇಲ್ಗಡೆದು ನಾನೊಂದ್ಸರಿ ನೋಡ್ತೀನಿ, ವೆಯ್ಟ್ ಮಾಡ್ತೀನಿ, ಇನ್ನು ಯಾವ್ದಾದ್ರು ಮೇಲಿಂದು ಅಂದ್ರೆ ಏನು, ನನಗೆ ಸ್ವಲ್ಪ ಒಳ್ಳೆ ಕಾಲೇಜ್ ಅಂತ ತಾವು ಹಾಕಿರ್ತೀರಾ. ಆದ್ರೆ ನಿಮ್ ರ್ಯಾಂಕಿಗೋಸ್ಕರ ಸಿಕ್ಕಿರಲ್ಲ. ಬಟ್ ಆದ್ರೆ ಮುಂದಿನ ರೌಂಡ್ಗಳಲ್ಲಿ ಬೇರೆ ಬೇರೆ ಹುಡುಗರು ಬಿಟ್ಟೋಗಿ ನಿಮಗೆ ಸ್ವಲ್ಪ ಮೇಲ್ ಹೋಗೋ ಅವಕಾಶಗಳಿರುತ್ತೆ ಅಂತ ನೀವು ಚಾಯ್ಸ್ 2 ಹಾಕಿದ್ರೆ ನೀವು ಆ ಸೀಟನ್ನ ಹೋಲ್ಡ್ ಮಾಡಿ, ಅಂದ್ರೆ ನಿಮಗೆ ಆ ಸೀಟ್ ಕನ್ಫರ್ಮ್, ಮೇಲ್ಗಡೆದು ನಾನೊಂದ್ಸರಿ ನೋಡ್ತೀನಿ ಅಂತನ್ನುವಂತ ಅರ್ಥ ಅದು. ಹಲೋ ಹಲೋ ಹೇಳಿ, ತಮ್ಮ ಹೆಸರು, ಎಲ್ಲಿಂದ? ಹಲೋ ಹಲೋ ಹೇಳಿ, ಮಾತಾಡಿ, ಎಲ್ಲಿಂದ ಮಾತಾಡ್ತಾ ಇದ್ದೀರಾ, ತಮ್ಮ ಹೆಸರೇನು? ಸರ್, ನನ್ನ ಹೆಸರು ವಿನುತಾ ನಾಗರಾಜ್ ನಿರಾಶಿ ಅಂತ, ಉತ್ತರ ಕನ್ನಡ ಜಿಲ್ಲೆಯಿಂದ. ಉತ್ತರ ಕನ್ನಡ ಜಿಲ್ಲೆಯಿಂದ ವಿನುತಾ, ಆಯ್ತು. ಹೇಳಿ, ಏನ್ ಡೌಟ್ ಇದೆ? ಹಲೋ ಹೇಳಿ ಹೇಳಿ, ಏನ್ ಪ್ರಶ್ನೆ, ಏನ್ ಕೇಳಿ. ಸರ್, ಈಗ ನಾವು ಕೌನ್ಸಿಲಿಂಗ್ ಅಪ್ಲೈ ಮಾಡ್ತೀವಲ್ಲ, ಹಾ. ಅವಾಗ ಫಸ್ಟ್ ನಮಗ್ ಬೇಕಾಗಿರೋ ಕಾಲೇಜ್ ಅಂದ್ರೆ ಅದು ಸಿಗೋದ್ ಡೌಟ್ ಇರುತ್ತೆ. ಅಂದ್ರೆ ಈಗ ರಾಮಯ್ಯ ತುಂಬಾ ಚಲೋ ರ್ಯಾಂಕಿಂಗ್ ಬೇಕು ಅದಕ್ಕೆ. ಹಾ. ಈಗ ಆ ಕಾಲೇಜನ್ನ ನಾವು ಮೊದ್ಲು ಇಡ್ಬೇಕು ಅಥವಾ ಲಾಸ್ಟಿಗೆ ಇಡ್ಬೇಕು? ನೋಡಿ, ತುಂಬಾ ವಿದ್ಯಾರ್ಥಿಗಳಿಗೆ ಇದು ಗೊಂದಲ ಇದೆ. ನೀವೇನೆ ಯಾಕೆ ಡಿಸೈಡ್ ಮಾಡ್ತೀರಾ ನಮಗೆ ಸಿಗುತ್ತಾ ಸಿಗಲ್ವಾ ಅಂತ? ಈಗ ನೀವು ಮೇಲಿಡೋದ್ರಲ್ಲಿ ನೀವು ಕಳ್ಕೊಳ್ಳುವಂತದ್ದೇನು? ನಾವೇನು ಅದಕ್ಕೆ ಚಾರ್ಜ್ ಮಾಡಲ್ಲ. ಎಷ್ಟು ಆಪ್ಷನ್ ಎಂಟ್ರಿ ಬೇಕಾದ್ರೂ ಮಾಡಬಹುದು. ಯಾವಾಗ್ಲೂ ಮೇಲ್ಗಡೆ ಇಡ್ಲೇಬೇಕಾಗುತ್ತೆ, ಕೆಳಗಲ್ಲ. ಯಾಕೆ ಅಂತಂದ್ರೆ ಏನು ಮೇಲ್ಗಡೆ ಇದು ಅರ್ಥ ಅಂತಂದ್ರೆ, ನಿಮಗೆ ಅದು ಚಲೋ ಕಾಲೇಜ್ ಇದೆ, ನಿಮಗೆ ಬೇಕು ಅಂತಂತಾನೆ ಮೇಲಿಡುವಂತ. ಆ ಸಿಕ್ಕಿಲ್ಲ ಅಂದ್ರೆ 2ನೇದು, ಅದು ಸಿಕ್ಕಿಲ್ಲ ಅಂದ್ರೆ 3ನೇದು. ಈ ಅರೇಂಜ್ಮೆಂಟ್ ಅಲ್ಲೇನೆ ಮಾಡ್ಕೊಂಡು ಬರ್ಬೇಕು. ಅದು ಸಿಗುತ್ತೋ ಬಿಡುತ್ತೋ, ನಿಮಗೆ ಅದೊಂದು ಆಸೆ ಇದೆ, ಹತ್ತತ್ರ ಬಾರ್ಡರ್ ಇದ್ದೀರಾ, ದಯಮಾಡಿ ನೀವು ಆಪ್ಷನ್ ಎಂಟ್ರಿ ಮಾಡಿ ಅದನ್ನ. ಆಮೇಲೆ ರಿಸ್ಟ್ರಿಕ್ಷನ್ಸ್ ಇಲ್ಲ, ನಿಮಗೆ ಇಷ್ಟೇ ಆಪ್ಷನ್ ಎಂಟ್ರಿ ಮಾಡಬೇಕು, 10 ಮಾಡಬೇಕು, 100 ಮಾಡಬೇಕು, 200 ಮಾಡಬೇಕು ಅಂತೇನಿಲ್ಲ ಅಲ್ಲ. ನೀವು ಹಾಗಾಗಿ ಮೇಲ್ಗಡೆ ಆಪ್ಷನ್ ಇಡಿ, ಅದನ್ನ ಕೆಳಗಿಡೋದಲ್ಲ, ಮೇಲೇನೆ ಇಡಬೇಕು. ಮಿಕ್ಸ್ ಆಫ್ ಕೋರ್ಸಸ್ ಇಡ್ಬೋದಾ ಸರ್? ಇಡ್ಬೋದಪ್ಪ. ನೀನ್ ಮಿಕ್ಸ್ ಆಫ್ ಕೋರ್ಸ್ ಇಡ್ಬೋದು, ಕಾಲೇಜ್ ಇಡ್ಬೋದು, ಒಂದೇ ಕಾಲೇಜಲ್ಲಿ 10 ಬ್ರಾಂಚ್ ಇಡ್ಬೋದು. ಇಂಜಿನಿಯರಿಂಗ್ ಮಾಡ್ಬಿಟ್ಟು ಅದ್ರ ಮಧ್ಯದಲ್ಲಿ ತಂದು ಅಗ್ರಿ ಇಟ್ಟು, ಅದ್ರ ನಂತರ ವೆಟರ್ನರಿ ಇಟ್ಟು, ಮತ್ತೆ ತಿರ್ಗಾ ಇಂಜಿನಿಯರಿಂಗ್ ತಗೊಂಡ್ ಬಂದು ಇಡ್ಬೋದು. ಏನ್ ಬೇಕಾದ್ರೂ ನೀನ್ ಮಾಡ್ಬೋದು. ಬಟ್ ಮಾಡುವಾಗ ನಿಮ್ ತಲೆಯೊಳಗೆ ಏನಿರ್ಬೇಕು ಅಂತಂದ್ರೆ, ಟಾಪ್ ಅಂತಂದ್ರೆ ನಂದು ಮೊದಲು ಇಷ್ಟಪಟ್ಟಿರುವಂತದ್ದು ಅಂತ ಅರ್ಥ ಅದು, ಮೇಲ್ಗಡೆ ಇರುವಂತದ್ದು. ಅದು ನನಗೆ ಫಸ್ಟ್ ಸಿಕ್ಕಿಲ್ಲ ಅಂದ್ರೆ 2ನೇ, ಈ ತರನೇ ಆರ್ಡರ್ ಅದು ಕಂಪ್ಯೂಟರ್ ತಗೊಳುತ್ತೆ. ಹಾಗಾಗಿ ನೀವು ಈ ಆಪ್ಷನ್ ಎಂಟ್ರಿನಲ್ಲಿ ಜೋಡಿಸುವಂತದ್ದು ಕ್ರಮ ಸಹ ಟಾಪ್ ಟು ಬಾಟಮ್ ಇರಬೇಕು, ನಿಮ್ಮ ಫೇವರೇಟ್. ಹಲೋ ಹಲೋ ರೀ. ಹಾ ಹೇಳಿ, ತಮ್ಮ ಹೆಸರೇನು, ಎಲ್ಲಿಂದ ಮಾತಾಡ್ತಾ ಇದ್ದೀರಾ? ನಾವು ಕಾಶಿನಾಥ್ ಅಂತ ಹೇಳ್ರಿ, ಬಾಗಲಕೋಟೆ ಮಾತಾಡಿದ್ರಿ. ಕಾಶಿನಾಥ್ ಅವ್ರು ಹೇಳಿ. ಆಪ್ಷನ್ ಎಂಟ್ರಿ ಡೇಟ್ ಯಾವಾಗ ಸರ್? ಆಪ್ಷನ್ ಎಂಟ್ರಿ ಡೇಟು ನಾಳೆ ನಾಡದ್ರಲ್ಲಿ ಪಬ್ಲಿಷ್ ಮಾಡ್ತೀವಪ್ಪ. ನಾಳೆ ವೆರಿಫಿಕೇಶನ್ ಸ್ಲಿಪ್ ನಾವು ಬಿಡ್ತೀವಿ, ದಯಮಾಡಿ ಡೌನ್ಲೋಡ್ ಮಾಡ್ಕೊಳ್ಳಿ.
ನಾವೇನ್ರಿ? ಹೌದ್ರಿ. ಹಲೋ ಹಲೋ, ಸಾರಿ ಸರ್, ನನ್ನ ಕ್ವಶನ್ ಮುಗ್ದಿರ್ಲಿಲ್ಲ, ಕಟ್ ಆಯ್ತು. ಹಾ ಹೇಳಿ, ಏನಿತ್ತು ಮತ್ತೆ? ಸರ್, ನಾನು ನೀಟ್ ಎಕ್ಸಾಮ್ ಬರೀತಿದ್ದೀನಿ ಈಗ. ಅದರದ್ದು ಮತ್ತೆ ಈಗ ನನ್ಗೆ ಈಗ ಇಲ್ಲಿ ನಾನು CET ಮುಖಾಂತರ ನನ್ಗೆ ಫಿಸಿಯೋಥೆರಪಿ ಬೇಕು. ಹೌದು. ಈಗ ನಾನೀಗ ಸೀಟ್ ಬುಕ್ ಮಾಡಿ ಫೀಸ್ ತುಂಬಬೇಕಾ ಅಂತ. ಈಗ ನೀವು ಈ ಫೇಸ್ಬುಕ್ ಅಲ್ಲಿ ಆರಂಭದಲ್ಲಿ ನಾವು ಅರ್ಧ ಗಂಟೆ ಇದ್ರ ಬಗ್ಗೆ ಮಾತಾಡಿದೀವಿ. ಪ್ರಜಾವಾಣಿ ಅವ್ರದ್ದು ಫೇಸ್ಬುಕ್ ಚಾನಲ್ ಅಲ್ಲಿ ತಾವು ಆಮೇಲೆ ನೋಡಿ. ಜೊತೆಗೆ ನೀವು ನೀಟ್ ಎಕ್ಸಾಮಿಗೆ ಚೆನ್ನಾಗಿ ಅಭ್ಯಾಸ ಮಾಡ್ಕೊಳ್ಳಿ. ನೀವು ನೀಟು ಪ್ರಿಪರೇಷನ್ ಮಾಡ್ತಾರ ವಿದ್ಯಾರ್ಥಿಗಳು ತುಂಬಾ ಕೌನ್ಸಿಲಿಂಗ್ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗ್ಬೇಡಿ. ನೀವು ಜಸ್ಟ್ ಒಂದಿನ ಏನಾದ್ರೂ ಒಂದು ಆಪ್ಷನ್ ಎಂಟ್ರಿ ಮಾಡಿ, ನಿಮಗೆ ನಾವು ಯಾವುದೇ ತೊಂದರೆ ಆಗದಿಲ್ದಿರೋ ತರ ನಾವು ಮಾರ್ಗಸೂಚಿಯನ್ನ ಕೊಡ್ತೀವಿ. ಓಕೆ. ಹಲೋ ಹಲೋ, ಹೇಳಿ, ತಮ್ಮ ಹೆಸರೇನು, ಎಲ್ಲಿಂದ ಮಾತಾಡ್ತಾ ಇದ್ದೀರಾ? ಸರ್ ನಾನು ಪ್ರಜ್ವಲ್ ಅಂತ ಸರ್, ಹೊಸಪೇಟೆಯಿಂದ ಮಾತಾಡ್ತಿರೋದು. ಹೇಳಿ ಪ್ರಜ್ವಲ್. ಸರ್, ನನಗೆ ಒಂದು ಇದು ಕೌನ್ಸಿಲಿಂಗ್ ರಿಲೇಟೆಡ್ ಡೌಟ್ ಇತ್ತು ಸರ್. ಕೇಳಿ ಡೌಟು. ಸರ್, ನನಗೆ ಇದು ನಾನು ನೀಟ್ ಎಕ್ಸಾಮ್ ಬರೀತಿದ್ದೇನೆ ಇವಾಗ. ಅದು ಕೌನ್ಸಿಲಿಂಗಿಗೆ ಮತ್ತೆ ನಮಗೆ ಯಾವ್ಯಾವ ರೀತಿ ಆಪ್ಷನ್ ಇರ್ಬೋದು ಸರ್? ಈಗ ನೀಟ್ ಪರೀಕ್ಷೆ ಬರೆಯುವಂತವರಿಗೆ ಪ್ರತ್ಯೇಕವಾಗಿ ನಾವು ಕೌನ್ಸಿಲಿಂಗ್ ಮಾಡ್ತೀವಿ ಅಂತ ಎಲ್ಲ ಪೇಪರ್ ಅಲ್ಲಿ ನೋಡಿ ನೀವು ಪ್ರಶ್ನೆ ಕೇಳ್ತಾ ಇದ್ದೀರಾ. ಒಂದು ಪ್ರಜಾವಾಣಿ ಫೇಸ್ಬುಕ್ ಅಲ್ಲಿ ಆರಂಭದಲ್ಲಿ ಅರ್ಧ ಗಂಟೆ ನಾವು ಅದ್ರ ಬಗ್ಗೆ ಮಾತಾಡಿದೀವಿ, ಕೇಳಿಸ್ಕೊಳ್ಳಿ. ನಿಮಗೆ ಮತ್ತೊಮ್ಮೆ ಸಂಕ್ಷಿಪ್ತವಾಗಿ ನಾನು ಇದನ್ನ ಹೇಳೋದಾತು ಅಂತಂದ್ರೆ, ನಾವು ನೀಟನ್ನ ಮೆಡಿಕಲ್, ಡೆಂಟಲ್, ಆಯುಷ್ ಹೊರತುಪಡಿಸಿ ನಾವು ಕೌನ್ಸಿಲಿಂಗ್ ಶುರು ಮಾಡಿದ್ರು ಸಹ ನಾವು ಮಧ್ಯದಲ್ಲಿ ಫಸ್ಟ್ ರೌಂಡ್ ಮಧ್ಯದಲ್ಲೋ ಸೆಕೆಂಡ್ ರೌಂಡ್ ಅಲ್ಲೋ ಯಾವಾಗ ನೀಟ್ ಟೈಮ್ ಟೇಬಲ್ ಬರುತ್ತೆ, ನೀಟ್ ರಿಸಲ್ಟ್ ಬರುತ್ತೆ, MCC ಅವ್ರು ಟೈಮ್ ಟೇಬಲ್ ಕೊಡ್ತಾರೆ, ನಾವು ಅದ್ರ ಜೊತೆ ಸಿಂಕ್ರನೈಸ್ ಮಾಡ್ತೀವಿ, ನಿಮಗೆ ಅಪ್ಗ್ರೇಡೇಷನ್ಗೆ ಅವಕಾಶ ಕೊಡ್ತೀವಿ. ಹಂಗಾಗಿ ನೀವೇನ್ ಗಡಿಬಿಡಿ ಮಾಡಬೇಡಿ. ಈಗ ಸದ್ಯಕ್ಕೆ ನೀವು ನೀಟ್ ಎಕ್ಸಾಮಿಗೆ ಪ್ರಿಪರೇಷನ್ ಮಾಡ್ಕೊಳ್ಳಿ. ಹಲೋ ಹಲೋ, ಹೇಳಿ, ತಮ್ಮ ಹೆಸರೇನು, ಎಲ್ಲಿಂದ ಮಾತಾಡ್ತಾ ಇದ್ದೀರಾ? ನಾನು ಆಯುಷ್ ಅಂತ ಮಾತಾಡ್ತಾರೆ, ಬೆಂಗಳೂರಿಂದ. ಹೇಳಿ, ತಮ್ಮ ಹೆಸರು? ಆಯುಷ್ ಅಂತ. ಆಯುಷ್, ಹೇಳಿ, ಏನ್ ಡೌಟ್ ಇತ್ತು? ಸರ್, ಇವಾಗ ಇದು ಕೌನ್ಸಿಲಿಂಗ್ ಮತ್ತೆ ಇದು ಪ್ರೀ ರೌಂಡ್ ಮತ್ತೆ ಫಸ್ಟ್ ರೌಂಡ್ ಮಾಡ್ತಿರಲ್ಲ, ಅದರಿಂದ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಲಾಸ್ ಆಗಲ್ವಾ ಸರ್? ಇದು ಏನೇನು ಇನ್ನೊಂದ್ಸರಿ ಹೇಳಿ. ಈ ಪ್ರೀ ರೌಂಡ್ ಮತ್ತೆ ಫಸ್ಟ್ ರೌಂಡ್ ಕೌನ್ಸಿಲಿಂಗ್ ಇಂದ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಗೆ ಸ್ವಲ್ಪ ಲಾಸ್ ಆಗಲ್ವಾ ಸರ್? ಹೆಂಗದು ಅವರಿಗೆ ಹೆಂಗ್ ಬೆನಿಫಿಟ್ ಆಗುತ್ತೆ ಇದರಿಂದ, ಈ ಬೇಗ ಕೌನ್ಸಿಲಿಂಗ್ ಸ್ಪ್ಲಿಟ್ ಕೌನ್ಸಿಲಿಂಗ್ ಇಂದ? ಅಲ್ಲ, ಈ ಲಾಸ್ ಹೆಂಗಾಗುತ್ತೆ ಅಂತ ನೀವು ಹೇಳಿ, ಆಮೇಲೆ ನಾನು ಬೆನಿಫಿಟ್ ಹೇಳ್ತೀನಿ. ಲಾಸ್ ಯಾಕಂದ್ರೆ ಇವಾಗ ನಾವು ನನ್ನ ರ್ಯಾಂಕ್ 2500 ಅಂದ್ರೆ ನನ್ಗಿಂತ ರ್ಯಾಂಕ್ ಬಂದಿದೆ ಸರ್. ಅವರು ಮೆಡಿಕಲ್ ಆಸ್ಪಿರೆಂಟ್ ಇದ್ರು, ಅವರು ನನ್ನ ಸೀಟ್ ಅವರಿಗೆ ಅಲೋಕೇಟ್ ಆಗುತ್ತೆ, ನನಗೆ ಆಗಲ್ಲ. ನನಗೆ ಅಲೋಕೇಟ್ ಮುಂದೆ ಆಗಲ್ಲ ಅಂತ ಅನ್ಕೊಂಡ್ರೆ ನಾನು ಫಸ್ಟ್ ರೌಂಡ್ ಇಲ್ಲ ಸೆಕೆಂಡ್ ರೌಂಡ್ ಅಲ್ಲಿ ಏನಾದ್ರೂ ಬೇರೆ ಕಾಲೇಜಲ್ಲಿ ಅಡ್ಮಿಷನ್ ತಗೊಂಡ್ಬಿಟ್ಟೆ, ಸೀಟ್ ಅವ್ರೇನ ಇದು ಬಿಟ್ಬಿಟ್ಟು ಮೆಡಿಕಲ್ ಕೌನ್ಸಿಲಿಂಗ್ ಹೋದ್ರೆ ಅವಾಗ ಲಾಸ್ ಆಗಲ್ಲ ಸರ್? ನನಗೆ ಬೇಕಾಗಿರೋ ಕಾಲೇಜ್ ನನಗೆ ಸಿಗಲ್ಲ. ನಿನಗೆ ಅಪ್ಗ್ರೇಡೇಷನ್ ಕೊಡ್ತೀವಿ ಮತ್ತೆ. ಯಾವ ಅಪ್ಗ್ರೇಡೇಷನ್ ಆಗುತ್ತೆ ಸರ್ ಅದು? ಅದೇ ಅವ್ರು ಯಾವಾಗ ಬಿಟ್ಟು ಹೋಗ್ತಾರೆ, ಯಾವ ರೌಂಡ್ ಅಲ್ಲಿ ಬಿಟ್ಟು ಹೋಗ್ತಾರೆ. ಈಗ ಉದಾಹರಣೆಗೆ ಅವರು 2ನೇ ರೌಂಡ್, ನೀನ್ ಫಸ್ಟ್ ರೌಂಡ್ ಅಲ್ಲೇನೆ ನನಗೆ ಸಿಗುತ್ತೋ ಇಲ್ವೋ ಅಂತ ಅನುಮಾನದಲ್ಲಿ ಫಸ್ಟ್ ರೌಂಡ್ ಅಲ್ಲಿ ನೀನು ಹೋಗಿ ಜಾಯಿನ್ ಆಗ್ಬಿಡ್ತೀಯ. ಆಮೇಲೆ ಸೆಕೆಂಡ್ ರೌಂಡ್ ಅಲ್ಲಿ ಮೆಡಿಕಲ್ ಬಿಟ್ಟು ಹೋಗ್ತಾನೆ ಅಥವಾ ಬೇರೆ ಕಾರಣಕ್ಕೆ ಯಾರಾದ್ರೂ ಬಿಟ್ಟು ಹೋಗ್ತಾನೆ ಅಂತ ಅನ್ಕೋಣ. ಅವಾಗ ನಾವು ಏನು ಸೀಟ್ ಮ್ಯಾಟ್ರಿಕ್ಸ್ ಪಬ್ಲಿಷ್ ಮಾಡ್ತೀವಿ. ಅವಾಗ ಯಾರು ಅಡ್ಮಿಷನ್ ಆಗಿದ್ರು ಸಹ, ಫಸ್ಟ್ ಆಫ್ ಆಲ್ ನನ್ನ ಅಡ್ವೈಸು ಸೆಕೆಂಡ್ ರೌಂಡ್ ತನಕ ನೀವು ಅಡ್ಮಿಷನ್ನೇ ಆಗಬಾರ್ದು, ಸೀಟನ್ನ ಹೋಲ್ಡ್ ಮಾಡ್ಕೊಂಡು ಕೌನ್ಸಿಲಿಂಗ್ ಪ್ರಕ್ರಿಯೆ ಒಳಗಡೆ ಉಳಿಬೇಕು. ನಿಮಗೆ ಇಷ್ಟ ಆಗಿಲ್ದಿರೋದು ಸಂಪೂರ್ಣವಾಗಿ ಸಿಕ್ಕಿಲ್ಲ ಅಂತಂದ್ರೆ, ಅಕಸ್ಮಾತ್ ನೀವು ಸೆಕೆಂಡ್ ರೌಂಡ್ ಅಲ್ಲೂ ಅಡ್ಮಿಷನ್ ಅನಿವಾರ್ಯ ಇರುತ್ತೆ, ಅಡ್ಮಿಷನ್ ಆಗ್ತೀರಾ. ಥರ್ಡ್ ರೌಂಡ್, ಸೆಕೆಂಡ್ ರೌಂಡ್ ಆದ್ಮೇಲೆ ಥರ್ಡ್ ರೌಂಡ್ ಅಲ್ಲಿ ನೀಟಿಗೆ ಒಬ್ಬ ಬಿಟ್ಟೋದ ಅಂತ ಹೇಳ್ಕೊಳ್ಳೋಣ, MCCನೋ ಬೇರೆ ಕಾರಣಕ್ಕೆ ಬಿಟ್ಟೋದ. ನೀವು ಅಡ್ಮಿಷನ್ ಆಗಿದ್ರು ಥರ್ಡ್ ರೌಂಡ್ ಅಲ್ಲಿ ನಿಮಗೆ ಸೀಟ್ ಮ್ಯಾಟ್ರಿಕ್ಸ್ ಅನೌನ್ಸ್ ಮಾಡಿದಾಗ ನಿಮ್ಮ ಫೇವರೇಟ್ ಯಾವ್ದಾದ್ರು ಕಾಲೇಜಲ್ಲಿ ಸೀಟ್ ಇದ್ದು ನಿಮ್ಮ ರ್ಯಾಂಕಿಗೆ ಸಿಗುತ್ತೆ ಅಂತ ಅನ್ನುವಂಥದ್ದು ನಿಮಗಿದ್ರೆ, ನಿಮಗೆ ಅಪ್ಗ್ರೇಡೇಷನ್ ಆಗೋದಕ್ಕೆ ನಿಮಗೆ ಅವಕಾಶ ಕೊಡ್ತೀವಿ. ಅಂದ್ರೆ ನೀವು ಮತ್ತೆ ನಮ್ಮ ಕೌನ್ಸಿಲಿಂಗ್ ಒಳಗಡೆ ಎಂಟ್ರಿ ಆಗ್ಬಿಟ್ಟು ನೀವು ಅದು ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಅವಕಾಶ ಕೊಡ್ತೀವಿ. ಅಕಸ್ಮಾತ್ ನಿಮಗೆ ಆ ಕಾಲೇಜಲ್ಲಿ ಸೀಟ್ ಸಿಕ್ತು ಅಂತಂದ್ರೆ, ನೀವು ಆಲ್ರೆಡಿ ಅಡ್ಮಿಷನ್ ಆಗಿರೋ ಸೀಟು ಆಟೋಮೆಟಿಕ್ ಆಗಿ ಬೇರೆಯವರಿಗೆ ಅಲರ್ಟ್ ಆಗುತ್ತೆ. ಮತ್ತೆ ಆ ನಿಮ್ಮ ಕಾಲೇಜದ್ದು ದುಡ್ಡು ಸಹ ನಮ್ಮ ಹತ್ರನೇ ಇರೋದ್ರಿಂದ ನಾವು ಆ ಕಾಲೇಜಿಗೆ ಕೊಡ್ತೀವಿ. ನೀನ್ ಕಾಲೇಜಲ್ಲಿ ಅಡ್ಮಿಷನ್ ಆಗಿರೋ ಟೈಮಲ್ಲಿ ಏನಾದ್ರು ಕಾಲೇಜಲ್ಲಿ ಏನಾದ್ರು ಸಣ್ಣ ಅಮೌಂಟ್ ಕಟ್ಟಿಸ್ಕೊಂಡಿತ್ತು ಅಂತಂದ್ರೆ, ಆ ಕಾಲೇಜವ್ರು ಸಹ ನಿನಗೆ ವಾಪಸ್ ದುಡ್ಡು ಕೊಡ್ತಾರೆ.
ಓಕೆ ಸರ್. ಮತ್ತೆ ಇನ್ನೊಂದು ಡೌಟ್ ಇತ್ತು ಸರ್. ಹೇಳಿ. ಇವಾಗ ಲಾಸ್ಟ್ ಇಯರ್ ಇವಾಗ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಥರ್ಡ್ ರೌಂಡ್ ಅಂತ ಕರೀತಿರಲ್ಲ ಸರ್, ಆ ರೌಂಡ್ ಅಲ್ಲಿ ಇವಾಗ ಯಾವ ಸ್ಟೂಡೆಂಟ್ ಆಫ್ ಮಾಡ್ಬಿಟ್ಟು ಅವರು ಸೀಟ್ ಅಲೋಕೇಟ್ ಆಗ್ಬಿಟ್ಟು ಅವರು ಸೀಟ್ ನ ತಗೊಂಡಿಲ್ಲ ಅಂದ್ರೆ ಆ ಸೀಟು ಬೇರೆಯವರು ಇವಾಗ ನನ್ನ ಎಕ್ಸಾಂಪಲ್ ಇವಾಗ BMS ಖಾಲಿ ಇದೆ ಅಂತ ಅನ್ಕೊಳ್ಳಿ ಸರ್ CS ಅಲ್ಲಿ, ಬಟ್ ನಾನು ದಯಾನಂದ ಸಾಗರ್ ಅಲ್ಲಿ ತಗೊಂಡಿದ್ದೀನಿ ಸೀಟು, ನನ್ನ ಅಡ್ಮಿಷನ್ ಆಗಿದೆ. ಬಟ್ ಲಾಸ್ಟ್ ಅಲ್ಲಿ ಫೈನಲ್ ಅಲೋಕೇಟ್ ಆದ್ರೂ ಥರ್ಡ್ ರೌಂಡ್ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಅಲ್ಲೂ ಅವ್ರು ತಗೊಂಡಿಲ್ಲ ಅಂದ್ರೆ ಆ ಸೀಟು ಎಂಟಿ ಇರುತ್ತೆ. ಸೊ ನಾನು ತಗೋಬೋದಾ ಅದಿಲ್ಲ, ಆ ಸೀಟಿಗೆ ಏನಾಗುತ್ತೆ? ನೋಡಿ, ಹಿಂದೆ ಏನಿರ್ತಿತ್ತು ಅಂತಂದ್ರೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಅನ್ನೋದು ಕಳೆದ ವರ್ಷ ನಾವು ಥರ್ಡ್ ರೌಂಡ್ ಅಂತ ಮಾಡಿದ್ವಿ. ಈ ಇಂಜಿನಿಯರಿಂಗ್ ಹುಡುಗರುಗಳಿಗೆ ಥರ್ಡ್ ರೌಂಡ್ ತನಕನೂ ಅಪ್ಗ್ರೇಡೇಷನ್ಗೆ ಅವಕಾಶ ಇದ್ದಿದ್ರಿಂದ ಥರ್ಡ್ ರೌಂಡ್ ತನಕ ಹೋಗ್ಬಿಡ್ತಿದ್ರು, ಆಮೇಲೆ ನೀವು ಹೇಳ್ದಂಗೆ ಬಿಟ್ಟು ಹೋಗ್ತಿದ್ರು. ಅದಕ್ಕೇನೆ ನಾವು ಈ ಸರಿ ಮಾಡಿರುವಂತದ್ದು ಸೆಕೆಂಡ್ ರೌಂಡ್ ಅಲ್ಲಿ ಅಡ್ಮಿಷನ್ ಕಂಪಲ್ಸರಿ. ಸೆಕೆಂಡ್ ರೌಂಡ್ ಅಲ್ಲಿ ಯಾರಾದ್ರೂ ತಗೊಂಡ್ಲಿಲ್ಲ ಆ ಸೀಟನ್ನ ಅಂತಂದ್ರೆ ಥರ್ಡ್ ರೌಂಡ್ ಅಲ್ಲಿ ನಾವು ಅದನ್ನ ಆಫರ್ ಮಾಡ್ತೀವಿ. ನೀವು ಅಕಸ್ಮಾತ್ ಸೆಕೆಂಡ್ ರೌಂಡ್ ಅಲ್ಲಿ ನಿಮಗೆ ಸಿಕ್ಕಿರುತ್ತೆ ಸೀಟು, ಅನಿವಾರ್ಯವಾಗಿ ನೀವು ಅಡ್ಮಿಷನ್ ಆಗ್ಬೇಕು ಅಂತಿದೆ ನಿಯಮ, ಹಂಗಾಗಿ ನೀವು ಅಡ್ಮಿಷನ್ ಆಗ್ತೀರಾ. ನಿಮಗೆ ಬೇಕಾಗಿರೋ ಇನ್ನೊಂದು ಕಾಲೇಜಲ್ಲಿ ಇನ್ನೊಬ್ಬಂಗೆ ಯಾರಿಗೋ ಸಿಕ್ಕಿರುತ್ತೆ, ಅವನು ಅಡ್ಮಿಷನ್ ಆಗಲ್ಲ, ಬಟ್ ಅದು ನಿಮಗೆ ಬೇಕಾಗಿರುತ್ತೆ ಸೀಟು. ಅವಾಗ ಥರ್ಡ್ ರೌಂಡ್ ನಾವು ಕೌನ್ಸಿಲಿಂಗ್ ಶುರು ಮಾಡಿದಾಗ ನೀವು ಆ ಸೀಟಿಗೆ ಭಾಗವಹಿಸಬಹುದು. ಓಕೆ ಸರ್. ಮತ್ತೆ ಇದು ಪ್ರೀ ರೌಂಡ್ ಕೌನ್ಸಿಲಿಂಗ್ ಲಾಸ್ಟ್ ಇಯರ್ ಫಸ್ಟ್ ರೌಂಡ್ ಕೌನ್ಸಿಲಿಂಗ್ ಡಿಫರೆನ್ಸ್ ಏನು ಸರ್? ಪ್ರೀ ರೌಂಡ್ ಅಂತಂದ್ರೆ ನಿಮಗೆ ಒಂದೇ ನಿಮ್ಮ ಯಾವ್ದೋ ಒಂದು ಕಾಲೇಜ್ ನಿಮ್ ಚಾಯ್ಸ್ ಒನ್, ನೀವು ಫಸ್ಟ್ ಚಾಯ್ಸ್ ಒನ್ ಹಾಕಿರ್ತೀರಾ ಒಂದು ಕಾಲೇಜಲ್ಲಿ, ಅದೇ ಸಿಕ್ಕಿದೆ ಅಂತಂದ್ರೆ ನೀವು ಹೋಗಿ ಅಡ್ಮಿಷನ್ ಆಗಿ ಅಂತ ಅಷ್ಟೇ. ಅದರಿಂದ ಏನು ಬೇರೆ ಇಂಪ್ಯಾಕ್ಟ್ ಬೇರೆ ಯಾರಿಗೂ ಏನ್ ಪ್ರಾಬ್ಲಮ್ ಇಲ್ಲಲ್ಲ. ನಿಮಗೆ ಯಾವ್ದೋ ಒಂದು ಫಸ್ಟ್ ಕಾಲೇಜು ನಿಮ್ದು ವೆಟರ್ನರಿ ಸಿಕ್ಬೇಕು ಅಂತ ಹಾಕಿರ್ತೀರಾ, ನಿಮಗೆ ವೆಟರ್ನರಿನೇ ಸಿಗುತ್ತೆ, ನೀವು ನಮ್ಮ ಸಿಸ್ಟಮ್ ಒಳಗಡೆ ಉಳ್ಕೋಣ ಅಂತ ಅಗತ್ಯೇನಿಲ್ಲಲ್ಲ, ನೀವು ಒಂದು ಹೋಗಿ ಅಡ್ಮಿಷನ್ ಆಗ್ಬಿಡ್ಬೋದಲ್ಲ. ಹೌದು ಸರ್. ಅದಕ್ಕೋಸ್ಕರ ಪ್ರೀ ರೌಂಡ್. ಹಲೋ ಮ್ಯಾಮ್, ಹೇಳಿ, ತಮ್ಮ ಹೆಸರೇನು, ಎಲ್ಲಿಂದ ಮಾತಾಡ್ತಾ ಇದ್ದೀರಾ? ನಾವು ಕೇರಳದಿಂದ ಮಾತಾಡ್ತಿದ್ದೇವೆ ಸರ್. ಕೇರಳ, ಕಾಸರಗೋಡು. ಹೌದು, ನಾನು ಮೊನ್ನೆ ರಿಸಲ್ಟ್ ಬಂದಿತ್ತಲ್ವಾ. ನಿಮ್ಮ ಹೆಸರೇನು? ನನ್ನ ಹೆಸರು ಶ್ರೀವತ್ಸ ಎಂದೆ. ಶ್ರೀವತ್ಸ, ಹೇಳಿ, ರಿಸಲ್ಟ್ ಬಂದಿತ್ತು? ಮಾರ್ಕ್ಸ್ ಬಂದಿತ್ತು, ಪ್ಲಸ್ ಮಾರ್ಕ್ ಅಪ್ಡೇಟ್ ಆಗಿತ್ತು, ಮತ್ತೆ ರ್ಯಾಂಕ್ ಬಂದಿಲ್ಲ ಸರ್. ಈ ಮಾರ್ಕ್ಸ್ ಯಾವಾಗ ಅಪ್ಡೇಟ್ ಮಾಡಿದ್ರಿ? ನಾನು ಈಗ ಸಹ ಮಾಡಿದ್ದೆ, ಇವತ್ತು ಸಹ ಮಾಡಿದ್ದೆ, ಮತ್ತೆ ರಿಸಲ್ಟ್ ಬರುವ ಮುಂಚೆನೆ ಮಾಡಿದ್ದೆ ಇನ್ನೊಮ್ಮೆ. ಇವತ್ತು ಮಾಡಿದೀರಾ ಅಂತಂದ್ರೆ ಮೋಸ್ಟ್ಲಿ ರಿಸಲ್ಟ್ ಬರುವ ಮುಂಚೆ ಅಂತಂದ್ರೆ ನೀವು 2ನೇ ತಾರೀಕಿನ ತನಕ ಯಾರ್ಯಾರು ಅಪ್ಡೇಟ್ ಮಾಡಿದ್ರು ಅದನ್ನ ತಗೊಂಡು ರ್ಯಾಂಕ್ ಕೊಟ್ಟಿದ್ವಿ ನಾವು. ಇವತ್ತು ಸಹ ನೀವು ಅಪ್ಡೇಟ್ ಮಾಡಿದೀರಾ ಅಂತಂದ್ರೆ ನಾವು ಇವತ್ತು ರಾತ್ರಿ ರನ್ ಮಾಡಿದ್ರೆ ನಾಳೆ ಮಧ್ಯಾಹ್ನದ ಹೊತ್ತಿಗೆ ನಿಮ್ ರ್ಯಾಂಕ್ ಡಿಸ್ಪ್ಲೇ ಆಗುತ್ತೆ. ಓಕೆ ಸರ್. ಹಲೋ ಹಲೋ, ಹೇಳಿ, ತಮ್ಮ ಹೆಸರೇನು, ಎಲ್ಲಿಂದ ಮಾತಾಡ್ತಾ ಇದ್ದೀರಾ? ನನ್ನ ಹೆಸರು ಶ್ರೇಯಸ್, ನಾ ಬಳ್ಳಾರಿಯಿಂದ ಮಾತಾಡ್ತೀನಿ. ಹೇಳಿ. ಓಕೆ, ಇದು ಕೆಸೆಟ್ ಡೌಟ್ಸ್ ಇರೋ ಬಗ್ಗೆ ಅಲ್ಲ ಇವೆಲ್ಲ? ಇಲ್ಲ, ತಮ್ಗೆ ಯಾವ್ದು ಡೌಟ್ ಇತ್ತು? ನನಗೆ ಕೆಸೆಟ್ ಕೌನ್ಸಿಲಿಂಗ್ ಬಗ್ಗೆನೇ ಡೌಟ್ ಇತ್ತು. ಹಂಗಾರೆ ಕೇಳಿ, ಹೇಳೋಣ. ಓಕೆ, ಕೆಸೆಟ್ ಕೌನ್ಸಿಲಿಂಗ್ ಈ ವರ್ಷ ಪ್ರೀ ರೌಂಡ್ ಅಂತ ಇದೆ. ಹೌದು. ವಿಲ್ ದ್ಯಾಟ್ ಅಫೆಕ್ಟ್ ದ ಸೀಟ್ ಅಲಾಟ್ಮೆಂಟ್ ಇನ್ ರೌಂಡ್ 1 ಅಂಡ್ ರೌಂಡ್ 2? ಹೇಗೆ ಅಂದ್ರೆ ಇವಾಗ ಪ್ರೀ ರೌಂಡ್ ನಾಗೆ ನಾನು ಆಪ್ಷನ್ ಕೃಷ್ಣ ಕಾಲೇಜ್ ಹಾಕಿನಿ. ಸೊ ಬಟ್ ಐ ಹ್ಯಾವ್ ಟು ಅಕ್ಸೆಪ್ಟ್ ಇಟ್ ಆರ್ ರಿಜೆಕ್ಟ್ ಇಟ್? ಇಲ್ಲ, ಯಾರು ಹೇಳಿದ್ರಂತ? ಅಲ್ಲಿ ನಾವು ಒಂದು ಇದಕ್ಕೆ ಹೋಗಿದ್ವಿ, ಇವ್ರು ಕೌನ್ಸಿಲಿಂಗ್ ಇಟ್ಟಿದ್ರಲ್ಲ KEದವರು, ಸೆಷನ್ ಇಟ್ಟಿದ್ರು. ಸೊ ದೇರ್ ವಾಟ್ ದೇ ಸೆಡ್ ವಾಸ್, ನಿಮಗೆ ಮಾಕ್ ರೌಂಡ್ ಆದ್ಮೇಲೆ ಪ್ರೀ ರೌಂಡ್ ಅಂತ ಇರುತ್ತೆ. ಹೌದು. ಅಲ್ಲಿ ನಿಮಗೆ ಯಾವ್ದನ್ನ ಕಾಲೇಜ್ ಅಲಾಟ್ ಆಗೋದಂತ ನೀವು ಅಕ್ಸೆಪ್ಟ್ ಮಾಡ್ಬೇಕು, ಇಲ್ಲ ಯು ಕ್ಯಾನ್ ನಾಟ್ ಹೋಲ್ಡ್ ಇಟ್ ಅಂತ ಹೇಳಿದ್ರು ಅವರು. ಇಲ್ಲ, ನಿಮಗೆ ಅಲ್ಲಿ ಏನ್ ಹೇಳಿದೀವಿ ನಾವು ಅಂತಂದ್ರೆ ಪ್ರೀ ರೌಂಡ್ ಅಂತಂದ್ರೆ ನಿಮಗೆ ಕಾಲೇಜ್ ಯಾವ್ದಾದ್ರು ಸಿಕ್ಕಿದ್ದು ಇಷ್ಟ ಇದ್ದು ಮತ್ತೆ ನಾವು ಕೌನ್ಸಿಲಿಂಗ್ ಅಲ್ಲಿ ಭಾಗವಹಿಸೋ ಅಗತ್ಯನೇ ಇಲ್ಲ ಅಂತಂದ್ರೆ ಮಾತ್ರ ಅಡ್ಮಿಷನ್ ಆಗ್ತೀರಾ. ಇಲ್ಲ ಅಂತಂದ್ರೆ ನೀವು ಎಕ್ಸಿಟ್ ಆಗಲ್ಲ, ನಮ್ಮ ಸಿಸ್ಟಮ್ ಒಳಗಡೆ ಫಸ್ಟ್ ರೌಂಡಿಗೆ ಬರ್ತೀರಾ. ನಾವು ಆ ಕಾಲೇಜ್ ನನಗೆ ಸಿಕ್ಕಿದ್ ಹೋಲ್ಡ್ ಮಾಡ್ಬೋದಾ? ಹೋಲ್ಡ್ ಅಂತಾನೆ ಇಲ್ಲಪ್ಪ, ನಿನ್ ಚಾಯ್ಸ್ ಒನ್ ಇದೆ, ನಿನಗೆ ಇಷ್ಟ ಇದ್ರೆ ಹೋಗು, ಇಲ್ಲ ನೀನ್ ಕೌನ್ಸಿಲಿಂಗ್ ಅಲ್ಲಿ ಇರ್ತೀಯ ಅಷ್ಟೇ. ಓಕೆ, ನಿನ್ ಚಾಯ್ಸ್ ಒಂದೇ ಹಾಕಿರ್ತೀಯ, ಹೋಲ್ಡ್ ಎಲ್ಲಿಗೆ ಮಾಡ್ತೀಯ? ಫಾರ್ ಎಕ್ಸಾಂಪಲ್, ನೀನು GKVK ಅಗ್ರಿಕಲ್ಚರ್ದು ನಿನ್ ಚಾಯ್ಸ್ ಫಸ್ಟ್ ಇರುತ್ತೆ, ಅದೇ ನಿನಗೆ ಸಿಕ್ಬಿಟ್ಟಿದೆ, ಅವಾಗ ನೀನು ಹೋಗಿ ಅಡ್ಮಿಷನ್ ಆಗು ಅಂತ ನಾವ್ ಹೇಳ್ತಾ ಇದೀವಿ. ಓಕೆ, ಸೊ ಓನ್ಲಿ ಇಫ್ ವಿ ಗೆಟ್ ಚಾಯ್ಸ್ ಒನ್? ಎಸ್. ಓಕೆ, ಇನ್ ಕೇಸ್ ನಾನು ಹೆಂಗಾಗುತ್ತೆ ಇವಾಗ, ಲೈಕ್ ಲಾಸ್ಟ್ ಇಯರ್ ಕೌನ್ಸಿಲಿಂಗ್ ರೌಂಡ್ 1 ಆಗಿ, ಜಸ್ಟ್ ಫಾರ್ ಎನ್ ಎಕ್ಸಾಂಪಲ್, ನಂಗೆ ರೌಂಡ್ 1 ಆಗಿ ಇಂಜಿನಿಯರಿಂಗ್ ಒಳಗೆ ನಂಗೆ BMS ಸಿಕ್ಕಿದೆ. ಬಟ್
I am satisfied with it, but I want to see further that I would get a good college or not. Better than that. ಅವಾಗ ನೀವು ಫಸ್ಟ್ ರೌಂಡಿಗೆ ಬರಬೇಕು. ಅವಾಗ ನಿಮಗೆ ಒಳ್ಳೆ ಅಪರ್ಚುನಿಟಿನೇ ಇರುತ್ತೆ. ಯಾಕೆಂದ್ರೆ ಫಸ್ಟ್ ರೌಂಡ್ ಅಲ್ಲಿ ಸ್ಪೆಷಲ್ ಕ್ಯಾಟಗರಿ ಸೀಟ್ ಎಲ್ಲದನ್ನು ಕನ್ವರ್ಟ್ ಮಾಡ್ತೀವಿ ನಾವು. ನಾರ್ಮಲಿ ಪ್ರೀ ರೌಂಡ್ ಅಲ್ಲಿ ಏನಿರುತ್ತೆ ಅವಾಗ ನಾವು ಯಾವುದು ಕನ್ವರ್ಟ್ ಮಾಡಿರಲ್ಲ. ಉದಾಹರಣೆಗೆ PH ಗೆ 5% ಸೀಟ್ ಇರುತ್ತೆ, ಅಷ್ಟು PH ಹುಡುಗರು ಇರಲ್ಲ. ಸ್ಕೌಟ್ಸ್ ಅಂಡ್ ಗೈಡ್ಸ್ ಇರುತ್ತೆ, ಅವೆಲ್ಲ ಸೀಟ್ಗಳು ಬೇರೆ ವಿದ್ಯಾರ್ಥಿಗಳಿಗೆ ಸೆಕೆಂಡ್ ರೌಂಡ್ ಅಲ್ಲಿ ಫಸ್ಟ್ ರೌಂಡ್ ಅಲ್ಲಿ ಕನ್ವರ್ಟ್ ಆಗುತ್ತೆ ಈ ಸರಿ. ಹಾಗಾಗಿ ನಿಮಗೆ ಇನ್ನೂ ಇಷ್ಟ ಇದೆ, ಬಟ್ ಸ್ಟಿಲ್ ಇನ್ನೂ ಬೆಟರ್ ಅಪರ್ಚುನಿಟಿ ಸಿಗುತ್ತೆ. ನಿಮ್ ಲಾಗಿನ್ ಒಳಗಡೆ BMS ಮೇಲ್ಗಡೆ ಇನ್ನೂ 3 ಕಾಲೇಜ್ ಇದಾವೆ ಅಂತಂದ್ರೆ ನೀವು ನೆಕ್ಸ್ಟ್ ಹಂಗೇನೆ ಸಿಸ್ಟಮ್ ಒಳಗಡೆ ಇರಿ, ನಿಮಗೆ ಫಸ್ಟ್ ರೌಂಡ್ ಅಲ್ಲಿ ಆಗುತ್ತೆ. ಬಟ್ ಆದ್ರೆ BMS ಕಾಲೇಜು ನಾನು ಗ್ಯಾರಂಟಿ ಕೊಡಲ್ಲ. ಯಾಕೆ ಅಂತಂದ್ರೆ ಬೇರೆ ಎಲ್ಲ ವಿದ್ಯಾರ್ಥಿಗಳನ್ನು ಮೇಲೆ ಕೆಳಗೆ ರೀಅರೇಂಜ್ ಮಾಡೋದು, ಡಿಲೀಟ್ ಮಾಡೋದು, ಹೊಸದಾಗಂತೂ ಸೇರ್ಸೋದಕ್ಕೆ ಅವಕಾಶ ಇರಲ್ಲ, ಬಟ್ ರೀಅರೇಂಜ್ ಮಾಡೋದಕ್ಕೆ ಅವಕಾಶ ಇರುತ್ತೆ. ಹಾಗಾಗಿ ನೀವು ಸಹ ರೀಅರೇಂಜ್ ಮಾಡೋದಕ್ಕೆ ಅವಕಾಶ ಇರುತ್ತೆ. ಹಾಗಾಗಿ ನಾನು ನಿಮಗೆ ಸರ್ ನನಗೆ ಪ್ರೀ ರೌಂಡ್ ಅಲ್ಲಿ BMS ಸಿಕ್ಕಿತ್ತು, ನಾನು ಹೋಗ್ಬಿಡ್ತಿದ್ದೆ ಅಂತ ಹೋಗ್ಬೇಕಾಗಿತ್ತು. ಹೋಗಲ್ಲ ಅಂತಂದ್ರೆ ನೀವು ಫಸ್ಟ್ ರೌಂಡ್ ಅಲ್ಲಿ ಅಧಿಕೃತವಾಗಿ ನಿಮಗೆ ಏನ್ ಸೀಟ್ ಸಿಗುತ್ತೆ ನನ್ನ ಇದ್ರ ಪ್ರಕಾರ ನಿಮಗೆ ಇನ್ನು ಬೆಸ್ಟೇನೆ ಸಿಗುತ್ತೆ ಹೊರತು ವರ್ಸ್ಟ್ ಏನ್ ಸಿಗಲ್ಲ. ಬಟ್ ನಾನೇನ್ ನೋಡಿದ್ದೆ ಫಸ್ಟ್ ರೌಂಡ್ ಅಲ್ಲಿ ನಿಮ್ಗೆ ಸೀಟ್ ಸಿಕ್ಕಿದೆ, ಯು ಕ್ಯಾನ್ ಹೋಲ್ಡ್ ಇಟ್. ಅದು ಫಸ್ಟ್ ರೌಂಡ್ ಇಂದ ಹೌದು, ಯು ಕ್ಯಾನ್ ಹೋಲ್ಡ್ ಇಟ್. ಹೌದು, ರೈಟ್ ಓಕೆ. ಅಂತದೇನ್ ಪ್ರೀ ರೌಂಡ್ ನಾಗ ಇರಲ್ಲ? ಅಂತದಿರಲ್ಲ ಪ್ರೀ ರೌಂಡ್ ಅಲ್ಲಿ. ಓಕೆ, ಥ್ಯಾಂಕ್ ಯು. ಇವಾಗ ಸ್ವಲ್ಪ ಜನ ಇನ್ನ ನೀಟಿನ ರಿಸಲ್ಟ್ಸ್ ಬಂದಿಲ್ಲ, ಸೊ ಪ್ರೀ ರೌಂಡ್ ನಾಗ ಸ್ವಲ್ಪ ನೀಟ್ ಅವ್ರ ಸ್ಟೂಡೆಂಟ್ಸ್ ಇಂಜಿನಿಯರಿಂಗ್ ಕಾಲೇಜಸ್ ತಗೊಂಡ್ಬಿಡ್ತಾರೆ. ತಗೊಂಡು ನಮ್ ಸಿಸ್ಟಮ್ ಇಂದ ಹೊರಗಡೆ ಯಾರಾದ್ರೂ ತಗೊಂಡ್ ಅಡ್ಮಿಷನ್ ಆದ್ರೂ ಪ್ರೀ ರೌಂಡ್ ಅಲ್ಲಿ ಅಂತಂದ್ರೆ ಅವ್ರು ನೆಕ್ಸ್ಟ್ ನಮ್ KE ಹತ್ರಕ್ಕೂ ಬರಕ್ಕಾಗಲ್ಲ. ಅವರು ಅದಕ್ಕೆ ಕ್ಲಿಯರ್ ಆಗಿ ಹೇಳ್ತಾ ಇರೋದು. ನೆಕ್ಸ್ಟ್ ಅಲ್ಲಿ ನಾವು ಕೊಡ್ತೀವಿ, ಕೌನ್ಸಿಲಿಂಗ್ ಅಲ್ಲಿ ಭಾಗವಹಿಸಲ್ಲ, ನನಗೆ ಬೇರೆ ಯಾವ್ದೂ ಇನ್ನ ಇಷ್ಟ ಇಲ್ಲ, ನನಗೆ ಸಿಕ್ಕಿರೋ ಸೀಟು ತುಂಬಾ ಖುಷಿ ಇದೆ, ನಾನು ಕಾಲೇಜಿಗೆ ಹೋಗಿ ಅಡ್ಮಿಷನ್ ಆಗ್ತೀನಿ ಅಂತ ಹೋಗೋರಿಗೆ ಮಾತ್ರ ಪ್ರೀ ರೌಂಡು. ಇಲ್ಲ ನಾನು ನೀಟ್ ಎಕ್ಸಾಮ್ ಬರ್ತಿದ್ದೀನಿ, ರಿಸಲ್ಟ್ ಬಂದ ಮೇಲೆ ನಾನು ಮೆಡಿಕಲ್ಗೂ ಭಾಗವಹಿಸ್ತೀನಿ ಅಂತಂದ್ರೆ ನೀನ್ ಸುಮ್ಮನೆ ಇರ್ಬೇಕು, ನಮ್ ಕೌನ್ಸಿಲ್ ಒಳಗಡೆ ಅಡ್ಮಿಷನ್ ಆಗ್ಬಾರ್ದು. ಥ್ಯಾಂಕ್ ಯು. ಸೊ ಇಫ್ ಅವ್ರು ಒಂದ್ಸಲ ಸೀಟ್ ತಗೊಂಡ್ಬಿಟ್ರೆ ದೇ ಕ್ಯಾನಾಟ್ ರಿವರ್ಟ್ ಬ್ಯಾಕ್. ಎಸ್, ಔಟ್. ಓಕೆ ಓಕೆ. ಅವ್ರಿಗೆ ಹೋಲ್ಡ್ ಮಾಡೋದಕ್ಕೆ ಅಂದ್ರೆ ನಮ್ಮ ಸಿಸ್ಟಮ್ ಒಳಗೆ ಇರೋದಕ್ಕೆ ಅವಕಾಶ ಇದೆಯಲ್ಲ, ಇರ್ಬೇಕು. ಸುಮ್ನೆ ಅದು ತಗೊಳೋದು, ಹೊರಗೋಗೋದು, ಬರೋದು ಆ ತರ ಮಾಡಬಾರ್ದಲ್ಲ, ಬೇರೆ ಮಕ್ಳಿಗೆ ತೊಂದರೆ ಆಗುತ್ತೆ. ಓಕೆ, ಥ್ಯಾಂಕ್ ಯು. ಹಲೋ ಹಲೋ, ನಮಸ್ತೆ, ಎಲ್ಲಿಂದ ಮಾತಾಡ್ತಾ ಇದ್ದೀರಾ? ತಮ್ಮ ಹೆಸರೇನು? ಸರ್ ನಮಸ್ಕಾರ ಸರ್. ನಮಸ್ತೆ, ಹೇಳಿ ಅಮ್ಮ, ಎಲ್ಲಿಂದ ಮಾತಾಡ್ತಾ ಇದ್ದೀರಾ? ಹೆಸರೇನು? ಸರ್ ನನ್ನ ಹೆಸರು ಸಂಜನಾ ಹಂಜಿ ಅಂತ್ರಿ, ನಾವು ಅತನಿಯಿಂದ ಮಾತಾಡತ್ತೀವಿ. ಹೇಳಿ. ಹಾ ಸರ್, ಇದ್ರಿ ಕಟ್ ಆಫ್ ಲಿಸ್ಟ್ 2026 ಈ ಸಲದ ಯಾವಾಗ ರಿಲೀಸ್ ಮಾಡ್ತಾರಿ? 2026 ಕಟ್ ಆಫ್ ಹೆಂಗೆ ರಿಲೀಸ್ ಮಾಡೋದಕ್ಕಾಗುತ್ತೆ? ಇನ್ನು ಕೌನ್ಸಿಲಿಂಗ್ ಶುರು ಮಾಡಿಲ್ಲಲ್ಲ ನಾವು. ಹಾ ಸರ್, ಹೋದ ವರ್ಷದ ಬೇಕಾದ್ರೆ ನಿಮಗೆ ನಮ್ಮ ವೆಬ್ಸೈಟ್ ಅಲ್ಲಿ ಸಿಗುತ್ತೆ. ಸಿಕ್ಕೇತ್ರಿ ಸರ್, ಹೋದ್ ವರ್ಷದ್ರಿ ಅಂದ್ರೆ ಅದ್ರ ಪ್ರಕಾರ ಕಾಲೇಜ್ ಲಿಸ್ಟ್ ಎಲ್ಲ ಪ್ರಿಪೇರ್ ಮಾಡ್ಕೊಂಡಿವ್ರಿ ಸರ್. ವೆರಿ ಗುಡ್. ಓಕೆ. ಅಂದ್ರೆ ಮತ್ತೆ ಇನ್ನೊಂದ್ ಸ್ವಲ್ಪ ನೀವು ಅದ್ರ ಬಗ್ಗೆ ಸ್ವಲ್ಪ ಐಡಿಯಾ ಹೇಳಿ ಸರ್. ಏನು, ಈಗ ನಾವು ಕೌನ್ಸಿಲಿಂಗ್ ಶುರು ಮಾಡ್ತೀವಿ, ಇನ್ನೊಂದು 2-3 ದಿನದೊಳಗಡೆ ನಾವು ಟೈಮ್ ಟೇಬಲ್ ಹಾಕ್ತಿವಿ. ನೀವು ಹೋದ ವರ್ಷ ಮತ್ತೆ ಅದ್ರ ಹಿಂದಿನ ವರ್ಷದ ಪ್ರಕಾರ ನೀವು ನೋಡಿ ಪ್ರಿಪರೇಷನ್ ಮಾಡ್ಕೊಂಡಿರೋದು ಒಳ್ಳೆ ಕೆಲಸ. ಆಕ್ಚುಲಿ ಅದ್ರ ಆಧಾರದ ಮೇಲೆ ನೀವು ಈ ವರ್ಷ ಆಪ್ಷನ್ ಎಂಟ್ರಿ ಮಾಡಿ ನೀವು ಆಮೇಲೆ ಮಾಕ್ ರಿಸಲ್ಟ್ ಅಂತ ಬಿಡ್ತೀವಿ ನಿಮಗೆ. ಮಾಕ್ ರಿಸಲ್ಟ್ ಬಿಟ್ಟಾಗ ನಿಮಗೆ ಅದು ಫೈನಲ್ ಅಲ್ಲ, ಜಸ್ಟ್ ಮಾಕ್ ರಿಸಲ್ಟ್. ನಿಮಗೆ ಇನ್ನೊಂಚೂರು ಕ್ಲಾರಿಟಿ ಬರುತ್ತೆ. ಅದಾದ್ಮೇಲೆ ನೀವು ಮತ್ತೆ ಟೈಮ್ ಕೊಡ್ತೀವಿ, ನೀವು ಬೇಕಿದ್ರೆ ರೀಅರೇಂಜ್ ಮಾಡೋದು ಅಥವಾ ಬೇರೆ ಯಾವ್ದಾದ್ರು ಹಾಕೋದಾದ್ರೆ ಹಾಕೋದಕ್ಕೆ ಅವಕಾಶ ಇರುತ್ತೆ. ನಂತರ ನಾವು ರಿಸಲ್ಟ್ ಅನೌನ್ಸ್ ಮಾಡ್ತೀವಿ. ಸರ್ ಇದ್ರಿ ಫಸ್ಟ್ ನಮ್ಗೆ ಫಸ್ಟ್ ರೌಂಡ್ ಸೆಕೆಂಡ್ ರೌಂಡಿಗೆ ಅದು ಕಾಲೇಜ್ ನಾವು ಅಂದ್ರ ಅದನ್ನ ಹೋಗಿತ್ತು, ನೆಕ್ಸ್ಟ್ ರೌಂಡಿಗೆ ಚಾಯ್ಸ್ ಮಾಡ್ಕೊಳ್ಳೋ ಮುಂದ್ರಿ ನಮಗ ನಾವು ಕಾಲೇಜ್ ಬೇಡಾಗಿತ್ತಂದ್ರ ಅಂದ್ರೆ ಹಿಂದಿನ ರೌಂಡಿಗೆ ಬಂದಿರೋ ಕಾಲೇಜ್ ಅವಾಗ ನಾವು ಸೆಲೆಕ್ಟ್ ಮಾಡ್ಕೋಬಹುದ್ರಿ? ಇಲ್ಲಮ್ಮ, ನೋಡಿ, ಫಸ್ಟ್ ರೌಂಡ್ ಅಲ್ಲಿ ನಿಮಗೆ ಏನಾದ್ರು ಒಂದು ಕಾಲೇಜ್ ಸಿಕ್ಕಿ ನೀವು ಆ ಕಾಲೇಜಿಗೆ ಹೋಗೋದಿದ್ರೆ ಹೋಗ್ಬೋದು, ಹೋಗಲ್ಲ ನಾವು ಅದಕ್ಕಿಂತ ಮೇಲಿರೋದ್ ನೋಡ್ತೀವಿ ಅಂತಂದ್ರೆ ನೀವು ಹೋಲ್ಡ್ ಮಾಡ್ಕೊಂಡು ಬರ್ಬೋದು. ಬಂದಾದ್ಮೇಲೆ ನಿಮ್ಮ ಲಾಗಿನ್ ಒಳಗಡೆ ಹೋಲ್ಡ್ ಮಾಡಿರೋ ಕಾಲೇಜ್ಗಿಂತ ಮೇಲ್ಗಡೆ ಇರೋ ಕಾಲೇಜ್ ಅಲಾಟ್ ಆದ್ರೆ ನಿಮಗೆ ಹಿಂದಿನ ರೌಂಡ್ ಅಲ್ಲಿ ಸಿಕ್ಕಿರೋ ಕಾಲೇಜ್ ಆಟೋಮೆಟಿಕ್ ನಿಮ್ಮಿಂದ ಹೋಗಿ ಬೇರೆಯವ್ರಿಗೆ ಸಿಗುತ್ತೆ. ಮತ್ತೆ ತಿರ್ಗಾ ಬಂದು ನಮಗೆ ಅದೇ ಕಾಲೇಜ್ ಬೇಕು ಅಂತಂದ್ರೆ ಕೊಡೋದಕ್ ಬರಲ್ಲ. ಅದಕ್ಕೆ ನೀವು ನಿಮ್ ಸಿಕ್ಕಿರೋ ಕಾಲೇಜ್ಗಿಂತ ಮೇಲ್ಗಡೆ ಇಡುವಂತ ಕಾಲೇಜ್ ಹೇಗಿರ್ಬೇಕು ಅಂತಂದ್ರೆ ನಿಮಗೆ ಸಿಕ್ಕಿದ್ರೆ ನಾವು ಹೋಗೇ ಹೋಗ್ತೀವಿ. ಈಗ ಸಿಕ್ಕಿರೋ ಕಾಲೇಜ್ಗಿಂತನೂ ತುಂಬಾ ಕಾಲೇಜ್ ಚೆನ್ನಾಗಿದೆ ಅನ್ನುವಂಥದ್ದು ಮಾತ್ರ ಇಡೀ ಮೇಲ್ಗಡೆ.
ಓಕೆ. ಅವಾಗ ನಿಮಗೆ ಪ್ರಾಬ್ಲಮ್ ಆಗಲ್ಲ. ಸುಮ್ನೆ ಯಾವ್ದಾವ್ದೋ ಕಾಲೇಜ್ಗಳು ಇಟ್ಬಿಟ್ಟು ಕೊನೆಗೆ ನೀವು ಇಷ್ಟ ಇಲ್ಲ ಅಂತಂದ್ರೆ ನಿಮ್ಗೆ ಸಿಕ್ಕಿರೋ ಕಾಲೇಜ್ ಬೇರೆಯವರಿಗೆ ಹೋಗ್ಬಿಟ್ಟಿರುತ್ತೆ, ಆಮೇಲೆ ಸಮಸ್ಯೆ ಆಗುತ್ತೆ ತಮಗೆ. ಓಕೆ ಸರ್, ಓಕೆ ಸರ್. ಮತ್ ವಾಪಸ್ ಒಂದೊಂದ್ ರೌಂಡ್ ಆಗೋಣ ಅಂದ್ರೆ ಈಗ ಪ್ರಯಾರಿಟಿ ವೈಸ್ ಚಾಯ್ಸ್ ಮಾಡ್ಕೊಳ್ಳೋಕ್ ಅವಕಾಶ ಸಿಗ್ತೈತನ್ರಿ? ಇಲ್ಲ, ಅದು ನಿಮಗೆ ಹೇಳ್ತೀನಿ. ಫಸ್ಟ್ ರೌಂಡ್ ಅಲ್ಲಿ ನೀವು ಎಷ್ಟು ಆಪ್ಷನ್ ಎಂಟ್ರಿ ಮಾಡಬೇಕು ದಯಮಾಡಿ ಮಾಡ್ಬಿಡಿ. ಆಮೇಲಿಂದ ರೌಂಡ್ಗಳಲ್ಲಿ ಡಿಲೀಟ್ ಮಾಡೋದಕ್ಕಿರುತ್ತ್ರಿ, ಮೇಲೆ ಕೆಳಗೆ ಮಾಡಕ್ಕಿರುತ್ತ್ರಿ, ಹೊಸ್ತಾಗಿ ಮತ್ತೆ ಹೊರಗಿಂದ ತಗೊಂಡ್ ಬಂದ್ ಹಾಕೋದಕ್ಕೆ ಅವಕಾಶ ಇರಂಗಿಲ್ರಿ. ಓಕೆ ರೀ ಸರಿ, ಓಕೆ ರೀ, ಥ್ಯಾಂಕ್ ಯು. ಹಲೋ ಹಲೋ, ಹೇಳಿ, ತಮ್ಮ ಹೆಸರೇನು, ಎಲ್ಲಿಂದ? ನಾವು ಕೌಶಿಕ್, ನಾನು ಮೂಡಬಿದ್ರೆಯಿಂದ ಮಾತಾಡ್ತೀನಿ. ಮೂಡಬಿದ್ರೆ? ಹಾ, ಹೇಳಿ ಕೌಶಿಕ್ ಅವರೇ. ಇದು ವೆರಿಫಿಕೇಶನ್ ಸ್ಲಿಪ್ ಯಾವಾಗ ಆಗ್ಬೋದು? ಸಿಇಟಿ ವೆರಿಫಿಕೇಶನ್ ಸ್ಲಿಪ್ ನಾಳೆ ಬಿಡುಗಡೆ ಮಾಡ್ತೀವಿ. ನಾಳೆ ಮಾಡಿದ್ರೆ ಮತ್ತೆ ಇದು ಆಪ್ಷನ್ ಎಂಟ್ರಿ ಅದು ಇನ್ನೊಂದು 2 days ಅಲ್ಲಿ ಟೈಮ್ ಟೇಬಲ್ ಕೊಡ್ತೀವಿ. ನಾವು ಬೇರೆ ಇಲಾಖೆಯಿಂದ ಸೀಟ್ ಮ್ಯಾಟ್ರಿಕ್ಸ್ ವೇಟ್ ಮಾಡ್ತಾ ಇದೀವಿ, ಅದು ಬರ್ತಿದಂಗೆ ಟೈಮ್ ಟೇಬಲ್ ಕೊಡ್ತೀವಿ. ಆಯ್ತು ಸರ್. ಸರ್ ಅವರೊಂದು ಇದನ್ನು ಕೊಟ್ಟರು, ಅದೇ ನಂಬರ್ ಕೊಟ್ರಲ್ಲ ಸರ್ ಆಗಲೇ, ಅವರು ಕನ್ನಡ ಎಕ್ಸಾಮ್ ಅವ್ರೇನು ನೋಡಕ್ಕಾಗಲ್ಲ. ಫೇಸ್ಬುಕ್ ಅವ್ರ ಹೆಸರು ಶುಭನ್ ಅಂತ ಕಲಬುರಗಿ. ಕಲಬುರ್ಗಿಯಿಂದ. ಸರ್ ನಮಸ್ತೆ, ಹೇಳಿ ತಮ್ಮ ಹೆಸರು, ಎಲ್ಲಿಂದ ಮಾತಾಡ್ತಾ ಇದ್ದೀರಾ? ಹುಬ್ಳಿಯಿಂದ. ತಮ್ಮ ಹೆಸರು? ಸೌಮ್ಯ, ಹೇಳಿ. ಹಲೋ, ಕೇಳಿಸ್ತಾ ಇದೆ? ಕೇಳಿಸ್ತಾ ಇದೆ, ಹೇಳಿ. ನಿಮ್ಮ ಬ್ರದರ್ ಸಿಇಟಿ ಒಳಗಡೆ ಪಾಸ್ ಆಗಿದ್ದಾನೆ, ಏನಾಗ್ಬೇಕಾಗಿತ್ತು? ಸರ್ ಅದೇ ಇದು ಡೌಟ್ ಇದೆ ಸರ್, ಅದಕ್ಕೆ ಕ್ಲಾರಿಫೈ ಮಾಡಕ್ ಫೋನ್ ಮಾಡಿದೆ. ಹೇಳಿ ಅಮ್ಮ, ಏನ್ ಡೌಟು? ಸರ್ ನನ್ನ ಬ್ರದರ್ ಅಗ್ರಿಕಲ್ಚರ್ ಒಳಗ ರ್ಯಾಂಕಿಂಗ್ ಬಂದಿದೆ ಸರ್. ಎಷ್ಟು? 23,000. 23,000 ಅಗ್ರಿಕಲ್ಚರ್ ಒಳಗಡೆ ರ್ಯಾಂಕ್ ಬಂದಿದೆ. ಸೀಟ್ ಸಿಗುತ್ತಾ ಇಲ್ವಾ ಅಂತನಾ? 23,000 ಸೀಟ್ ಸಿಗುತ್ತಾ ಇಲ್ವಾ ಅನ್ನೋದು ನಾನು ಈ ವರ್ಷ ಹೇಳಲಿಕ್ಕಾಗಲ್ಲ. ಆದ್ರೆ ನೀವು ಕಳೆದ ವರ್ಷ, ಅದ್ರ ಹಿಂದಿನ ವರ್ಷ ಎಷ್ಟು ಸಾವಿರ ರ್ಯಾಂಕಿನ ವಿದ್ಯಾರ್ಥಿಗಳಿಗೆ ಅಗ್ರಿಕಲ್ಚರ್ ಸಿಕ್ಕಿತ್ತು ಅಂತನ್ನುವಂಥದ್ದು ಕೆಇಎ ವೆಬ್ಸೈಟ್ ಒಳಗಡೆ ಇದೆ, ತಾವು ನೋಡಿ. ಅವಾಗ ಈ ವರ್ಷ ಸಿಗುತ್ತಾ ಇಲ್ಲ ಅನ್ನೋದು ನಿಮಗೊಂದು ಐಡಿಯಾ ಬರುತ್ತೆ. ಹೇಳಿ, ಇನ್ನೊಂದು 2 ದಿನದೊಳಗಡೆ ಆಪ್ಷನ್ ಎಂಟ್ರಿ ಶುರು ಮಾಡೋದಕ್ಕೆ ಟೈಮ್ ಟೇಬಲ್ ಹಾಕ್ತಿವಿ. ಓಕೆ. ಕಲಬುರ್ಗಿಯಿಂದ ಶುಭಮ್ ಅಂತ ಅವರ ತಾಯಿ 2 ಸರಿ ಫೋನ್ ಮಾಡಿದ್ರು. ನಮ್ದು ರಿಸಲ್ಟ್ ಬಂದಿಲ್ಲ ಅಂತೇಳಿ, ತಾವು ರ್ಯಾಂಕ್ ಬಂದಿಲ್ಲ ಅಂತೇಳಿ ರಿಜಿಸ್ಟರ್ ನಂಬರ್ ಕೊಟ್ಟರು. ಆಕ್ಚುಲಿ ಅವರು ಹೊರನಾಡ ಕನ್ನಡಿಗರು ಅಂತೇಳಿ ಅರ್ಜಿ ಹಾಕಿದ್ದು. ಅವರು ಕನ್ನಡ ಪರೀಕ್ಷೆಯನ್ನ ಬರಿಬೇಕಾಗಿತ್ತು, ಕನ್ನಡ ಪರೀಕ್ಷೆಯನ್ನ ಬರ್ದಿಲ್ಲ, ಹಾಗಾಗಿ ಅವರಿಗೆ ರಿಸಲ್ಟ್ ಬಂದಿರಲ್ಲ. ಆದ್ರೆ ಅವರು ಕನ್ನಡದವರೇನೆ, ತಾಯಿ ಮೋಸ್ಟ್ಲಿ ದುಡಿಲಿಕ್ಕೆ ಬೇರೆ ಕಡೆಗೆ ಹೋಗಿರ್ತಾರೆ, ಅವರು ಇದರಲ್ಲಿ ಅರ್ಜಿ ಹಾಕಿರ್ತಾರೆ, ಹಾಗಾಗಿ ಅವ್ರಿಗೆ ಬಂದಿಲ್ಲ. ಬಟ್ ಇವರು ಕನ್ನಡ ಪರೀಕ್ಷೆನ ಆದ್ಮೇಲೆ ಸಹ ನಾವು 2ನೇ ಸರಿ ಸಹ ಕಂಡಕ್ಟ್ ಮಾಡಿದ್ವಿ. ಯಾರ್ಯಾರು ಎಕ್ಸಾಮ್ ಬರ್ದಿಲ್ಲ ಅವ್ರಿಗೆ ಇನ್ನೊಂದು ಅವಕಾಶ ಕೊಟ್ವಿ. ಅವಲ್ಲೂ ಇವರಿಗೆ ಯಾಕೆ ಮಿಸ್ ಆಗಿತ್ತು ಅಂತೇಳಿ ಗೊತ್ತಿಲ್ಲ. ಬಟ್ ಆದ್ರೆ ನಾವು ಅದನ್ನ ಪರಿಶೀಲಿಸ್ತೀವಿ. ಅಕಸ್ಮಾತ್ ನಿಜವಾಗೂ ಅವ್ರಿಗೆ ಕಮ್ಯುನಿಕೇಶನ್ ಆಗದೆ ಏನಾದ್ರೂ ಈ ತರ ಪ್ರಾಬ್ಲಮ್ ಆಗಿತ್ತು, ಇಲ್ಲ ಹಾಕುವಾಗ ಕ್ಲಾಸ್ ಏನಾದ್ರು ಮಿಸ್ಟೇಕ್ ಆಗಿ ಹಾಕಿದಾರ, ಅದನ್ನ ಚೆಕ್ ಮಾಡಿ ನಾವೇನಾದ್ರೂ ಅದಕ್ಕೊಂದು ಪರಿಹಾರನ ಅವರಿಗೆ ದೂರವಾಣಿ ಮೂಲಕ ತಿಳಿಸ್ತೀವಿ. ನಮಸ್ತೆ, ಹೇಳಿ ತಮ್ಮ ಹೆಸರು, ಎಲ್ಲಿಂದ ಮಾತಾಡ್ತಾ ಇದ್ದೀರಾ? ಏನ್ ಹೆಸರು? ಅನು ಎಂ. ಎಲ್ಲಿಂದ? ಮೈಸೂರು. ಹೇಳಿ ಸರ್. ಅದು ನಮ್ದು ರ್ಯಾಂಕಿಂಗ್ ಇನ್ನ ಅನೌನ್ಸ್ ಆಗಿಲ್ಲ, ಅದಕ್ಕೆ ಏನ್ ತೋರಿಸ್ತಾ ಇದೆ ನೀವು ಲಾಗಿನ್ ಆದ್ರೆ? ಅದೇ ಮಾರ್ಕ್ಸ್ ಕಾರ್ಡ್ ಅಪ್ಲೋಡ್ ಮಾಡಿದೀನಿ ಸರ್, ಅದಿನ್ನ ಬಂದಿಲ್ಲ. ಯಾವಾಗ ಅಪ್ಲೋಡ್ ಮಾಡಿದ್ರಿ? ಲಾಸ್ಟ್ ಟೈಮ್ ಮಾಡಿದ್ದೆ. ರಿಸಲ್ಟ್ ಬಂದಾಗ ಅದು ಎಕ್ಸಾಮಿನೇಷನ್ ನಾಟ್ ಕಂಪ್ಲೀಟೆಡ್ ಅಂತ ಬರ್ತಾ ಇತ್ತು. ಮತ್ತೆ ಅದ್ರ ನಾಳೆನೆ ಅಪ್ಲೋಡ್ ಮಾಡ್ತಿದ್ದೀನಿ, ಇನ್ನ ಬಂದಿಲ್ಲ. ಅದಕ್ಕೆ ಅಲ್ಲ, ನಿನ್ನೆ ಅಪ್ಲೋಡ್ ಮಾಡಿದ್ರಾ? ಸಂಡೇ ಮಾಡ್ತಿದ್ದೀನಿ. ಸಂಡೇ ಮಾಡಿದೀರಾ? ಓಕೆ. ನೋಡಿ, ಯಾರ್ಯಾರು ನಮ್ದು ರಿಸಲ್ಟ್ ಬಂದಾದ್ಮೇಲೆ ತಾವು ಅಪ್ಲೋಡ್ ಮಾಡಿದ್ರಿ, ಅದೆಲ್ಲದನ್ನು ನಾವು ಇವತ್ತು ರ್ಯಾಂಕ್ ಅನ್ನು ಜನರೇಟ್ ಮಾಡಿ ನಾಳೆ ನಿಮಗೆ ವಾಟ್ಸ್ಆಪ್ ಅಲ್ಲಿ SMS ಬರುತ್ತೆ. ಓಕೆ ಸರ್. ಥ್ಯಾಂಕ್ ಯು. ಸರ್ ಅದೇನು ಪ್ರಾಬ್ಲಮ್ ಆಗಲ್ವಾ? ಇಲ್ಲಮ್ಮ, ಏನು ಪ್ರಾಬ್ಲಮ್ ಆಗಲ್ಲ. ನಿಮಗೆ ಸ್ಪಾಟ್ ರ್ಯಾಂಕ್ ಕೊಡ್ತೀವಿ, ನೀವು ಕೌನ್ಸಿಲಿಂಗ್ ಅಲ್ಲಿ ಭಾಗವಹಿಸಬಹುದು.
ಓಕೆ ಸರ್, ಥ್ಯಾಂಕ್ ಯು ಸರ್. ಇಲ್ಲಿವರೆಗೆ ಸಾಕಷ್ಟು ಡೌಟನ್ನ ಕೇಳಿದೀರಾ. ಅದು ಬಹುತೇಕ ಫೇಸ್ಬುಕ್ ಅಲ್ಲಿ ನಿಮಗೆ ಬೇರೆಯವರಿಗೆ ಯಾರು ಫೋನಲ್ಲಿ ಮಾತಾಡಿ ಕೇಳಿದಂತ ಡೌಟ್ಸು ಬೇರೆಯವರಿಗೆ ಸಹ ಅದು ಸಹಾಯಕ್ಕೆ ಬರುತ್ತೆ ಅಂತ ನಾನು ಭಾವಿಸಿದ್ದೀನಿ. ಕೌನ್ಸಿಲಿಂಗ್ ತಮ್ಗೆಲ್ಲ ಗೊತ್ತಿರುವಂತೆ ಇದು ತುಂಬಾ ಸರಳವಾದ ಪ್ರಕ್ರಿಯೆ ಏನಲ್ಲ. ಯಾಕೆಂತಂದ್ರೆ ಇಷ್ಟೊಂದು ಕೋರ್ಸುಗಳು ಮತ್ತೆ ನಮ್ಮ ವಿದ್ಯಾರ್ಥಿಗಳಿಗೆ ಪೋಷಕರಿಗೆ ಬಹಳ ಸ್ಪಷ್ಟವಾದ ಆಯ್ಕೆ ಇರಲ್ಲ. ಯಾಕೆಂತಂದ್ರೆ ಬೇರೆ ಬೇರೆ ಅದು ಸಿಕ್ಕಿಲ್ಲ ಅಂದ್ರೆ ಇದು ಸಿಕ್ಕಿಲ್ಲ ಅಂದ್ರೆ ಅದು ಆ ತರ ಇರುತ್ತೆ. ಹಾಗಾಗಿ ನೀವು ಮುಂದಿನ ಒಂದು 2 ತಿಂಗಳು ಸ್ವಲ್ಪ ಪೋಷಕರಿಗೆ ವಿಶೇಷವಾಗಿ ಸ್ವಲ್ಪ ಟೆನ್ಷನ್ ಇದ್ದೇ ಇರುತ್ತೆ. ಆದ್ರೆ ತೀರಾ ನೀವು ಗಾಬರಿ ಆಗುವಂತ ಅಗತ್ಯ ಇಲ್ಲ. ನಾವು ಟೈಮ್ ಟು ಟೈಮ್ ಪ್ರಾಪರ್ ಆಗಿ ನಿಮಗೆ ಗೈಡ್ ಮಾಡ್ತೀವಿ. ತಾವಿಷ್ಟೇ ಮಾಡಬೇಕು, ದಯಮಾಡಿ KEA ವೆಬ್ಸೈಟ್ ಅನ್ನ ಸ್ವಲ್ಪ ಫಾಲೋ ಮಾಡಿ. ಜೊತೆಗೆ ಆಪ್ಷನ್ ಎಂಟ್ರಿ ಮಾಡೋದಕ್ಕಿಂತ ಮೊದಲು ಈಗ ಯಾರೋ ಒಬ್ರು ನಮ್ಗೆ ಹೇಳ್ತಾ ಇದ್ರು, ನಾವು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದೀವಿ ಅಂತ, ಅತನಿ ಅವರೊಬ್ರು. ಆ ರೀತಿ ತಾವೆಲ್ಲರೂ ಪೇರೆಂಟ್ಸು ಮಾಡಬೇಕು. ಯಾಕೆಂತಂದ್ರೆ ತುಂಬಾ ಜನ ಏನಂತಂದ್ರೆ ನಮಗೆ ಇಷ್ಟ ರ್ಯಾಂಕ್ ಇದೆ ಸೀಟ್ ಸಿಕ್ಬಿಡುತ್ತಾ, ಹಂಗೆ ಹೇಳಲಿಕ್ಕೆ ಆಗಲ್ಲ. ಇಷ್ಟ ರ್ಯಾಂಕ್ ಇದೆ ಸೀಟ್ ಸಿಗುತ್ತೆ ಅಂತಂದ್ರೆ ನನಗೆ ನಿನ್ನೆನೂ ಒಬ್ರು ಪೇರೆಂಟ್ಸ್ ಫೋನ್ ಮಾಡಿದ್ರು, ನಮ್ಗೆ AI ಬೇಕಂತೆ. ಈಗ AI ಬೇಕು ಅಂತಂದ್ರೆ ಎಷ್ಟಿದೆ ರ್ಯಾಂಕ್ ಅಂತಂದ್ರೆ 1.5 ಲಕ್ಷ. ಈಗ 1.5 ಲಕ್ಷ ಇದೆ AI ಬೇಕು ಅಂತಂದ್ರೆ ಇಡೀ ರಾಜ್ಯದಲ್ಲಿ 200ಕ್ಕಿಂತ ಹೆಚ್ಚು ಕಾಲೇಜಲ್ಲಿ AI ಇದೆ. ಯಾವ ಕಾಲೇಜಲ್ಲಿ ಬೇಕು ಅದೆಲ್ಲದನ್ನು ಮ್ಯಾಟರ್ ಆಗುತ್ತೆ. ಬೆಂಗಳೂರು ಬೇಕಾ, ಇಲ್ಲ ನಿಮ್ಮ ಊರ ಹತ್ರ ಬೇಕಾ, ಓಕೆ, ಆ ಯಾವುದೋ ಒಂದು ಕಾಲೇಜಲ್ಲಿ ಬೇಕು ಅಂತಂದಾಗ AI ಲಾಸ್ಟ್ ವರ್ಷ 1.5 ಲಕ್ಷಕ್ಕೆ ಸಿಕ್ಕಿತ್ತಾ ಅನ್ನುವಂಥದ್ದು. ಇಲ್ಲಿ ಯಾವುದೇ ನಾನೇ ನಿಮಗೆ ಪರಿಚಯ ಇದ್ದು ನಮ್ಮನೆ ಮಗುನೇ ಈ ಸೀಟಿನಲ್ಲಿ ಬರೆದು 1 ಲಕ್ಷ ರ್ಯಾಂಕ್ ತಗೊಂಡಿದ್ರು ಆ ಮಗುಗ್ ಬೇಕಾಗಿರೋಂಥ ಸೀಟನ್ನ ನಾನು ನಮ್ಮ ಕೌನ್ಸಿಲಿಂಗ್ ಅಲ್ಲಿ ನೇರವಾಗಿ ಕೊಡಿಸೋದಕ್ಕಾಗಲ್ಲ. ಇದು ಬಹಳ ಪಾರದರ್ಶಕವಾಗಿರೋದ್ರಿಂದ ಇದು ನಿಮಗೆ ಪ್ರತಿ ರೌಂಡ್ ಅಲ್ಲಿ ನಿಮಗೆ ಡಿಸ್ಪ್ಲೇ ಆಗುತ್ತೆ. ನಿಮ್ಮ CET ರ್ಯಾಂಕು, ನಿಮ್ಮ ರಿಸರ್ವೇಶನ್, ಇದರ ಆಧಾರದ ಮೇಲೆ ಸೀಟ್ ಹಂಚಿಕೆ ಆಗೋದ್ರಿಂದ ನಿಮಗೆ ಯಾವುದೋ ಬೈಪಾಸ್ ಅಲ್ಲಿ ಅನ್ಯ ಮಾರ್ಗಗಳಿಂದ ನಮ್ಮ ಸರ್ಕಾರಿ ಕೋಟಾದ ಸೀಟುಗಳನ್ನು ತಗೊಳೋದಕ್ಕೆ ಅವಕಾಶ ಇರಲ್ಲ. ಹಾಗಾಗಿ ದಯಮಾಡಿ ಪೋಷಕರು ಈ ಒಂದು ಮುಂದಿನ 2 ತಿಂಗಳು ಕೌನ್ಸಿಲಿಂಗ್ ಪ್ರಕ್ರಿಯೆಯಲ್ಲಿ ತಮ್ಮ ಮಗು ಸೀಟ್ ತಗೊಂಡ್ಬೇಕು ಅಂತಂದ್ರೆ, ಒಳ್ಳೆ ರೀತಿಯಲ್ಲಿ ಸೀಟ್ ಸಿಕ್ಬೇಕು ಅಂತಂದ್ರೆ ತಾವೊಂದು ಸ್ವಲ್ಪ ಹೋಮ್ವರ್ಕ್ ಮಾಡ್ಕೊಂಡು ನಮ್ಮ ಕೌನ್ಸಿಲಿಂಗ್ ಅಲ್ಲಿ ಭಾಗವಹಿಸಿ. ನಾವು ಪ್ರತಿ ಹಂತದಲ್ಲಿ ಕೌನ್ಸಿಲಿಂಗ್ ಪ್ರಕ್ರಿಯೆಗಳ ಬಗ್ಗೆ ನಾವು ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ, ಮಾಧ್ಯಮಗಳ ಮೂಲಕ ನಾನು ತಿಳಿಸ್ತಾ ಇರ್ತೀನಿ. ದಯಮಾಡಿ ಕೇಳಿಸ್ಕೊಳ್ಳಿ. ಮತ್ತೆ ವಿಶೇಷವಾಗಿ ನೀಟಿಗೆ ಪ್ರಿಪರೇಷನ್ ಮಾಡ್ತಿರುವಂತವ್ರು, ನೀವು 21ನೇ ತಾರೀಕು ಎಕ್ಸಾಮ್ ಇದೆ, ನಾವು ಕೌನ್ಸಿಲಿಂಗ್ ಡೇಟ್ ಬಿಟ್ಟು ಅಂತಿದ್ದಂಗೆ ಗಾಬರಿಯಾಗಿ ಪೂರ್ತಿಯಲ್ಲಿ ಓದೋದನ್ನ ಬಿಟ್ಟು ಬಂದು ಇಲ್ಲಿ ಆಪ್ಷನ್ ಎಂಟ್ರಿ ಮಾಡೋದ್ರಲ್ಲಿ ತಮ್ಮ ಸಮಯ ಹಾಳು ಮಾಡಕ್ ಹೋಗ್ಬೇಡಿ. ದಯಮಾಡಿ ತಾವು 1-2 ಗಂಟೆ ಸ್ಟೆಬಿಲೈಸ್ ಆದ್ಮೇಲೆ ನಮ್ಮ ಸಿಸ್ಟಮ್ ಯಾವ್ದಾದ್ರು ಒಂದು ಆಪ್ಷನ್ ಎಂಟ್ರಿ ಮಾಡಿ ಸುಮ್ಮನೆ ಕುತ್ಕೊಳ್ಳಿ. ನಾವು ಮಾರ್ಕ್ ರಿಸಲ್ಟ್ ಬಿಟ್ಟ ಆದ್ಮೇಲೆ ಸಹ ನಿಮಗೆ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ, ರೀಅರೇಂಜ್ ಮಾಡೋದಕ್ಕೆಲ್ಲ ಅವಕಾಶ ಇರುತ್ತೆ. ನಾನು ಡೆಫಿನೆಟ್ಲಿ ನಿಮಗೆ ಮಾರ್ಕ್ ರಿಸಲ್ಟ್ ಬಿಟ್ಟು ನಾನು ತಿರ್ಗಾ ಓಪನ್ ಮಾಡೋ ಹೊತ್ತಿಗೆ ನಿಮ್ದು ನೀಟ್ ಎಕ್ಸಾಮ್ ಮುಗ್ದಿರುತ್ತೆ. ತಮ್ಗೆಲ್ಲ ಗೊತ್ತಿದೆ. ಇನ್ನು ಜಸ್ಟ್ ನಿಮಗೆ ಎಷ್ಟು ದಿವಸ ಸಮಯ ಉಳಿತು ನಿಮಗೆ 21ಕ್ಕೆ ಅಂತಂದ್ರೆ ಅಷ್ಟು ಖಂಡಿತ ನೀವು ಅದಕ್ಕೆ ಗಡಿಬಿಡಿ ಮಾಡಕ್ ಹೋಗ್ಬೇಡಿ. ಯಾರು ನೀಟಿಗೆ ಓದ್ತಾ ಇದ್ದೀರಾ, ನಮ್ಮ ಕೌನ್ಸಿಲಿಂಗ್ ತಲೆ ಒಳಗಿಂದ ಬಿಟ್ಬಿಟ್ಟು ನೀಟಿಗೆ ಓದಿ ನಿಮ್ ಕೌನ್ಸಿಲಿಂಗ್ ಒಳಗಡೆ ತೊಂದರೆ ಆಗದಿಲ್ಲ ತರ ಫೆಸಿಲಿಟೇಟ್ ಮಾಡೋ ಜವಾಬ್ದಾರಿ ನಮ್ಮ KEA ಇದೆ. ಎಲ್ಲರಿಗೂ ಧನ್ಯವಾದ.